गौरकथा वरग्रामतारिणे रमा ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशातारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओम तत्सत्। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಅಧ್ಯಾಯದ ಶ್ಲೋಕ 27 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕ ಹೀಗಿದೆ: ರಾಗಿ ಕರ್ಮ ಫಲ ಪ್ರೇಪ್ಸುರ್ಲುಬ್ಧೋ ಹಿಂಸಾತ್ಮಕೋ ಅಶುಚಿಃ ಹರ್ಷಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ಪ್ರಶ್ನೆ ಅನುವಾದ: ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಮತ್ತು ಲೋಭಿ, ಸದಾ ಅಸೂಯಾಪರ, ಅಶುಚಿ, ಸುಖ ದುಃಖಗಳಿಂದ ವಿಚಲಿತನಾಗುವವನು, ಇಂತಹ ಕರ್ತಾರನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಕರ್ತಾರನ ಬಗ್ಗೆ ಮಾತಾಡ್ತಿರೋದು. ಹಿಂದಿನ ಶ್ಲೋಕಗಳಲ್ಲಿ ಕರ್ಮದ ಬಗ್ಗೆ ಮಾತಾಡಿತ್ತು. ನೋಡಿ, ಕರ್ಮ, ಕರ್ತಾರ ಇವೆಲ್ಲವೂ ನಾವು ಹಿಂದೆ ಓದಿದ್ವಿ. ಇವೆಲ್ಲ ಘಟ್ಟಗಳು. ಕರ್ಮದ 3 ಘಟ್ಟಗಳು ಯಾವುವು ಅಂತ ಪ್ರಶ್ನೆ ಬಂದ್ರೆ, ಕರ್ಮದ 3 ಘಟ್ಟಗಳು ಇಂದ್ರಿಯಗಳು, ಕರ್ಮ ಮತ್ತು ಕರ್ತ. ಈಗ ಇದರ ಹಿಂದಿನ ಶ್ಲೋಕದಲ್ಲಿ ಕರ್ಮ ವಿಚಾರವಾಗಿ ಸತ್ವಗುಣ, ರಜೋಗುಣ, ತಮೋಗುಣ, ನೋಡಿ ಇವುಗಳಲ್ಲಿ ಹೇಗೆ ಹೇಗೆ ಬೇರೆ ಬೇರೆ ಕರ್ಮಗಳು ಅನ್ನುವಂಥದ್ದನ್ನ ನಾವು ಚರ್ಚಿಸ್ತಾ ಬಂದ್ವಿ. ಹಿಂದಿನ ಶ್ಲೋಕದಲ್ಲಿ 26ನೇ ಶ್ಲೋಕದಲ್ಲಿ ಕರ್ತ ನಾವು ಶುರು ಮಾಡಿದ್ವಿ. ಅಲ್ಲಿ ಸತ್ವಗುಣ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಇಲ್ಲಿ ಹೇಳ್ತಾರೆ 26ನೇ ಶ್ಲೋಕದಲ್ಲಿ ಸತ್ವಗುಣದಲ್ಲಿ ಹೇಗೆ ಅಂತಂದ್ರೆ, ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ಮಿಥ್ಯ ಅಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತೆ. ನೋಡಿ, ಹಿಂಗೆ ಗುಣ ವಿಭಾಗ ಮಾಡೋದು. ಗುಣಗಳ ಪ್ರಕಾರ ಕರ್ಮವನ್ನ ಅಧ್ಯಯನ ಮಾಡಿದ್ವಿ. ಈಗ ಗುಣಗಳ ಪ್ರಕಾರ ಸತ್ವಗುಣವನ್ನ ನೋಡಿ ಕರ್ತನ ವಿಚಾರವಾಗಿ ತಿಳ್ಕೊಂಡಿದ್ವಿ. ಈಗ ರಜೋಗುಣದಲ್ಲಿ ಕರ್ತ ಅನ್ನೋದು ವಿಚಾರ ನಾವೀಗ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು. ನೋಡಿ, ಹಿಂಗೆ ಕರ್ತ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಭಗವದ್ಗೀತೆಯ 5 ಚರ್ಚಾ ವಿಷಯಗಳಲ್ಲಿ ಈಶ್ವರ, ಜೀವ, ಪ್ರಕೃತಿ, ಕರ್ಮ, ಕಾಲ, 5 ಅಂಶಗಳು. ಇಲ್ಲಿ ಜೀವ ಅಂದ್ರೆ ಈಗ ನಾವು ಚರ್ಚೆ ಮಾಡ್ತಿರುವಂಥದ್ದು ಕರ್ತ. ಕರ್ತ ಅಂದ್ರೆ ನೋಡಿ ಜೀವ, ಆತ್ಮ. ನೋಡಿ, ಈ ದೇಹದಲ್ಲಿರುವವನು. ನೋಡಿ, ಈ ದೇಹವನ್ನ, ಇಂದ್ರಿಯಗಳನ್ನ, ನೋಡಿ ಇವುಗಳನ್ನೆಲ್ಲ ಬಳಸ್ಕೊಂಡು ಆತ ಕರ್ತ ಕ್ರಿಯೆ ಮಾಡಿ ಕರ್ಮವನ್ನ ಉತ್ಪನ್ನ ಮಾಡ್ತಾನೆ. ನೋಡಿ, ಹಿಂಗೆ ಕರ್ತ ಕ್ರಿಯೆ ಮಾಡಿ ಕರ್ಮವನ್ನ ಉತ್ಪನ್ನ ಮಾಡ್ತಾನೆ. ಈಗ ಅದು ಮಾಡುವಂಥದ್ದು ಕರ್ತನ ಎಂಥದ್ದು ಅಂದ್ರೆ ನೋಡಿ ಈ ತರದ್ದು. ಏನದು? ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳು ಸವಿಯಲು ಬಯಸುವನು. ಅವನಿಗೆ ಎಲ್ಲದಕ್ಕೂ ಒಂದು ಉದ್ದೇಶ, ಅವನಿಗೇನೋ ಒಂದು ಲಾಭ ಬೇಕು. ನೀವು ನೋಡಿ, ಇಡೀ ಜಗತ್ತಲ್ಲಿ ಏನೋ ಒಂದು ಲಾಭಕ್ಕೋಸ್ಕರ ಜನಗಳು ನೋಡಿ ಎಲ್ಲಾ ವ್ಯವಹಾರಗಳನ್ನ ಮಾಡ್ತಾರೆ. ನೀವು ಒಂದು ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಿದ್ದೀರಿ, ಪಕ್ಕದ ಸೀಟವರು ಪರಿಚಯ ಮಾಡ್ಕೋತಾರೆ, ಅಲ್ಲೇನೋ ಒಂದು ಉದ್ದೇಶ ಇರುತ್ತೆ.
ಸಂಭಾಷಣೆಯಲ್ಲಿ ಎಲ್ಲವಕ್ಕೂ ಕೂಡ ಒಂದೊಂದು ಉದ್ದೇಶ ಇರುತ್ತೆ, ಏನ್ ಲಾಭ ಅಂತ ಇರುತ್ತೆ ನೋಡಿ. ನೋಡಿ ಈ ಜಗತ್ತು ನಡೆಯುವಂಥದ್ದು ಹೆಂಗೆ ನೋಡಿ, ಅವ್ರ ಪರಿಚಯ ಆದ್ರೆ ಏನ್ ಲಾಭ, ಇವ್ರ ಪರಿಚಯ ಆದ್ರೆ ಅವ್ರನ್ನ ಮಾತಾಡ್ಸಿದ್ರೆ ಏನ್ ಲಾಭ, ಮಾತಾಡ್ಸದೇ ಇದ್ರೆ ಏನ್ ನಷ್ಟ, ಇದೇ ತರನೇ ಲೆಕ್ಕಾಚಾರಗಳು ನಡೀತಿರ್ತವೆ. ಇದು ಸಾಮಾನ್ಯ, ನೀವೆಲ್ಲ ನೋಡಿರ್ತೀರಿ. ಹಂಗೆ ಫಲಗಳಿಗೆ ಸವಿಯಲು ಬಯಸ್ತಾರೆ. ಏನ್ ಮಾಡ್ತಾರೆ ನೋಡಿ, ಬೆಳಗ್ಗೆ ಈಗ ಎದ್ದಿದೀವ, ನಾವೆಲ್ಲರೂ ಈಗ ಕರ್ತ, ನಾವೆಲ್ಲರೂ ಜೀವಾತ್ಮ, ನಾವೆಲ್ಲ ಕರ್ತ. ಈಗ ಬೆಳಗ್ಗೆ ಎದ್ದು ಈಗ ಏನ್ ಮಾಡ್ತಿದೀವಿ ಅಂದ್ರೆ ಕ್ರಿಯೆಗಳನ್ನ ಮಾಡ್ತೀವಿ ನೋಡಿ. ದೈನಂದಿನ ಕ್ರಿಯೆಗಳು, ಪ್ರಾತಃ ಕ್ರಿಯೆಗಳು, ಬೆಳಗ್ಗೆ ಎದ್ದಾಗ ಮಾಡ್ಬೇಕಾಗಿರೋ ಕೆಲವು ಮಾಡೋದು ನೋಡಿ. ಈಗ ಮುಂದೆ ಒಂದೊಂದು ಗಂಟೆಗೂ ಕೂಡ ನಮ್ಮ ಕ್ರಿಯೆಗಳು ಬದಲಾಗ್ತವೆ ನೋಡಿ, ರಾತ್ರಿ ಮಲಗೋವರೆಗೂ. ಹಿಂಗೆ ಕರ್ತ ಆದಂತ ನಾವು ಕ್ರಿಯೆಗಳನ್ನ ಮಾಡಿ ಕರ್ಮಗಳನ್ನು ಉತ್ಪನ್ನ ಮಾಡ್ಕೋತೀವಿ. ಈ ಕರ್ಮಗಳಿಗೆ ನಾವು ಅಂಟ್ಕೊಂಡಿರ್ತೀವಿ ನೋಡಿ. ಇದು ನಾವು ಬಯಸ್ತೀವಿ, ಇದು ಹಿಂಗೆ ಫಲ ಬರ್ಬೇಕು ಅಂತ. ಅರ್ಜುನನು ಕೂಡ ಈಗ ಯುದ್ಧ ಮಾಡಕ್ಕೆ ಆಗ್ತಾ ಇದ್ದಾನೆ ನೋಡಿ. ಅರ್ಜುನ ಒಬ್ಬ ಕರ್ತ, ಆತನು ಈಗ ಯುದ್ಧ ಮಾಡುವಂಥದ್ದು ಒಂದು ಕ್ರಿಯೆ. ಅದರಿಂದ ಬರುವಂತ ಫಲಕ್ಕೆ ಮೊದಲನೇ ಅಧ್ಯಾಯದಲ್ಲಿ ನೀವು ಓದಿದಾಗ ನೋಡಿ, ನಿಮ್ಗೆ ಅಲ್ಲಿ ಸ್ಪಷ್ಟ ಆಗತ್ತೆ. ಮೊದಲನೇ ಅಧ್ಯಾಯದಲ್ಲಿ ಆ ಫಲಕ್ಕೆ ಅಂಟ್ಕೊಂಡಿದ್ದಾನೆ. ಅರ್ಜುನನ ಇಡೀ ವಾದ ನೋಡಿ ಹೀಗೇನೆ ಇದೆ ನೋಡಿ. ಏನಂತ ಹೇಳ್ತಾನೆ ನೋಡಿ, ನೋಡಿ ಶ್ಲೋಕ 30ರಿಂದ, ಮೊದಲನೇ ಅಧ್ಯಾಯದ 30ನೇ ಶ್ಲೋಕದಿಂದ ಹಂಗೆ ಓದ್ತೀನಿ. ಈ ಶ್ಲೋಕಕ್ಕೆ ಅನ್ವಯಿಸ್ಕೊಂಡು ಕರ್ಮ ಅಂದ್ರೆ ಏನು, ಕರ್ಮ ಫಲಗಳು ಅಂಟ್ಕೊಳ್ಳೋದು ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡಿ ಈಗ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಹೇಳ್ತಾನೆ, ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತೆ. ಅಶುಭ ಸೂಚಕ ಅನ್ನುವಂಥದ್ದು ಒಂದು ಕರ್ಮಫಲ ಕೂಡ ಅವನು ಅಂಟ್ಕೊಂಡಿದ್ದಾನಲ್ವಾ ನೋಡಿ. ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಆಮೇಲೆ ಹೇಳ್ತೇನೆ, ಕಿಮ್ ನೋವು ನೋಡಿ, ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಇಲ್ಲಿ ಕರ್ಮ ಫಲದ ಬಗ್ಗೆ ಅರ್ಜುನ ಚರ್ಚೆ ಮಾಡ್ತಿದ್ದಾನ. ಏನು ಪ್ರಯೋಜನ ಅಂತ ಪ್ರಶ್ನೆ ಬರ್ತಾ ಇದೆ. ಕೇಳಿಸ್ತಿದ್ಯಾ? ಹೌದು ಪ್ರಭು, ಹೌದು ಪ್ರಭು. ಇಲ್ಲಿ ಪ್ರಯೋಜನಂ ಅಂತ ಹೇಳ್ತಾನೆ ನೋಡಿ. ಅದನ್ನೇ ಕಿಮ್ನೋ ರಾಜ್ಯೇನ ಗೋವಿಂದ ಕಿಮ್ನೋ ಜೀವಿತೇನ ನೋಡಿ, ಈ ತರ ಶುರು ಮಾಡ್ತಾನೆ. ಏನ್ ಲಾಭ, ಇದರಿಂದ ಏನು ಪ್ರಯೋಜನ ಅಂತ ಶುರು ಮಾಡ್ತಾನೆ. ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ನೋಡಿ, ಕರ್ಮಫಲ ಕಂಡುಕೊಂಡಿದ್ದಾನೆ. ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಇತರ ಬಂಧುಗಳು ನಮ್ಮ ಜೀವವನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು ನೋಡಿ. ಇದು ಕರ್ಮ ಫಲಕ್ಕೆ ಅಂಟಿಕೊಂಡಿರೋದು. ಅವನು ನೋಡಿ ಒಬ್ಬ ಯೋಧನಾಗಿ ನೋಡಿ ಚಿಂತಿಸ್ತಾ ಇಲ್ಲ, ಭಕ್ತನಾಗಿ ಚಿಂತಿಸ್ತಿಲ್ಲ, ತನ್ನಿಗೆ ಕರ್ಮ ಫಲಕ್ಕೆ ಅಂಡ್ಕೊಂಡಿದ್ದಾನೆ ನೋಡಿ. ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಈ ಶ್ಲೋಕದ ನೋಡಿ ಒಟ್ಟಾರೆ ಇಲ್ಲಿ ಬರುತ್ತೆ ನೋಡಿ. ಇಂತಹ ಆಕ್ರಮಣಕಾರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ ನೋಡಿ. ಕರ್ಮ ಫಲಕ್ಕೆ ಅಂಡ್ಕೊಂಡಿದ್ದಾನೆ, ಸ್ಪಷ್ಟವಾಗಿ ಕಾಣುತ್ತೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ ನೋಡಿ. ಕರ್ಮಫಲ ಕಂಡುಕೊಂಡಿದ್ದಾನೆ ನೋಡಿ. ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ. ನಮ್ಮ ಕುಟುಂಬದವರನ್ನು ಕೊಲ್ಲುವುದರಾಗಲಿ ಮಿತ್ರದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನೇಕೆ ಮಾಡಬೇಕು ನೋಡಿ.
ಕರ್ಮಫಲ ಕಂಡುಕೊಂಡಿದ್ದಾನೆ. ಕರ್ಮ ಮತ್ತು ಕರ್ಮಫಲಗಳಿಗೆ ಅಂಟಿಕೊಂಡು ನೋಡಿ ಈ ಫಲಗಳನ್ನು ಸವಿಯಲು ಬಯಸುವವನು ಮತ್ತು ಲೋಭಿ ಸದಾ ಅಸೂಯಾಪರ ಅಶುಚಿ ಸುಖ ದುಃಖಗಳಿಂದ ವಿಚಲಿತನಾಗುವನು. ಅರ್ಜುನ ತುಂಬಾ ವಿಚಲಿತನಾಗಿದ್ದಾನೆ, ಸುಖ ದುಃಖಗಳ ಬಗ್ಗೆ ಎಲ್ಲ ವಿಚಾರಿಸ್ತಿದ್ದಾನೆ ನೋಡಿ. ಹಿಂಗೆ ಹೋಗುತ್ತೆ. ಮೊದಲನೇ ಅಧ್ಯಾಯದಲ್ಲಿ ನೋಡಿ ವಿವರಗಳು ಹಿಂಗೆ ಹೋಗುತ್ತೆ. ಮೊದಲನೇ ಅಧ್ಯಾಯದ ಶ್ಲೋಕಗಳು ಹೋದ್ರೆ ನೋಡಿ, ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ, ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಹಿಂಗೆ ಹೋಗ್ತಾರೆ. ಇದನ್ನ ನಾವು ಏನಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟುಕೊಂಡಿರುವಂಥದ್ದನ್ನ ಕಾಣುತ್ತೆ. ಈಗ ಅಂಟುಕೊಂಡಿರುವಂತ ಅರ್ಜುನನ್ನ ಬಿಡಿಸಿ ನೋಡಿ ಅವನು ಫಲಗಳ ಸವಿಯಕ್ಕೆ ನೋಡಿ ಕೆಟ್ಟ ಕರ್ಮ ಇದು ದ್ವಂದ್ವದಲ್ಲಿ ಇದ್ದಾನೆ ಈತ. ದ್ವಂದ್ವ ಅಂದ್ರೆ ಏನು? ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲದೆ ಇರುವಂಥದ್ದು. ಕನ್ಫ್ಯೂಷನ್. ಬದುಕಲು ನೋಡಿ ಕನ್ಫ್ಯೂಷನ್. ನೋಡಿ ಇದನ್ನೇ ದ್ವಂದ್ವ ಅಂತ ಹೇಳು. ನೋಡಿ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ನೋಡಿ ಹಿಂಗೆ ನೋಡಿ ಆ ಕರ್ಮ ಫಲಗಳಿಗೆ ಅಂಟ್ಕೊಂಡಿದ್ರೆ ನೋಡಿ ಅರ್ಥ ಮಾಡ್ಕೋಬೇಕು, ಕರ್ತ ಕ್ರಿಯೆಯನ್ನ ಸರಿಯಾಗಿ ಮಾಡುವುದಕ್ಕೆ ಆಗುವುದಿಲ್ಲ. ಕರ್ಮ ಫಲಗಳಿಗೆ ಅಂಟ್ಕೊಂಡಿದ್ರೆ ಕರ್ತ ಯಾರಿರ್ತಾನೋ ಅವನ ಕ್ರಿಯೆಗಳನ್ನು ಸರಿಯಾಗಿ ಮಾಡಕ್ಕಾಗಲ್ಲ. ಅವನು ಕರ್ಮ ಫಲಗಳನ್ನ ಬಗ್ಗೆ ಹೆಚ್ಚಾಗಿ ಅವನು ಚಿಂತಿಸದೆ ಆತನ ಮಾಡ್ಬೇಕಾಗಿರೋದ್ರ ಬಗ್ಗೆ ಗಮನ ಕೊಟ್ರೆ ಅವನು ಮಾಡ್ಬೇಕಾಗಿರೋದನ್ನ ಪರಿಪೂರ್ಣವಾಗಿ ಮಾಡ್ತಾನೆ, ಎಫಿಷಿಯಂಟ್ ಆಗಿ ಮಾಡ್ತಾನೆ ನೋಡಿ. ಅದರಲ್ಲಿ ಅವನಿಗೆ ಶ್ರೇಯಸ್ಸಾಗತ್ತೆ ನೋಡಿ. ಇದನ್ನೇ ನಾವು ಹಿಂದೆ ನೋಡಿ ಚರ್ಚೆ ಮಾಡಿದ್ವಿ. ಒಬ್ಬ IAS ಆಗ್ಬೇಕು ಅನ್ಕೊಂಡಿರೋ ಒಬ್ಬ ವಿದ್ಯಾರ್ಥಿ, ಒಬ್ಬ ಅಭ್ಯರ್ಥಿ ನೋಡಿ IAS ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಹಗಲುಗನ್ಸೇ ಕಾಣ್ಕೊಂಡಿದ್ರೆ ನೋಡಿ ಆತನು ಕೊಡ್ಬೇಕಾಗಿರೋ ಗಮನ ಕೊಡ್ಬೋದಾ? ಅವನು ಓದಕ್ಕೆ ತಯಾರಿ ಕೊಡ್ಬೇಕಾಗಿರೋಷ್ಟು ಗಮನ ಕೊಡಕ್ಕಾಗತ್ತಾ? ಕೊಡಕ್ಕಾಗೋದಿಲ್ಲ. ಆತ ಬರೀ ಡ್ರೀಮ್ ವರ್ಲ್ಡ್ ಅಲ್ಲೇ ಇರ್ತಾನೆ. ನಾನು IAS ಆಗ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ನೋಡಿ. ಹಿಂಗೇ ಡ್ರೀಮಿಂಗ್, ಆ ಕನಸುಗಳಲ್ಲೇ ತೇಲಾಡ್ಕೊಂಡಿದ್ದಾನೆ. ಅವ್ನು ಮಾಡ್ಬೇಕಾಗಿರೋ ಇದಕ್ಕೆ ಸಮಯ ಕೊಡಲ್ಲ ಅವನು ನೋಡಿ. ಒಳ್ಳೆ ಸಮಯ ನೋಡಿ ಕೊಡ್ಬೇಕಾಗಿರುವಂಥದ್ದು 100% ಅವನ ಪ್ರಯತ್ನ ಮಾಡ್ಬೇಕು ಅಷ್ಟೇ ನೋಡಿ. ಇದು ಒಂದು ಬದುಕುವ ಕಲೆ, ಆರ್ಟ್ ಆಫ್ ವಿನ್ನಿಂಗ್ ಅಂತ ಹೇಳ್ತಾರೆ, ಗೆಲ್ಲುವ ಕಲೆ. ಹಂಗೆ ಆಗಲ್ಲ ಅನ್ಕೊಂಡು ನಕಾರಾತ್ಮಕವಾಗಿನೂ ಕೂಡ ಅಯ್ಯೋ ಆಗದೆ ಇದ್ರೆ ಕೆಲವರು ಬಹಳ ನಕಾರಾತ್ಮಕವಾಗಿ ಚಿಂತಿಸ್ತಿರ್ತಾರೆ. ಅವ್ರಿಗೆ ಹೇಳಕ್ಕೆ ಆಗಲ್ಲ. ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತಾನೆ ಇರ್ತಾರೆ ಜೀವನದಲ್ಲಿ. ನೋಡಿರ್ತೀರಾ, ಹಂಗ ಅಂದ್ಕೊಂಡವ್ರು ಒಂದೆಜ್ಜೆ ಕೂಡ ಇಡೋದಿಲ್ಲ ನೋಡಿ. ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಕ್ ಹೋಗಲ್ಲ. ಯಾಕೆ? ಹಿಂಗಾಗ್ಬಿಟ್ರೆ ಅಂತ ಇರ್ತಾರೆ ನೋಡ್ರ. ಹಂಗ ಅನ್ಕೊಂಡವ್ರು ಏನು ಮಾಡಲ್ಲ ಜೀವನ ನೋಡಿ. ಯಾರ್ಯಾರೆಲ್ಲ ದೊಡ್ಡ ದೊಡ್ಡ ಸಾಧಕರು ಇರ್ತಾರೋ ನೋಡಿ, ಅವರೆಲ್ಲರೂ ಒಂದು ಹಂತದಲ್ಲಿ ಒಂದ್ ಸ್ವಲ್ಪ ರಿಸ್ಕ್ ತಗೊಂಡಿರ್ತಾರೆ. ಯಾವುದೋ ಒಂದು ಹಂತದಲ್ಲಿ ನೋಡಿ ಭಗವಂತನ ಮೇಲೆ ಭಾರ ಹಾಕಿ ಒಂದು ಪ್ರಯತ್ನ ಅಂತ ಮಾಡಿರ್ತಾರೆ. ಈಗ ನೀವೆಲ್ಲ ನಡೆಯಕ್ ಗೊತ್ತಾ ನಿಮ್ಗೆಲ್ಲರಿಗೂ? ನೀವು ನಡೆಯೋದು ಕಲ್ತಿದ್ದೀರಾ? ಹೌದು ಪ್ರಭು. ನೀವು ನಡೆಯೋ ಸಂದರ್ಭದಲ್ಲಿ ಬೀಳ್ತೀರಾ ಬೀಳಲ್ವ? ಯಾವಾಗಾದ್ರೂ ಬೀಳ್ತೀವಿ ಪ್ರಭು. ಒಂದ್ಸಲ ಎಡುತ್ತೀವಿ, ಒಂದೊಂದ್ಸಲ ಬಿದ್ದೋಗ್ತೀವಿ. ಅಯ್ಯೋ ಬಿದ್ದೋಗ್ತೀವಿ ಅಂತ ನಡೆಯಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ ಹೇಳಿ ನಡಿದೇನೆ ಇದ್ರೆ ಕೂತ್ಕೊಂಡಿದ್ರೆ ಸೇಫ್ ಆಗಿ ಇರ್ತೀರಿ ಅಲ್ವಾ? ಆದ್ರೆ ನಿಮ್ ಉದ್ದೇಶ ಸೇಫ್ ಆಗಿ ಕೂತ್ಕೊಂಡಿರೋವಂಥದ್ದು ಅಲ್ಲ ನೋಡಿ. ಹೇಳ್ತಾರೆ ಹಡಗು ಎಲ್ಲಿ ಸುರಕ್ಷಿತವಾಗಿರುತ್ತೆ? ಬಂದರಲ್ಲಿ, ಸಮುದ್ರ ತೀರದ ಬಂದರು ಅಂತ ಇರುತ್ತೆ ನೋಡಿ, ಸೀ ಪೋರ್ಟ್ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಸೇಫ್ ಆಗಿರುತ್ತೆ. ಆದ್ರೆ ಹಡಗು ಮಾಡಿರೋ ಉದ್ದೇಶ ಅದಲ್ಲ. ಹಡಗು ಮಾಡಿರುವಂತ ಉದ್ದೇಶ ನೋಡ ಆ ಒಂದು ಬಂದರಿಂದ ನೋಡ ಕೊಂಡಿ ಕಳಚ್ಕೊಂಡು ಸಮುದ್ರದ ಮೇಲೆ ಹೋಗ್ಬೇಕು. ಈ ತೀರದಿಂದ ಆ ತೀರಕ್ಕೆ ಹೋಗಿ ಸೇರೋದಕ್ಕೆ ಅವಕಾಶ
ಹಡಗು. ನೋಡಿ ಹಡಗು ಎಲ್ಲಿ ಮುಳುಗೋಗ್ಬಿಡುತ್ತೋ ಅಂತ ಹೇಳಿ ಆ ಬಂದರ ಒಳಗೇನೆ ಸೇಫ್ ಆಗಿ ಇಟ್ಕೊಂಡಿದ್ರೆ ಅದ್ರ ಉದ್ದೇಶ ಅದೇನಾ? ಹಡಗು ಅಲ್ಲ. ನೋಡಿ ಹಡಗು ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಮುಳುಗೋಗೋ ಸಾಧ್ಯತೆ ಇರುತ್ತೋ ಇರಲ್ವೋ? ಮುಳುಗೋಗೋ ಸಾಧ್ಯತೆ ಇರುತ್ತೋ ಇರಲ್ವೋ? ಇರುತ್ತೆ ಪ್ರಭು, ಇರುತ್ತೆ ಪ್ರಭು. ಮತ್ತೆ ನೋಡಿ ಈಗ ಕರ್ತ ಎಲ್ಲಿ ಮುಳುಗೋಗ್ಬಿಡುತ್ತೋ ಹಡಗು ಅಂತ ಸೇಫ್ ಆಗಿ ಆ ಬಂದರಲ್ಲಿ ಆ ಸಮುದ್ರ ತೀರದಲ್ಲೇ ಇಟ್ಕೊಂಡಿದ್ರೆ ಅದರಿಂದ ಏನ್ ಪ್ರಯೋಜನ ಅಲ್ವಾ? ನೋಡಿ ಅದನ್ನೇ ಲೋಭಿ ಅಂತ ಹೇಳಿ, ಒಂದೇ ಕಡೆ ಕಂಜೂಸ್. ನಿಂತಿದ್ರೆ ತುಕ್ಕಿಡ್ತು. ತುಕ್ಕಿಡ್ದು ನಿಂತಿದ್ದ ಜಾಗದಲ್ಲೇ ತುಕ್ಕಿಡ್ದು. ಅದೇ ಆಗ್ಲಿ ಬಳಸ್ತಿರ್ಬೇಕು. ಹಂಗೆ ನಮ್ ಬದುಕು ಕೂಡ ನೋಡಿ ಅರ್ಜುನ ಈಗ ಓದಿದ್ನಲ್ಲ ಮೊದಲನೇ ಅಧ್ಯಾಯದಲ್ಲಿ, ಅರ್ಜುನ ಏನಾಗ್ಬಿಡುತ್ತೋ ನೋಡಿ ಅಲ್ಲಿ ಅರ್ಜುನನ ಒಂದು ಲೋಭಿತನವನ್ನ ಕಾಣ್ಬೇಕು. ಕಂಜೂಸ್ ಫೆಲೋ. ನೋಡಿ ಆತನಿಗೆ ಕ್ಷತ್ರಿಯ. ನೋಡಿ ಇಂದಿನ ಒಂದು ಯುದ್ಧದಲ್ಲಿ ಏಕಾಂಗಿಯಾಗಿ ನೋಡಿ ವಿರಾಟರಾಯನ ರಾಜ್ಯ ನೋಡ ಯುದ್ಧದಲ್ಲಿ ಒಬ್ಬನೇ ಗೆದ್ದಿರ್ತಾನೆ, ಇವರೆಲ್ಲರನ್ನು ಸೋಲ್ಸಿರ್ತಾನೆ. ಈ ಸಂದರ್ಭದಲ್ಲಿ ಲೋಭಿತನವನ್ನ ತೋರಿಸ್ತಾನೆ ಅರ್ಜುನ. ಕರ್ಮ ಫಲಗಳಿಗೆ ಕರ್ಮಕ್ಕೆ ಅಂಟ್ಕೊಂಡಿದ್ದಾನೆ ಹೊರತು ಇದರಿಂದ ಕೃಷ್ಣನಿಗೆ ಖುಷಿ ಆಗತ್ತಾ, ಇದು ಕೃಷ್ಣನ ಆದೇಶನ ಅಂತ ಯೋಚನೆ ಮಾಡಿರೋದಿಲ್ಲ. ಅಥವಾ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ನಂದೇನ್ ಪಾತ್ರ ಅಂತ ಹೇಳಿ ಆತ ನೋಡಿ ಅಂದ್ಕೊಂಡಿರೋದಿಲ್ಲ. ತಾನು ತನ್ನ ದೇಹಕ್ಕೆ ಸಂಬಂಧಪಟ್ಟವ್ರ ಬಗ್ಗೆನೇ ಚಿಂತಿಸಿರ್ತಾನೆ. ನೋಡಿ ಇದು ವಿಶೇಷವಾಗಿ ಒಬ್ಬ ಕ್ಷತ್ರಿಯ ಯುದ್ಧ ಪ್ರಾರಂಭ ಆಗ್ಬೇಕಾಗಿರೋ ಸಂದರ್ಭದಲ್ಲಿ ಚಿಂತಿಸ್ಬೇಕಾಗಿರೋದಲ್ಲ. ಈಗ ಕೃಷ್ಣ ನೋಡಿ ಕರ್ಮ ಕರ್ತ ನೋಡಿ ಈ ವಿಚಾರಗಳಾಗಿ ಇದು 3 ಘಟಕಗಳು ಯಾವ್ಯಾವುದು? ಕರ್ಮದ 3 ಘಟಕಗಳು ಇಂದ್ರಿಯಗಳು, ಕರ್ಮ ಮತ್ತು ಕರ್ತ. ನೋಡಿ ಈಗ ಕರ್ಮ ಬಗ್ಗೆ ಚರ್ಚೆ ಆಯ್ತು, ಈಗ ಕರ್ತನ ಬಗ್ಗೆ ಚರ್ಚೆ ಮಾಡ್ತಿರೋದು. ಕರ್ತನಾಗಿರೋನು ಈ ತರ ಯೋಚನೆ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕು? ಅಂದ್ರೆ ನೋಡಿ ಧರ್ಮಶಾಸ್ತ್ರಗಳನ್ನ ಓದ್ಕೋಬೇಕು. ನೋಡಿ ಗುರುಗಳ ನೋಡಿ ಮಾರ್ಗದರ್ಶನ ತಗೋಬೇಕು. ಭಕ್ತರ ಸಂಘದಲ್ಲಿ ಬದುಕಬೇಕು. ಏನ್ ಮಾಡ್ಬೇಕು ಅನ್ನುವಂಥದ್ದು ಜೀವನದಲ್ಲಿ, ಏನ್ ಮಾಡಬಾರ್ದು ಅನ್ನುವಂಥದ್ದು ಜೀವನದಲ್ಲಿ, ನೋಡಿ ಏನ್ ಮಾಡಿದ್ರೆ ಏನಾಗತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಿರಬೇಕು. ಧರ್ಮಶಾಸ್ತ್ರಗಳಲ್ಲಿ ನೋಡಿ ಧರ್ಮಶಾಸ್ತ್ರ ಆಧಾರಿತವಾಗಿ ಬದುಕೋದು ಪ್ರಯತ್ನ. ನೋಡಿ ಆ ಥರದ್ದೊಂದು ನೋಡಿ ಅದಕ್ಕೆ ಹೇಳ್ಕೊಡಕ್ಕೂ ಕೂಡ ಒಬ್ರು ಗುರುಗಳು ಬೇಕು, ಪ್ರೇರಣೆ ಬೇಕು. ನೋಡಿ ಹಂಗೆ ಯಾರ ಬದುಕು ಈ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ ನೋಡಿ ಆ ಒಂದು ಮಾರ್ಗದರ್ಶನದಲ್ಲಿ ಆಶ್ರಯದಲ್ಲಿ ನೋಡಿ ಆ ಬದುಕು ಆ ತರ ಹೋಗುತ್ತೋ ನೋಡಿ ನೋಡಿ ಅವ್ರ ಬದುಕು ಬಹಳ ವಿಶೇಷವಾಗಿರುತ್ತೆ. ನೋಡಿ ದಾಸನಾಗು ವಿಶೇಷನಾಗು ಅಂದ್ರೆ ಹಂಗೆ ನೋಡಿ ಆ ಒಂದು ಪ್ರಯತ್ನದಲ್ಲಿನೇ ನೋಡಿ ಬೆಳಗ್ಗೆ ಭಗವದ್ಗೀತೆ, ನೋಡಿ ಸಾಯಂಕಾಲ ಸಂಧ್ಯಾ ಚೈತನ್ಯ ಚರಿತಾಮೃತ, ನೋಡಿ ರಾತ್ರಿ ಮಲಗುವ ಮುನ್ನ ಮಾಧವನೇನೆ. ನೋಡಿ ಇದೇ ಬದುಕಿನ ಆಧಾರ ಆದ್ರೆ ನಾವು ನಡ್ಕೊಳ್ಳೋ ರೀತಿ, ನಡೆ, ನುಡಿ, ಬದುಕು ಇವೆಲ್ಲ ಆಧಾರಿತವಾಗಿದ್ರೆ ನಾವು ಸುರಕ್ಷಿತವಾಗಿರ್ತೀವಿ. ಇಲ್ದಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಈಗ ಬೆಳಗ್ಗೆ ಎದ್ದಿದೀವ, ಕರ್ಮ ಫಲಗಳನ್ನು ಉತ್ಪನ್ನ ಮಾಡ್ಕೋತೀವಿ. ಇದರಿಂದ ಏನಾಗುತ್ತೆ? ಕರ್ಮ ಫಲಗಳನ್ನು ಉತ್ಪನ್ನ ಮಾಡಿಕೊಂಡ್ರೆ ಮುಂದಿನ ಜನ್ಮಗಳಿಗೆ ದೇಹಗಳು ಸೃಷ್ಟಿಯಾಗ್ತವೆ. ಈಗ ಇವತ್ತಿನ ದಿನ ನಾವೇನ್ ಬದುಕ್ತೀವಲ್ವಾ, ಇವತ್ತಲ್ಲಿ ಏನ್ ಮಾಡಕ್ ಹೋಗ್ತೀವಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರ್ಬೇಕು, ಮುಂದಿನ ಎಷ್ಟೋ ಜನ್ಮಗಳಿಗೆ ಸಿಗುವಂತ ಕರ್ಮಗಳನ್ನ ಸೃಷ್ಟಿ ಮಾಡ್ಕೋತೀವಿ. ನೋಡಿ ಆ ದೇಹಗಳನ್ನು ಪಡ್ಕೊಳ್ಳೋ ತರ ಆಗತ್ತೆ. ನೋಡಿ ಬೇರೆ ಬೇರೆ ತರ ಆಸೆಗಳು ಪಡ್ತೀವಿ, ನೋಡಿ ಅದೆಲ್ಲ ಶೇಖರಣೆ ಆಗಿರುತ್ತೆ. ಈಗ ಆ ತರ ದೇಹವನ್ನ ಪಡಿಲೇಬೇಕಾಗತ್ತೆ. ನೋಡಿ ನಿನ್ನೆ ಪ್ರಭುಜಿಯವರು ಭಗವದ್ಗೀತೆ ಕ್ಲಾಸಲ್ಲಿ ಹೇಳ್ತಿದ್ರಲ್ವಾ, ಹಿಂಗೆ ಭರತ ಮಹಾರಾಜ ಸಾಯೋ ಸಂದರ್ಭದಲ್ಲಿ ಇತರರು ಕೂಡ ನಾವು ಏನು ಜ್ಞಾಪಕ ಬರುತ್ತೋ ಅದೇ ಆಗ್ಬಿಡ್ತೀವಿ ಅಂತ ಹೇಳಿದ್ರ ಇಲ್ವೋ? ಹೇಳಿದ್ರು ಅಲ್ವಾ? ಎಂ ಸ್ಮರಣ್ ಭಾವಂ ತ್ಯಜತೆ ಅಂತೆ ಕಳೇವರಂ. ನೋಡಿ ಹಂಗೆ ತದ್ಭಾವ ಭಾವಿತಃ. ನೀವು ಸೊಳ್ಳೆ ನೆನ್ಸ್ಕೊಂಡ್ರೆ ಸೊಳ್ಳೆ, ಕಪ್ಪೆ ನೆನ್ಸ್ಕೊಂಡ್ರೆ ಕಪ್ಪೆ, ನಾಯಿ ಅಂದ್ರೆ ನಾಯಿ. ಉದಾಹರಣೆಗಳೆಲ್ಲ ಕೊಡ್ತಿದ್ವಿ. ಸಾಯೋ ಸಂದರ್ಭದಲ್ಲಿ ನೀವು ಏನ್ ಚಿಂತಿಸ್ತಿದ್ರಿ, ಹೆಂಗ್ ಬದುಕಿರ್ತೀರೋ ಅದೇ ಜ್ಞಾಪಕ ಬರುತ್ತೆ ನೋಡಿ, ಇನ್ನೇನು ಜ್ಞಾಪಕ ಬರೋದಿಲ್ಲ.
ಪರಿಸ್ಥಿತಿ ಹಂಗಿರುತ್ತೆ ನೋಡಿ. ಹಂಗೆ ಮುಂದಿನ ಹಲವಾರು ಜನ್ಮಗಳಿಗೆ ನೋಡಿ ದೇಹಗಳು ಪಡ್ಕೊಳ್ಳೋದಕ್ಕೆ ಸಾಕಾಗಷ್ಟು ಕರ್ಮಗಳನ್ನ ಉತ್ಪನ್ನ ಮಾಡ್ತಾ ಹೋಗ್ತೀವಿ. ಇವತ್ತು ಅದಕ್ಕೆ ನಾನು ಎದ್ದಿರೋದು. ಅರ್ಥ ಆಗ್ತಿದ್ಯಾ? ಇವತ್ತು ಏನಕ್ಕೆ ಎದ್ದಿದ್ದೀರಿ? ಕರ್ಮ ಮಾಡಕ್ಕೆ ನೋಡಿ. ಕರ್ಮದ ಫಲಗಳನ್ನು ಉತ್ಪನ್ನ ಮಾಡ್ಕೊಳಕ್ಕೆ, ಅವುಗಳನ್ನ ಸವಿಯಕ್ಕೆ. ಅದಕ್ಕೆ ಎಷ್ಟೋ ಜನ್ಮಗಳನ್ನು ಪಡಿಬೇಕಾಗತ್ತೆ ಮುಂದಕ್ಕೆ ನೋಡಿ. ಆ ಪ್ರಕೃತಿ ಕೊಡುತ್ತೆ ದೇಹ. ಈಗ ನೋಡಿ, ಇವತ್ತು ಯಾರೆಲ್ಲ ಡಾಕ್ಟರ್ಗಳಾಗಿದಾರೋ ಅವರೆಲ್ಲ ಒಂದಿನ ನಾನು ಡಾಕ್ಟರ್ ಆಗ್ಬೇಕು ಅಂತ ಇಷ್ಟಪಟ್ಟಿದ್ರೋ ಪಟ್ಟಿರ್ಲಿಲ್ಲ, ಅಥವಾ ಒಂದಿನ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಡಾಕ್ಟರ್ಗಳಾಗ್ಬಿಟ್ರ? ಇಲ್ಲ ಪ್ರಭು, ತುಂಬಾ ವರ್ಷದಿಂದ ಪ್ರಯತ್ನ ಪಟ್ಟು ಆಸೆ ಪಟ್ಟಿರ್ತಾರೆ, ಅದಕ್ಕೆ ಸತತ ಪ್ರಯತ್ನ ಪಟ್ಟಿರ್ತಾರೆ ನೋಡಿ. ಕೆಲವು ಸತಿ ಸೀಟ್ ತಗೊಳಕ್ ಆಗಲ್ಲ, ಲಾಂಗ್ ಟರ್ಮ್ ತಗೊಳ್ತಾರೆ, ಇನ್ನೊಂದು ವರ್ಷ ಬರೀತಾರೆ ನೋಡಿ. ಆಗ ಸೀಟ್ ತಗೊಳಕ್ ಸಾಧ್ಯ ಆಗುತ್ತೆ. ಮತ್ತೆ ಹಂಗೆಯೇ ಪ್ರಯತ್ನ ಮಾಡ್ತಾರೆ. ಅಷ್ಟು ವರ್ಷ ಓದ್ಬೇಕು, ಯಾವ್ಯಾವ ಕೋರ್ಸು ಎಕ್ಸಾಮ್ಸ್ ಎಲ್ಲ ಮುಗಿಸಿ ಡಾಕ್ಟರ್ ಆಗ್ತಾರೆ. ಅದೇ ತರ ಲಾಯರ್ ಕೂಡ, ಅದೇ ತರ ಒಬ್ಬೊಬ್ರು ಕೂಡ ಇಂಜಿನಿಯರ್ ಕೂಡ ನೋಡಿ. ಒಬ್ಬೊಬ್ರು ಕೂಡ ನೀವ್ ಏನೇನೆಲ್ಲ ಆಗಿದಿರೋ ಇದನ್ನ ಆಗ್ಬೇಕು ಅಂತ ಒಂದಿನ ಬಯಸಿದ್ರಿ ನೀವು ಅಲ್ವಾ? ನಿಮ್ ಮನೆ ಕಟ್ಟಿದಿರಿ ಅನ್ಕೊಳ್ಳಿ. ನೀವು ನಿಮ್ ಮನೆಗಳು ಈ ಮನೆ ಕಟ್ಬೇಕು ಅಂತ ಬಯಸಿರ್ಲಿಲ್ಲ ಹಿಂದೆ ಒಂದ್ ಕೆಲವು ದಿನ ನೋಡಿ. ಆಮೇಲೆ ಪ್ಲಾನ್ ಮಾಡಿದ್ರಿ, ಅದಕ್ಕೆ ಬೇಕಾಗಿರೋದು ಏನೆಲ್ಲ ಬೇಕು ಮಾಡಿ ನೋಡಿ ಆ ಮನೆ ಕಟ್ಟೋವಂಥದ್ದು ಪ್ರಯತ್ನ ನೀವು ಮಾಡ್ಕೊಂಡ್ರಿ ನೋಡಿ. ಇಡೀ ಇದೇ ತರನೇ ನೀವು ಹೆಂಗೆ ಒಂದು ಮನೆ ಕಟ್ಟಬೇಕು ಅಂತ ಬಯಸಿ ಮನೆ ಕಟ್ಕೊಂಡ್ರು, ಅದೇ ತರ ಮುಂದಿನ ದೇಹಗಳನ್ನು ಕೂಡ ನೀವು ಮನೆ ಹೆಂಗ್ ಕಟ್ಕೊಂಡ್ರು ಅದೇ ತರನೇ ದೇಹಗಳು ಕೂಡ ನೋಡಿ. ಎಲ್ಲಿ ಮನೆ ಕಟ್ಬೇಕು, ಹೇಗ್ ಕಟ್ಬೇಕು ಅಂತ ನೀವು ಬಯಸ್ತೀರಿ ನೋಡಿ. ಇದ್ದಕ್ಕಿದ್ದಂಗೆ ಒಂದಿನ ಮನೆ ಬಂದ್ಬಿಡುತ್ತೆ, ನಿಮ್ಗೆ ಬರೋದಿಲ್ಲ. ಅದಕ್ಕೆ ಬೇಕಾಗೋದೆಲ್ಲ ತಯಾರಿ ಮಾಡ್ಕೋತೀರಿ. ಅದೇ ತರನೇ ದೇಹಗಳು ಕೂಡ. ಈಗ ಪ್ರಸ್ತುತ ನಿಮ್ಗೆ ಈ ದೇಹ ಇವತ್ತು ಸಿಕ್ಕಿದೆ ಅಂದ್ರೆ ಇದು ಹಿಂದೆ ನೀವು ಬಯಸಿದ್ರಿ. ಹಿಂಗೆ ಡಾಕ್ಟರ್ ಆಗಿದ್ದೀರಿ ಅಂದ್ರೆ ನೋಡಿ, ಡಾಕ್ಟರ್ ಆಗ್ಬೇಕು ಅಂತ ಒಂದ್ ಕಾಲದಲ್ಲಿ ಬಯಸಿ ಅದಕ್ಕೆ ಮಾಡ್ಬೇಕಾಗಿರೋ ಪ್ರಯತ್ನಗಳು ಮಾಡಿ ಡಾಕ್ಟರ್ ಆಗ್ತಾರೋ ನೋಡಿ. ಅದೇ ಒಬ್ರು ಟೀಚರು ಕೂಡ, ಒಬ್ರು ಟೀಚರ್ ಆಗ್ಬೇಕು ಅಂತೇಳಿ ಬಯಸಿ ಪ್ರಯತ್ನ ಪಟ್ಟು ಟೀಚರ್ ಆಗ್ತಾರೋ ಅದೇ ತರ ನೀವು ಇವತ್ತು ನಾವು ಒಬ್ಬೊಬ್ರು ಕೂಡ ಏನ್ ದೇಹ ಪಡ್ಕೊಂಡಿದ್ದೀರಿ ನೋಡಿ. ಈ ತರದ್ದು ಯಾವಾಗೋ ಆ ತರದೊಂದು ಕರ್ಮ ಒಂದ್ ಮಾಡಿದ್ರಿ ಈ ದೇಹ ಸಿಗೋ ತರ. ಅದೇ ತರ ಮುಂದಿನ ದೇಹಗಳು ಕೂಡ ತಯಾರಿ ಆಗ್ತಾ ಇದಾವೆ, ಈಗಾಗ್ಲೇ ಆಗಿ ರೆಡಿ ಇದಾವೆ ನೋಡಿ. ರೆಡಿ ಆಗಿದೆ. ಈಗ ಒಂದ್ ಜೀವ ಬಿಟ್ರೆ ಇನ್ನೊಂದು ದೇಹ ನೋಡಿ, ಆ ಜೀವ ಬಿಟ್ರೆ ಇನ್ನೊಂದು ದೇಹ ನೋಡಿ, ಆ ದೇಹ ಬಿಟ್ರೆ ಆ ಜೀವ ಬಿಟ್ರೆ ಇನ್ನೊಂದು ದೇಹ ತಯಾರಿ ಆಗಿದೆ. ನಿಮ್ಗೆ ಗೊತ್ತಾ? ದೇಹಗಳು ಈ ಜೀವ ಬಿಟ್ಟ ದೇಹಗಳು ಮುಂದಿನ ಜನ್ಮಗಳು ತಯಾರಿ ಆಗಿದಾವೆ, ಎಷ್ಟೊಂದು ರೆಡಿ ಆಗಿದಾವೆ ನೋಡಿ. ಈಗ ಈ ಸಂಕೀರ್ತನ ಯಜ್ಞ ನೋಡಿ, ಸಂಕೀರ್ತನ ಯಜ್ಞದ ಒಂದು ಭಾಗವಾಗಿರುವಂತ ನಾವೆಲ್ಲರಿಗೂ ನೋಡಿ, ನಾವು ಎಷ್ಟು ಸಂಕೀರ್ತನ ಯಜ್ಞದಲ್ಲಿ ನೋಡಿ, ಒಂದು ಯಜ್ಞ ಮಾಡಿದ್ರೆ ಏನಿರುತ್ತಲ್ಲಿ? ಯಜ್ಞ ಕುಂಡ ಇರುತ್ತಾ, ಬೆಂಕಿ ಇರುತ್ತಾ, ಅದಕ್ಕೆ ಅರ್ಪಣೆ ಮಾಡುವಂತ ಹವಿಸ್ಸುಗಳೆಲ್ಲ ಇರ್ತಾವಲ್ವಾ? ಹೋದ್ರೆ ಹೋಗ್ತಾವಲ್ವಾ? ಹಂಗೆ ಈ ಸಂಕೀರ್ತನ ಯಜ್ಞದಲ್ಲಿ ನಮ್ಮ ಹಿಂದಿನ ಕರ್ಮ ಫಲಗಳಿದಾವೆ ನೋಡಿ. ಹಿಂದೆ ಏನೇನೋ ಮಾಡಿ ಇಟ್ಕೊಂಡಿದೀವಿ ನೋಡಿ, ಮುಂದೆ ಏನೇನೋ ಆಗ್ಬೇಕಾಗಿತ್ತು ನೋಡಿ. ಅವುಗಳೆಲ್ಲನೂ ಕೂಡ ಈಗ ನಾಶ ಆಗ್ತಾ 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 ನೋಡಿ. ಹೇಳ್ತಾರೆ ಕಾರ್ತಿಕ್ ಮಾಸದಲ್ಲಿ ಒಂದು ದೀಪವನ್ನ ಬೆಳಗ್ಸಿದ್ರೆ ಎಷ್ಟು ಪುಣ್ಯ ಅಂತೆ. ಅದು ಎಷ್ಟು ಪುಣ್ಯ ಏನಂತೆ, ಅದ್ರ ಮಹಿಮೆ ಯಾರಾದ್ರೂ ಹೇಳ್ತೀರಾ? ಕಾರ್ತಿಕ್ ಮಾಸದಲ್ಲಿ ನೋಡಿ ಎಷ್ಟೋ ಕಲ್ಪಗಳ ಒಂದು ರಾಶಿ ಕರ್ಮ ಫಲಗಳು ಏನ್ ಈ ತರ ದೇಹಗಳು ಏನೇನೋ ದೇಹಗಳು ಪಡ್ಕೋಬೇಕಿತ್ತು ನೋಡಿ, ಅವೆಲ್ಲ ಭಸ್ಮ ಆಗ್ಬಿಡುತ್ತೆ, ಸುಟ್ಟೋಗ್ಬಿಡತ್ತಂತೆ ನೋಡಿ. ನಿಮ್ಗೆ ಬಿತ್ತನೆ ಬೀಜ ಗೊತ್ತಾ? ಬಿತ್ತನೆಗೆ ಅಂತ ಬೀಜ ಇಟ್ಕೊಂಡಿರ್ತಾರೆ ಗೊತ್ತಾ? ಆ ಬೀಜವನ್ನು ಬಿತ್ತನೆ ಮಾಡಿದ್ರೆ ಅದು ಫಲ ಬರುತ್ತೆ, ಅದ್ರ ಒಂದು ಫಸಲು ಬರುತ್ತೆ, ಒಂದು ಬೆಳೆ ಬರುತ್ತೆ, ಬೆಳೆಯಲ್ಲಿ ಫಸಲು ಬರುತ್ತೆ. ಈಗ ಆ ಬೀಜನ ಟೋಸ್ಟ್ ಮಾಡ್ಬಿಟ್ರೆ ಸುಟ್ಬಿಟ್ರೆ ಅದ್ ಮೊಳಕೆ ಬರುತ್ತಾ? ಬರಲ್ಲ. ಈಗ ಏನ್ ಮಾಡ್ತಿದೀವಿ, ಪ್ರಭುಪಾದರ ಒಂದು ಆಂದೋಲನ ಈಗೇನ್ ನಡೀತಿದೆಯಲ್ಲ, ಇದು ಈ ತರದೊಂದು ಆಂದೋಲನ ನೋಡಿ. ಕರ್ಮ ಫಲಗಳು ಏನೆಲ್ಲ ಆಗ್ಲೇ ತಯಾರಾಗಿದ್ದಾವೆ ಅವೆಲ್ಲ ಹೆಂಗೆ ಸುಟ್ಟೋಗ್ತವೆ ಅಂದ್ರೆ
ನೋಡಿ ಬಿತ್ತನೆ ಬೀಜಗಳನ್ನ ನಿಮ್ಮ ಮನೆಯಲ್ಲಿ ನೀವು ಅವರೆಕಾಳು ಹುರುಳಿಕಾಳು ಇವನ್ನೆಲ್ಲ ರೋಸ್ಟ್ ಮಾಡಿ ಇಟ್ಟಿರ್ತೀರಲ್ವಾ, ನೀವೆಲ್ಲನ್ನು ಸುಟ್ಟು ಹೌದು ಪ್ರಭು. ಅದ್ ಮೊಳಕೆ ಬರ್ತವಾ? ಬರೋದಿಲ್ಲ. ಬರಲ್ಲ ಪ್ರಭುಜಿ. ಪ್ರಭು ಬರೋದಿಲ್ಲ. ಬರೋದಿಲ್ಲ. ಅದೇ ತರನೇ ನೋಡಿ ಕರ್ಮ ಫಲಗಳಿಗೆ ನಾವೆಲ್ಲ ಏನ್ ಅಂಟ್ಕೊಂಡು ನೋಡಿ ಅವನ್ ಸವಿಬೇಕು ಅಂತೇಳಿ ಹಿಂದಿನ ಜನ್ಮಗಳಲ್ಲಿ ಹಿಂದಿನ ದಿನಗಳಲ್ಲಿ ಎಷ್ಟೋ ಮಾಡಿ ಇಟ್ಟಿರ್ತೀವಲ್ವಾ, ನಾವು ಯಾವ ಮೊಳಕೆ ಬರೋದಿಲ್ಲ, ಭಸ್ಮ ಆಗೋಯ್ತು. ಈ ತರದ್ದು ಒಂದು ನೋಡಿ ನಮ್ಗೆ ಪ್ರಯತ್ನ ಈ ಆಂದೋಲನದಲ್ಲಿ ಏನಾಗತ್ತೆ ಅಂತ ನೀವು ಯಾರಾದ್ರೂ ಏನಾದ್ರೂ ಯೋಚನೆ ಮಾಡಿದ್ರೆ ಗಂಭೀರವಾಗಿ ನೋಡಿ, ಈ ಹರೇ ಕೃಷ್ಣ ಆಂದೋಲನದಲ್ಲಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ರೆ ನೋಡಿ ಇದಾಗತ್ತೆ. ನೋಡಿ ಹಿಂದಿನ ಎಷ್ಟೋ ಕರ್ಮ ಫಲಗಳಿಗೆ ಅಂಟ್ಕೊಂಡು ನಾವು ಗೊತ್ತಿದ್ದು ಗೊತ್ತಿಲ್ದಿದ್ದು ಏನೆಲ್ಲ ಮಾಡಿಟ್ಟಿದ್ವಿ, ಈಗೆಲ್ಲ ಬಸ್ಸುಟ್ಟೋಗ್ತಾ ಬರ್ತಾ ಇದಾವೆ. ನೋಡಿ ಇದಕ್ಕೇನು ಉಲ್ಲೇಖ, ನಿಮ್ಗೆ ಆಧಾರ, ನೀವು ಹೆಂಗೆ ಹೇಳ್ತೀರಿ ಅಂದ್ರೆ ನೀವು ಬದುಕಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೆ ಬದುಕ್ತಿರೋ ಬದುಕು ಸಾರ್ಥಕ ಅನ್ಸುತ್ತೆ, ಇಲ್ಲದೆ ಇದ್ರೆ ಏನ್ ಬದುಕಿದು ಅನ್ಸುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ನೋಡು, ಕೃಷ್ಣ ನೋಡಿ ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮಶಾಸ್ತ್ರಗಳಿಗೆ ಅನುಗುಣವಾಗಿ ಕೆಲವು ದಿನ ಬದುಕು ನೋಡಿ ನಿಮ್ಗೆ ಬದುಕು ಇದು ಸಾರ್ಥಕ ಇದು ಅರ್ಥಪೂರ್ಣ ಅನ್ಸುತ್ತೆ. ಇಲ್ಲದೆ ಇದ್ರೆ ನಿಮಗೆ ಎಷ್ಟು ಹೆಂಗ್ ಬದುಕ್ರೇನು ಕೂಡ ಸಮಾಧಾನನೇ ಆಗ್ತಿರೋದಿಲ್ಲ. ನೋಡಿ ನಿಮ್ಗೆ ಕೃಷ್ಣ ಪ್ರಜ್ಞೆಗೆ ಬರಕ್ ಮೊದ್ಲು ಬಂದು ಈಗ ವ್ಯತ್ಯಾಸ ಕಾಣ್ತಿದ್ಯಾ? ಕಾಣ್ತಾ ಈ ಇದೆ, ತರ ಅನುಭವ ಆಗ್ತಾ ಇದೆ. ಕಾಣ್ತಾ ಇದೆ. ನೋಡಿ ಯೋಚನೆ ಮಾಡಿ, ನೀವು ಹಂಗೆ ಚಿಂತಿಸಿ, ಒಂದು ಕ್ಷಣ ಚಿಂತಿಸಿ ನೋಡಿ. ನೋಡಿ ಒಂದು ಅರ್ಥಪೂರ್ಣ ಅನ್ಸುತ್ತೆ ಬದುಕು. ಕೃಷ್ಣ ಪ್ರಜ್ಞೆಯಲ್ಲಿ ಕೊಟ್ಟಿರುವಂತ ಸೂಚನೆಗಳ ಪ್ರಕಾರ ಬದುಕ್ತಾ ಇದ್ರೆ ಇದೊಂದು ಅರ್ಥಪೂರ್ಣ, ಆತ್ಮಕ್ಕೆ ಸಂತೋಷ ಆಗತ್ತೆ. ಇಲ್ವೋ ನೋಡಿ, ಹಂಗಲ್ವೋ ಅಂದ್ರೆ ನೋಡಿ ನಮ್ಗೆ ಬದುಕಲ್ಲಿ ಹೆಂಗಿರುತ್ತೆ, ನೀವ್ ಏನ್ ಮಾಡಿದ್ರೇನು ತೃಪ್ತಿನೇ ಆಗಲ್ಲ. ನೋಡಿ ಲೋಭಿ ನೋಡಿ, ಲೋಭಿಗಳು ಅಂದ್ರೆ ಹಂಗೆ ಕಂಜೂಸ್, ಅವ್ರ ಬದುಕನ್ನ ಸರಿಯಾಗಿ ಬಳಸ್ಕೊಳ್ಳದೆ ಇರೋರ್ನ ಲೋಭಿಗಳು ಅಂತ ಹೇಳ್ತಾರೆ. ಕಂಜೂಸ್ ನೋಡಿ, ಕಂಜೂಸ್ಗಳನ್ನ ಲೋಭಿ ಅಂತ ಹೇಳ್ತಾರೆ. ನೋಡಿ ಹಂಗೆ ಲೋಭಿಯ ಸಂಸಾರಿ ಅಂತ ಎಲ್ಲಿ ಓದಿದಿರಿ, ಎಲ್ಲಿ ಕೇಳಿದಿರಿ? ಮಾನವ ಜನ್ಮ ಲೋಭಿಯ ಸಂಸಾರಿ ಇಲ್ಲಾದ್ರೂ ಓದಿದ್ರಿ? ನೋಡಿ ಹಿಂಗೆ ಕರ್ಮ ಮತ್ತು ಕರ್ಮ ಫಲಗಳು ಅಂದ್ರೆ ಹಿಂಗಿರ್ತವೆ ನೋಡಿ. ಅಂಟ್ಕೊಂಡಿರ್ತೀವಿ, ಕರ್ಮ ಫಲಗಳನ್ನ ಸವಿಯೋದಕ್ಕೆ ನಾವೆಲ್ಲರೂ ನೋಡಿ ದೇಹಗಳನ್ನ ತಯಾರಿ ಮಾಡಿ ಇಟ್ಕೊಂಡಿದೀವಿ ನೋಡಿ. ಇವೆಲ್ಲವೂ ವಿಚಿತ್ರ 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 ಫಲಗಳನ್ನ ಕೊಡ್ತಾ ಹೋಗುತ್ತೆ ನೋಡಿ. ಯಾರಾದ್ರೂ ಒಬ್ಬ ಬುದ್ಧಿವಂತರು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ನೋಡಿ ಅದನ್ನ ನಿಲ್ಸೋವಂತ ಪ್ರಯತ್ನ ಮಾಡ್ಬೇಕು ನೋಡಿ. ನಿಲ್ಸೋವಂಥದ್ದು ನಮ್ಗೆ ಈಗ ಗೊತ್ತಾಗತ್ತೆ. ರಸ್ತೆಯಲ್ಲಿ ಗಾಡಿ ಓಡಿಸ್ಕೊಂಡು ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಯಾವುದೋ ಒಂದು ರೂಟಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಾಗತ್ತೆ ಇದು ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದ್ ಸರಿ ಅಂತ ಅನ್ಸುತ್ತೆ. ಇವಾಗ ಅದೇ ಫಾಸ್ಟ್ ಆಗಿ ಹೋಗಲ್ವಾ? ನಿಂತ್ಕೊಂಡ್ಬಿಡ್ತೀವಿ ಪ್ರಭು, ಸೈಡ್ ಅಲ್ಲಿ ಗಾಡಿ ಹಾಕಿ ನಿಂತ್ ಬಿಡ್ತೀವಿ ನೋಡಿ. ಅದಕ್ಕೆ ಮೊದಲು ಸ್ಲೋ 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 ಮಾಡಿ ಎಲ್ಲ ಒಂದ್ ಕಡೆ ಸೈಡ್ ಹಾಕಿ ಆಮೇಲೆ ಯಾವ ಕಡೆ ಹೋಗ್ಬೇಕಿತ್ತು ಅಂತ ಸ್ವಲ್ಪ ಪರಾಮರ್ಶೆ ವಿಚಾರಿಸ್ಕೊಂಡು ಆಮೇಲೆ ಯಾವ ಕಡೆ ಹೋಗ್ಬೇಕು ಅಂತ ತಿಳ್ಕೊಂಡು ನೋಡಿ ಆಮೇಲೆ ದಿಕ್ಕು ಪರಿವರ್ತಿಸ್ತೀವಿ ನೋಡಿ. ಇದನ್ನೇ ಕೆಲವರು ಕೇಳ್ತಾರೆ, ಅಯ್ಯೋ ಭಗವದ್ಗೀತೆ ಓದ್ಬಿಟ್ರೆ, ಇಸ್ಕಾನಿಗೆ ಬಂದ್ಬಿಟ್ರೆ ನೋಡಿ ನಾವು ನಮ್ಮನ್ನ ಈ ಬೌದ್ಧಿಕ ಆಸೆಗಳೆಲ್ಲ ಕಳಿಸ್ಬಿಡ್ತಾರೆ, ನಮ್ಗೇನೂ ಇಚ್ಛೆನೆ ಇಲ್ದೇನೆ ಮಾಡ್ಬಿಡ್ತಾರೆ. ಯಾರೋ ಒಬ್ರು ಮೊನ್ನೆ ಭಗವದ್ಗೀತೆ ಕ್ಲಾಸಲ್ಲಿ ಸದಾನಂದ ಕೇಶವ ಪ್ರಭುಜಿಯವ್ರು ಕೇಳ್ತಾ ಇದ್ರು, ಭಗವದ್ಗೀತೆ ಓದ್ಬಿಟ್ರೆ ಈ ಆಸೆಗಳೆಲ್ಲ ಈ ಭೌತಿಕಗಳೆಲ್ಲನೂ ನಮ್ಗೆ ಹೋಗ್ಬಿಟ್ರೆ ಮತ್ತೆ ಈ ತರದ ಚಿಂತನೆಗಳು ಬರ್ತವೆ ನೋಡಿ. ಭಗವದ್ಗೀತೆ ಯಾರಿಗಾದ್ರೂ ವಿತರಣೆ ಮಾಡಕ್ ಹೋಗ್ರಿ, ಅವ್ರಿಗೆ ಭಯ ಆಗತ್ತೆ ಮೊದ್ಲು. ಈ ಭಗವದ್ಗೀತೆ ತಗೊಂಡ್ಬಿಟ್ರೆ ಮತ್ತೆ ನೋಡಿ
ಕೆಲವನ್ನೆಲ್ಲ ನಾವು ಬಿಟ್ಬಿಡ್ಬೇಕಾಗತ್ತೆ. ಗಂಡ ಬಿಟ್ಟು ಹೋಗ್ಬಿಡ್ತಾನೆ, ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ, ಮಕ್ಕಳು ನೋಡಿ ಸಂಸಾರದ ಬಗ್ಗೆ ವೈರಾಗ್ಯ ಬಂದ್ಬಿಡುತ್ತೆ. ಹಿಂಗೆ ಅವ್ರ ತಲೆಗೆ ಬೀಳುತ್ತೆ. ಅವ್ರು ಏನ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ, ಆ ಬದುಕು ಏನ್ ನಾರ್ಮಲ್ ಲೈಫ್ ಅಂತ ಅವ್ರು ಅನ್ಕೊಂಡಿರ್ತಾರೆ ನೋಡಿ, ಅದ್ರ ಎಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೋ ಅಂತ ಅವ್ರಿಗೆ ಭಯ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ನೋಡಿ ಈ ತರ ಯಾರನ್ನಾದ್ರೂ ಕರೆದ್ ನೋಡಿ, ಭಗವದ್ಗೀತೆ ಕ್ಲಾಸಿಗೆ ಕರೀರಿ, ಭಗವದ್ಗೀತೆ ಕೊಡಕ್ ಹೋಗಿ, ಅವ್ರಿಗೊಂದ್ ರೀತಿ ಭಯ ಆಗತ್ತೆ, ಬರಲ್ಲ ಅಂತಾರೆ ಅವರು. ನಾವು ಹಿಂದಿಂದೆಲ್ಲ ಬಿಟ್ಬಿಡ್ಬೇಕಾ, ನಾವು ಅದನ್ನ ತಿಂತಿದೀವಿ, ಈ ತರ ಮಾಡ್ತಿದೀವಿ, ಆ ತರ ಬದುಕ್ತಿದೀವಿ ನೋಡಿ. ನೋಡಿ ಈ ತರದ ಯೋಚನೆಗಳು ಬಂದ್ಬಿಡುತ್ತೆ ಅವ್ರು. ಲೋಭಿಗಳು ಅಂದ್ರೆ ನೋಡಿ, ಲೋಭಿ ಅಂದ್ರೆ ಹಂಗೆ. ಲೋಭಿಗಳು ಅಂದ್ರೆ ನೋಡಿ, ಬದುಕಿನ ಉದ್ದೇಶ ಅರ್ಥ ಮಾಡ್ಕೊಳ್ದೆ ಅದನ್ನ ನಷ್ಟ ಮಾಡ್ಕೊಳ್ಳೋದು ಅಂತ ನೋಡಿ. ಪ್ರಭುಪಾದರು ಅದನ್ನ ನೋಡಿ ಕೃಪಣ ಅಂತ ಹೇಳ್ತಾರೆ. ಕೃಪಣ ಪದಕ್ಕೆ ಆಪೋಸಿಟ್ ಏನು ಪ್ರಭುಪಾದರು ಹೇಳೋದು? ಕೃಪಣ ಆಪೋಸಿಟ್ ತ್ರಿಪುಣ ಕರೆಕ್ಟ್, ಪ್ರಭು. ಬ್ರಾಹ್ಮಣ ಬ್ರಾಹ್ಮಣ ಅಂತ. ಬ್ರಾಹ್ಮಣ ಕೃಪಣ, ಕೃಪಣ ಬ್ರಾಹ್ಮಣ. ಬ್ರಾಹ್ಮಣ ತನ್ನ ಬದುಕಿನ ಪರಿಪೂರ್ಣತೆ ಅರ್ಥವನ್ನು ಚೆನ್ನಾಗಿ ಮಾಡ್ಕೊಂಡಿರ್ತಾನೆ ನೋಡಿ. ಆತನ ಬದುಕು ನೋಡಿ, ಆತನ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋಕೆ, ಆ ಬ್ರಹ್ಮನ್ ನೋಡ ಆತನ ಸಂತುಷ್ಟಿಗೆ ಆತ ಎಲ್ಲ ಪ್ರಯತ್ನ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ಆತ ಸಹಜವಾಗಿನೇ ಒಬ್ಬ ಬ್ರಾಹ್ಮಣ ಅಂದ್ರೆ ಸರಳ ಬದುಕನ್ನು ಬದುಕಬೇಕು ನೋಡಿ. ಸರಳ ಬದುಕು ಬ್ರಾಹ್ಮಣನ ಮುಖ್ಯ ಮೊದಲನೇ ಕರ್ತವ್ಯ ಕೆಲಸ. ಆತನ ಬದುಕು ಹೆಂಗ್ ಇಟ್ಕೊಂಡಿರ್ತಾನೆ ಅಂತಂದ್ರೆ ಸರಳವಾಗಿ ಬದುಕಕ್ಕೆ, ಏನು ಎಷ್ಟು ಬೇಕೋ ಅಷ್ಟೇ, ಬದುಕು ನಿರ್ವಹಣೆಗೆ ಏನ್ ಬೇಕೋ ಎಷ್ಟು ಬೇಕೋ ಅದಕ್ಕೆ ನೋಡಿ ಬಡ ಬ್ರಾಹ್ಮಣ ಅಂತ ಹೇಳು. ಆತನ ಬದುಕು ಬದುಕಕ್ಕೆ ಎಷ್ಟು ಬೇಕು ಏನ್ ಬೇಕು ಅಷ್ಟೇ ಇಟ್ಕೊಂಡಿರೋದು, ಶುದ್ಧವಾಗಿ ಶುಚಿಯಾಗಿರೋದು ನೋಡಿ. ಇದು ಮೂಲ ಗುಣ ಅವರ ನೋಡಿ. ಅದನ್ನೇ ಇಲ್ಲಿ ಹೇಳ್ತಿರೋದು ಅಶುಚಿ ಅಂತ ಹೇಳ್ತಿದ್ದಾರೆ. ಸದಾ ಅಸೂಯ ಪರ, ಅಶುಚಿ ನೋಡಿ, ಹಿಂಗಲ್ಲ ಬ್ರಾಹ್ಮಣ ಅಂದ್ರೆ ಹಂಗಲ್ಲ. ಕೃಪಣರು ಯಾರು? ಲೋಭಿಗಳು, ಕಂಜೂಸ್ ಫೆಲೋಗಳು ನೋಡಿ. ಇವ್ರು ಇರ್ತಾರೆ ನೋಡಿ, ಇವರು ತುಂಬಾ ಅಸೂಯ ಪರ, ಅಶುಚಿ ನೋಡಿ, ಕ್ಲೀನ್ಲಿನೆಸ್ ಇರೋದಿಲ್ಲ ನೋಡಿ. ಈ ತರದೆಲ್ಲವೂ ಅವ್ರ ಬದುಕಲ್ಲಿ ಇಟ್ಕೊಂಡಿರ್ತಾರೆ ನೋಡಿ. ಹಂಗೆ ಕರ್ಮ ಮತ್ತೆ ಕರ್ಮ ಫಲಗೆ ಅಂಟ್ಕೊಂಡಿರ್ಬಾರ್ದು ಅಂತ ಇಲ್ಲಿ ಈ ಶ್ಲೋಕ ನಮ್ಗೆ ಹೇಳ್ಕೊಡ್ತಾ ಇದೆ ನೋಡಿ. ಆ ಫಲಗಳನ್ನ ಸವಿಯಕ್ಕೆ ನಾವು ನೋಡಿ, ಇವೆಲ್ಲವೂ ರಜೋಗುಣದ ಒಂದು ಮೂಲ ಗುಣಗಳು ನೋಡಿ. ಕರ್ಮ ಫಲಗಳನ್ನ ಉತ್ಪನ್ನ ಮಾಡ್ಕೊಳ್ಳೋದು ನೋಡಿ, ಆ ಫಲಗಳನ್ನ ಸವಿಯಕ್ಕೆ ಬಯಸೋದು, ಲೋಭಿಯಾಗಿ ಬದುಕೋದು ನೋಡಿ. ಆಮೇಲೆ ಅಸೂಯಾಪರನಾಗಿರೋದು, ಹೊಟ್ಟೆ ಕಿಚ್ಚು, ಮತ್ಸರ ನೋಡಿ. ಈ ಹಿಂಗೆ ಈ 6 ವೈರಿಗಳು ಅರಿಷಡ್ ವರ್ಗಗಳಲ್ಲಿ ವಿಶೇಷವಾಗಿ ಅಸೂಯೆಯನ್ನ ಯಾವುದೇ ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸ್ಕೊಳಕ್ ಆಗಲ್ವಂತೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ ಇವುಗಳನ್ನೆಲ್ಲ ಬಳಸ್ಬೋದು. ಮಾತ್ಸರ್ಯವನ್ನ, ಹೊಟ್ಟೆ ಕಿಚ್ಚು, ಅಸೂಯೆ ಇದನ್ನು ಮಾತ್ರ ಎಲ್ಲೂ ಬಳಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಆಚಾರ್ಯರು ನೋಡಿ. ಸದಾ ಅಸೂಯ ಪರನಾಗಿರೋದು, ಅಶುಚಿ ಆಗಿರೋದು ನೋಡಿ. ಶುಚಿ ಬಗ್ಗೆ ಬಂದಾಗ ನಾವು ಹಿಂದೆ ಚರ್ಚೆ ಮಾಡಿದ್ವಿ ನೋಡಿ. 15ನೇ ಶ್ಲೋಕದಲ್ಲಿ ಓದಿದ್ವಿ, 17ನೇ ಅಧ್ಯಾಯದ 15ನೇ ಶ್ಲೋಕ. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಮತ್ತು ಅನ್ಯಾಯದ ಕರ್ಮಕ್ಕೆ ನೋಡಿ 5 ಅಂಶಗಳೇ ಕಾರಣ ನೋಡಿ. ಕಾಯ, ವಾಚ, ಮನಸ ಶುಚಿಯಾಗಿರೋದು ನೋಡಿ. ದೈಹಿಕವಾಗಿ ಶುಚಿಯಾಗಿರೋದು, ಮಾತಿನಲ್ಲಿ ಶುಚಿಯಾಗಿರೋದು, ಮನಸ್ಸಿನಲ್ಲಿ ಶುಚಿಯಾಗಿರೋದು, ಕಾಯ, ವಾಚ, ಮನಸ ನೋಡಿ. ಹಂಗೆ ಅಶುಚಿ ಅಂದ್ರೆ ಹಂಗೆ ನೋಡಿ. ಹಂಗೆ ನೋಡಿ, ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ. ತ್ರಿಕರಣ ಶುದ್ಧಿ, ಇದನ್ನೇ ನಮ್ಮ ವೈಷ್ಣವ ಸನ್ಯಾಸಿಗಳು ಸನ್ಯಾಸವನ್ನು ತಗೊಂಡಾಗ ತ್ರಿದಂಡಿಯನ್ನ ತಗೋತಾರೆ ನೋಡಿ. ಆ ತ್ರಿದಂಡಿ ಕಾಯ, ವಾಚ, ಮನಸ ಶುಚಿಯಾಗಿರೋದಕ್ಕೆ ನೋಡಿ. ಅದೇ ಜನಿವಾರ ಹಾಕೋ ಸಂದರ್ಭದಲ್ಲೂ ಕೂಡ ನೋಡಿ, ಜನಿವಾರ ಹಾಕೊಳ್ಳೋರು ನೀವು ಯಾರಿದ್ದೀರಿ ನೋಡಿ, ನಿಮ್ಗೆ ಈ ತರದ್ದು ಕೂಡ ಅನುಭವ ಇರುತ್ತೆ ನೋಡಿ. ಅಲ್ಲಿ
ಆ ಜನಿವಾರ ಹಾಕೊಂಡವ್ರ ಕಾಯ ವಾಚ ಮನಸ್ಸ ಶುದ್ಧಿಯಾಗಿರ್ಬೇಕು. ನೋಡಿ, ಕಾಯ ವಾಚ ಮನಸ್ಸ ನೋಡಿ. ಹಂಗೆ ಇವ್ರು ಹೆಂಗಿರ್ತಾರೆ ಅಂದ್ರೆ, ರಜೋಗುಣದವರು, ರಾಜಸ ಸ್ವಭಾವದವರು ಸದಾ ಅಶುಚಿಯಾಗಿರ್ತಾರೆ. ಹಿಂಗೆ ದೇಹದಿಂದ, ಮನಸ್ಸಿನಿಂದ, ಮಾತುಗಳಿಂದ. ರಜೋಗುಣದವರು ಅಶುಚಿಯಾಗಿರ್ತಾರೆ, ಸದಾ ಅಸೂಯಪರರಾಗಿರ್ತಾರೆ, ಸದಾ ಲೋಭಿಗಳಾಗಿರ್ತಾರೆ ನೋಡಿ, ಸದಾ ಕರ್ಮ ಫಲಗಳಿಗೆ ಅಂಟುಕೊಂಡಿರ್ತಾರೆ ನೋಡಿ. ಹಿಂಗಿದ್ದವರಿಗೆ ಏನ್ ಸಿಗುತ್ತೆ? ಸುಖ ದುಃಖಗಳಿಂದ ವಿಚಲಿತನಾಗ್ತಾರೆ ನೋಡಿ. ಕೆಲವು ಸತಿ ಬದುಕಲ್ಲಿ ಸುಖ ಬರುತ್ತೆ, ಹಿಗ್ಗೋಗ್ಬಿಡ್ತಾರೆ, ಕುಣಿದು ಕುಪ್ಪಳಿಸ್ಬಿಡ್ತಾರೆ ನೋಡಿ. ದುಃಖಗಳು ಬರುತ್ತೆ, ಕೆಟ್ಟ ಸಂದರ್ಭಗಳು, ಕೆಟ್ಟ ದಿನಗಳು ಕೂಡ ಬರುತ್ತೆ. ಅವಾಗ ಏನಾಗುತ್ತೆ? ಕುಗ್ಗೋಗ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ತಗೋತಾರೆ ನೋಡಿ. ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ನೋಡಿ. ಇದನ್ನ ಇಂಥವರಲ್ಲಿ, ರಜೋಗುಣದವರಲ್ಲಿ ಕಾಣ್ಬೋದು. ವಿಶೇಷವಾಗಿ ಇವತ್ತಿನ ಮಕ್ಕಳು ಬೆಳಿತಿರೋ ರೀತಿ ಹೆಂಗೆ ಬೆಳೀತಿದ್ದಾರೆ ಅಂದ್ರೆ ನೋಡಿ, ಹೆಂಗೆ ಬೆಳೆಸಿದ್ದಾರೆ ಅಂದ್ರೆ ತಂದೆ ತಾಯಿಗಳು ನೋಡಿ, ನಾವೆಲ್ಲ ಬೆಳ್ದಂಗೆ ಬದುಕಂಗಿಲ್ಲ, ತುಂಬಾ ಕಂಫರ್ಟ್ಸ್ ಕೊಡಕ್ ಹೋಗ್ತಾರೆ. ನೋಡಿದ್ದೀರಾ ಮಕ್ಕಳಿಗೆ? ಅವ್ರಿಗೆ ಏನು ದುಃಖನೇ ಬರದೇ ಇರೋ ರೀತಿ ಬೆಳ್ಸಕ್ ಹೋಗ್ತಾರೆ ಹೌದು ಪ್ರಭು. ನೋಡಿ. ಹಿಂದಿನ ಕಾಲದಲ್ಲಿ ಏನು ಇಲ್ಲ ಪ್ರಭು, ಈ ಕಾಲದಲ್ಲಿ ಪ್ರತಿ ಒಂದು ಬೇಕು ಅವ್ರಿಗೆ. ನೋಡಿ, ಹಿಂದಿನ ಕಾಲದಲ್ಲಿ ತಾವೆಲ್ಲರೂ ಏನು ಬಾಲ್ಯ ವಿದ್ಯಾರ್ಥಿ ಜೀವನ ಕಳೆದಿದ್ರಿ, ತಾವು ಎಂತ ಒಂದು ಬದುಕು ಬದುಕಿದ್ರಿ, ಈಗ ನೋಡಿ ಹೇಗಿದೆ ಅಲ್ವಾ? ನೋಡಿ, ಅವ್ರಿಗೆ ಯಾವಾಗ್ಲೂ ಹೇಳಿದೆಲ್ಲ ಸಿಕ್ಬಿಡ್ಬೇಕು ನೋಡಿ. ಜೀವನದಲ್ಲಿ ಎಲ್ಲ ಗೆಲುವೇ ಆಗಿರ್ಬೇಕು. ಒಂದು ಸಣ್ಣ ರಿಸಲ್ಟ್ ಬರುತ್ತೆ ನೋಡಿ, ಸ್ಕೂಲು ಕಾಲೇಜು ರಿಸಲ್ಟು, ಅದು ಸಾಮಾನ್ಯವಾಗಿ ನೋಡಿ ಎಲ್ಲಾ ಟೈಮಲ್ಲೂ ಕೂಡ ವಿನ್ 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 ಸಿಚುವೇಶನ್ ಇರೋದೇ ಇಲ್ಲ ಅಲ್ವಾ? ಬದುಕಂದ್ರೆ ಹೆಂಗೆ? ಸೋಲು ಗೆಲುವು ನೋಡಿ, ನೋವು ನಲಿವು, ನಷ್ಟ ಲಾಭ, ಇವು ಸಾಮಾನ್ಯನೇ ಬದುಕಲ್ಲಿ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಮಕ್ಕಳು ಆಟಗಳು ಆಡ್ತಾ ಇದ್ರು, ತರದ ಆಟಗಳು ಆಡ್ತಾ ಇದ್ರು. ಆ ಆಟ ಆಡಿದಾಗ ನೋಡಿ, ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ, ಆಟ ಆಡಿದ್ರೆ ಯಾವಾಗ್ಲೂ ಗೆಲ್ತಾರ? ಗೆಲ್ಲೋದಿಲ್ಲ. ಆಟ ಅಂತಂದ್ರೆ ಸೋಲು ಗೆಲುವು ನೋಡಿ. ಆ ಆಟದಲ್ಲಿ ಸೋತಾಗ ಸೋಲನ್ನ ಒಪ್ಕೊಳ್ಳೋದು, ಮತ್ತೆ ಆಟ ಆಡಿ ಹಾಗೆಲ್ಲ ಪ್ರಯತ್ನ ಮಾಡೋದು, ಇದು ನಾವು ಬೀದಿಗಳಲ್ಲಿ ಆಟ ಆಡಿದಾಗ ಇವೆಲ್ಲ ಕಲಿತಾ ಇದ್ವಿ. ಇವತ್ತು ಮಕ್ಕಳು ಬೀದಿಗೆ ಬರ್ತಾರ? ಬರೋದೇ ಇಲ್ಲ. ಮತ್ತೇನ್ ಮಾಡ್ತಾರೆ ಮಕ್ಕಳೆಲ್ಲ? ಏನ್ ಮಾಡ್ತಿದಾರೆ ಇವತ್ತು? ಮನೆಯಲ್ಲಿ ಕುತ್ಕೊಂಡು ಮೊಬೈಲು, ಟಿವಿ, ತಿನ್ನೋದು, ತರ ತರ ಟಿವಿ, ತಿನ್ನೋದು. ಮೊಬೈಲ್, ಬುಕ್ಸು, ಟ್ಯೂಷನ್. ಸ್ಕೂಲಿಂದ ಬಂದ್ರ ಟ್ಯೂಷನ್ಗೆ ಹೋಗ್ತಾರೆ, ಟ್ಯೂಷನ್ ಇಂದ ಬಂದ್ರ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರೆ, ಇಲ್ದಿದ್ರೆ ಹೋಮ್ವರ್ಕ್ ಅಸೈನ್ಮೆಂಟ್ ಮಾಡ್ಕೊಂಡು ಕೂತ್ಕೋತಾರೆ ನೋಡಿ. J-Triple-E ನೀಟ್ಗೆ ಪ್ರೈಮರಿ ಸ್ಕೂಲಿಂದನೇ ಕೋಚಿಂಗ್ ಶುರು ಮಾಡಿಸ್ಬಿಟ್ಟಿರ್ತಾರೆ ನೋಡಿ. ಅಲ್ಲಿ ಗೆಲ್ಲೇಬೇಕು ಅನ್ನೋ ತಲೆಗೆ ತುಂಬಿಟ್ಟಿರ್ತಾರೆ ನೋಡಿ. ಪ್ರೈಮರಿ ಸ್ಕೂಲಿಂದ ಓದಿಸಿರ್ತಾರ ನೋಡಿ, ಆಮೇಲೆ ಹೈಸ್ಕೂಲಲ್ಲಿ ಓದಿರ್ತಾರ, ಮತ್ತೆ PUC ಓದಿರ್ತಾರ, ನೀಟ್ ಎಕ್ಸಾಮ್ ಬರೀತಾರ, ಪಾಸ್ ಆಗಲ್ಲ. ಈಗ ಅವ್ರ ಗತಿ ಏನಾಗ್ಬೇಕು ಹೇಳಿ? ತುಂಬಾ ದುಃಖಿತರಾಗ್ತಾರೆ. ಯಾಕೆ ತುಂಬಾ ದುಃಖಿತರಾಗ್ತಾರೆ? ಬರೀ ಇದೇ ಆಗಿರ್ತಾರೆ ಪ್ರಭು. ಓದಿ ಎಂಜಾಯ್ ಮಾಡಿರಲ್ಲ, ಒಂಚೂರು ಆಟ ಆಡಿರಲ್ಲ. ಹರೇ ಕೃಷ್ಣ ಪ್ರಭುಜಿ. ಸಂದರ್ಭವನ್ನ ಅವ್ರಿಗೆ ನಿಭಾಯಿಸ್ಕೊಳ್ಳೋದು ಗೊತ್ತಿರಲ್ಲ ಪ್ರಭುಜಿ. ತಾಳ್ಮೆ, ಯಾವ್ದು ತಪ್ಪು, ವಿನಯತೆ ಎಲ್ಲ ಯಾವ್ದು ಕಳ್ಕೊಂಡಿರ್ತಾರೆ ಸರಿ ಪ್ರಭುಜಿ ಅಂತ ಅವರೆಲ್ಲ. ಗೊತ್ತಿರಲ್ಲ. ಹೌದು. ಯಾವ್ದನ್ನ ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು ಅದೆಲ್ಲ ತಿಳ್ಕೊಂಡಿರಲ್ಲ, ಹ್ಮ್. ನಾಲೆಡ್ಜ್ ಇರಲ್ಲ. ಹಿಂಗೆ ಹೆಂಗೆ ಬದುಕ್ತಿದ್ದಾರೆ ಇವತ್ತು, ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆ ಮಕ್ಕಳು ನೋಡ್ರಿ. ಹಿಂಗೆ ನೋಡಿ, ಇಡೀ ಲೈಫ್ ನೋಡಿ ಅವ್ರ ಬದುಕು ಅದಕ್ಕೆ ಕೊಟ್ಟಿರ್ತಾರೆ, ಪಾಸ್ ಆಗಲ್ಲ ನೋಡಿ. ನಾನು ನೋಡ್ತೀನಿ UPSC IAS ಅಂತೆಲ್ಲ ಕುತ್ಕೊಂಡು ಓದ್ತಾರೆ, ಮೊದಲನೇ ಅಟೆಂಪ್ಟ್ ಬರೀತಾರೆ, ಪ್ರಿಲಿಮ್ಸೇ ಪಾಸ್ ಆಗಲ್ಲ ನೋಡಿ. ಈಗ ಹೈದರಾಬಾದ್, ಡೆಲ್ಲಿ ನೋಡಿ, ಬೆಂಗಳೂರು, ಈ ಥರದ್ದೆಲ್ಲ ಸಿಟಿಗಳ ಹೋಗಿ ಅಲ್ಲಿ ರೂಮ್ಗಳು ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಓದ್ತಿರ್ತಾರೆ. 1 ವರ್ಷ ಓದ್ತಾರೆ, 2 ವರ್ಷ, 3 ವರ್ಷ, 4 ವರ್ಷ ಸತತ ಪ್ರಯತ್ನ ಮಾಡಿರ್ತಾರೆ ನೋಡಿ. ಇಂಟರ್ವ್ಯೂಗಳಿಗೆಲ್ಲ ಹೋಗಿ ಬಂದಿರ್ತಾರೆ, ಪಾಸ್ ಆಗಿರೋದಿಲ್ಲ, ಫೇಲ್ ನೋಡಿ.
ನೋಡಿ, ಒಂದು 5-10 ಲಕ್ಷ ಜನ ಬರೆದ್ರೆ ಅದರಲ್ಲಿ ಪಾಸ್ ಆಗುವಂತವ್ರು ಒಂದು 500ರಿಂದ 1,000 ಜನಕ್ಕೆ ಏನು ಲಿಸ್ಟ್ ಅಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ. ಹಿಂಗಿರುತ್ತೆ. ಆ ಆ ಒಂದು ನೋಡಿ, ಅದು ವಿಚಲಿತ ಮಾಡುತ್ತೆ ಬದುಕಲ್ಲಿ. ನೋಡಿ, ಸುಖ ದುಃಖಗಳು, ನೋಡಿ ಕಷ್ಟ ಬಂದಾಗ ಕುಗ್ಗೋಗ್ಬಿಡ್ತಾರೆ, ನೋಡಿ ಲಾಭ ಸುಖ ಬಂದಾಗ ಹಿಗ್ಗೋಗ್ಬಿಡ್ತಾರೆ. ಭಗವದ್ಗೀತೆ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ ಸಮತೆಯನ್ನ ಹೇಳ್ಕೊಡುತ್ತೆ. ನೋಡಿ ನೋಡಿ ಹಂಗೆ ಸಮತೆ ಹೆಂಗೆ, ಶೀತೋಷ್ಣ ಸುಖ ದುಃಖದ, ನೋಡಿ ಲಾಭ ಲಾಭವು, ನೋಡಿ ದುಃಖ ಏನೇ ನೋಡಿ ಇಂಥ ತಾಯಿ ಸಂದರ್ಭದಲ್ಲಿ ಬದುಕ್ ಬಿಡ್ತಾರೆ ಅಂತ ಇದು ಭಗವದ್ಗೀತಾ ಹೇಳುತ್ತೆ ಪ್ರಭು. ಆ, ನೋಡಿ ಬದುಕುವ ಕಲೆ ಅಂದ್ರೆ ಬ್ಯಾಲೆನ್ಸ್ ಮಾಡೋದು. ನೋಡಿ ಭಕ್ತಿಗೆ ಬದುಕು ಮುನ್ನಡೆಯಕ್ಕೆ ಹೆಂಗೆ ಬೇಕೋ ಆ ಕಡೆಗೆ. ನೋಡಿ, ಇದೊಂದು ತಕ್ಕಡಿ ಅನ್ಕೊಂಡ್ರೆ, ಮೊಬೈಲ್ ಸ್ಕ್ರೀನ್ ನೋಡಿ ನೋಡಿ ಇದು ಭೌತಿಕವಾದದ್ದು. ನೋಡಿ ಇಲ್ಲಿ ನಾನು ಭೌ ಅಂತ ಬರಿತೀನಿ, ಭೌತಿಕವಾದದ್ದು. ನೋಡಿ ಇಲ್ಲ ಆಧ್ಯಾತ್ಮಿಕವಾದದ್ದು, ನೋಡಿ ಆ ಅಂತ ಬರೀತೀನಿ. ನೋಡಿ ಯಾವ ಕಡೆಗೆ ವಾಲಿದ್ರೇನು ನೋಡಿ ಪ್ರಾರಂಭದಲ್ಲಿ ಹೆಚ್ಚು ನೋಡಿ ನಮ್ಗೆ ನಾವು ತಟಸ್ಥ ಶಕ್ತಿ. ನೋಡಿ ಭೌತಿಕ ಅಂತಂದ್ರೆ ಬಹಿರಂಗ ಶಕ್ತಿ, ನೋಡಿ ಇದು ಅಂತರಂಗ ಶಕ್ತಿ. ನಮಗೆ ಈಗ ಆಯ್ಕೆ ಇದೆ, ಯಾವ ಕಡೆ, ಈ ಕಡೆಗೆ ಹೋಗ್ತೀವೋ ಅಥವಾ ಈ ಕಡೆಗೆ ಹೋಗ್ತೀವಿ. ಏನಾಗತ್ತೆ ಸಹಜವಾಗಿನೇ ನಮಗೆ ಈ ಆಧ್ಯಾತ್ಮಿಕ ಅಂತರಂಗ ಶಕ್ತಿ ಕಡೆಗೆ ಹೋದು ನಮಗೆ ಈ ನಾವು ಜೀವಿ ಕರ್ತ ನಾವು ನೋಡಿ ನಮಗೆ ಸಹಜವಾಗಿನೇ ಈ ಭೌತಿಕ ಕಡೆಗೆ ಹೋದ್ರೆ ನೋಡಿ ಭೌತಿಕ ಲಾಭಗಳು, ನೋಡಿ ಈ ಕಡೆಗೆ ಹೋದಷ್ಟು ಕೂಡ ನಮ್ಗೆ ಇಲ್ಲೇನಾಗತ್ತೆ, ಇಲ್ಲಿ ಹೇಳ್ತಿರೋಂಗೆ ರಾಜಸ ಸ್ವಭಾವ, ನೋಡಿ ದುಃಖ. ಭೌತಿಕ ಪ್ರಪಂಚದ ಗುಣನೇ ಅದು, ಏನದು ದುಃಖಾಲಯಂ ಶಾಶ್ವತ. ನೀವು ಏನನ್ನ ಮಾಡಿ ಗಳಿಸಿಟ್ಟಿರ್ತೀರೋ ಅದು ಶಾಶ್ವತವಾಗಿರೋದಿಲ್ಲ. ನೋಡಿ ಯಾರೋ ಒಬ್ಬ ನೋಡಿ ವರ್ಲ್ಡ್ ನಂಬರ್ 1 ಅಂತ ಸ್ಥಾನ ತಗೊಂಡಿರ್ತಾನೋ ಆತ ಮುಂದಿನ ದಿನಗಳಲ್ಲಿ ನಂಬರ್ 2 ಆಗ್ಬಿಡ್ಬೋದು. ಈಗ ನಾನೇ ಹೆಚ್ಚು ಶ್ರೀಮಂತ ಆಗ್ಬೇಕು ಅಂತ ಬಯಸ್ತೆ ಅನ್ಕೊಳ್ಳಿ, ಆಗ್ಬಿಟ್ಟೆ ಅನ್ಕೊಳ್ಳಿ, ನಾನೇ ಆಗ್ಬಿಟ್ಟೆ, ತುಂಬಾ ಕಷ್ಟಪಟ್ಟು ಆಗ್ಬಿಟ್ಟಿದ್ದೀನಿ. ನೋಡಿ ಭೌತಿಕ ಕಡೆಗೆ ಸಾಧನೆ ಮಾಡ್ಬಿಟ್ಟಿದ್ದೀನಿ, ನಂಬರ್ 1 ಶ್ರೀಮಂತ ನಾನು. ಈಗ ನಾನು ನಂಬರ್ 1 ಶ್ರೀಮಂತನಾಗ ಹಂಗೇ ಇರ್ತೀನ? ಅದನ್ನ ಇರೋದಿಲ್ಲ. ಬ್ರೇಕ್ ಮಾಡಕ್ಕೆ ಇನ್ನೊಬ್ರು ಬರ್ತಾರೆ ಪ್ರಭು, ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಇನ್ನೊಬ್ಬನ್ ಯಾವನು ಬರ್ತಾನೆ, ಇವತ್ತಿದ್ರೆ ನಾಳೆ ಉಟ್ಕೋತಾನೆ. ನೋಡಿ ಅವಾಗ ನಾನು ನಂಬರ್ 1 ಸ್ಥಾನವನ್ನ ಕಳ್ಕೊಂಡ್ಬಿಡ್ತೀನಿ. ಇವಾಗ ಏನಾಗತ್ತೆ, ನನಗೆ ದುಃಖ ಆಗುತ್ತೆ. ನಿರಾಶೆ. ನೋಡಿ ನೋಡಿ ಇದೇ ತರನೇ ಈ ಭೌತಿಕದ್ದು ಏನೆಲ್ಲ ಇದೆಯೋ ಇವುಗಳದೆಲ್ಲ ಇದೇ ಗತಿ. ನೀವು ಏನೇ ತಗೊಳ್ಳಿ, ಅದು ಆಸ್ತಿ ಅಂತಸ್ತು ಮಾಡೋದಾಗ್ಲಿ, ಅಧಿಕಾರ ಹಿಡಿಯೋದಾಗ್ಲಿ, ನೋಡಿ ಇನ್ನೊಂದು ಮತ್ತೊಂದು ಭೌತಿಕವಾದದ್ದು ಏನೆಲ್ಲ ಇದೆಯೋ ಅದೆಲ್ಲವುದು ಇದೆ ಗತಿ. ನೋಡಿ ಎಷ್ಟು ದುಡ್ಡುಕೊಂಡ್ರೇನು, ಎಷ್ಟು ಗಳಿಸಿದ್ರೇನು, ಎಷ್ಟು ಅಧಿಕಾರ ಹಿಡಿದ್ರೇನು ಸಮಾಧಾನ ಆಗಲ್ಲ. ಯಾಕಾಗಲ್ಲ? ಸಮಾಧಾನನೇ ಆಗಲ್ಲ. ತೃಪ್ತಿ ಅನ್ನೋದಿರಲ್ಲ ಪ್ರಭು. ಅದೇ ಯಾಕಿರೋದಿಲ್ಲ? ಕೃಷ್ಣ ಇರೋದಿಲ್ಲ. ವೆರಿ ಗುಡ್, ಕೃಷ್ಣ ಇರೋದಿಲ್ಲ. ವೆರಿ ಗುಡ್ ಆನ್ಸರ್. ಇನ್ನೇನಾದ್ರೂ ಏನು? ತೃಪ್ತಿಗೋಸ್ಕರ ಮಾಡೋದಿಲ್ಲ ನಾವು ಅದನ್ನ. ಯಾಕೆ ಅಂದ್ರೆ ಯಾಕೆ ನಾವು ತೃಪ್ತಿನೇ? ಕೃಷ್ಣನ ಅಲ್ಲಿ ನೋಡಿ, ನಾವು ಅಲ್ಲಿ ಕೃಷ್ಣ ನೋಡಿ ಬಂದಿರ್ತೀವಿ ಪ್ರಭುಜಿ. ಕೃಷ್ಣ ನಮ್ಗೆ ಅಲ್ಲೆಲ್ಲ ಹೆಂಗಿರ್ಬೇಕು ಏನಂತ ತೋರಿಸಿರ್ತಾನೆ. ನಮ್ಗೆ ಇಲ್ಲಿ ಬಂದ್ರೆ ಅದ್ರ ಆಸೆ ಅಷ್ಟೊಂದು ತೃಪ್ತಿ ಅನ್ಸಲ್ಲ ಪ್ರಭುಜಿ. ಓಕೆ ಓಕೆ. ನೀವು ಎಂತ ನೋಡಿ, ನಾವು ನಮ್ಮ ಮಕ್ಕಳನ್ನ ನೋಡಿ, ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಯಾವ ಕಡೆಗೆ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ನೋಡಿ ಭೌತಿಕ ಸಾಧನೆಗಳ ಬಗ್ಗೆನೇ ಪ್ರಯತ್ನ ಮಾಡ್ತಿದೀವಿ. ಜೀವನ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ಅಸಮತೋಲನ ಆಗ್ಬಿಡುತ್ತೆ, ಸಮತೋಲನವನ್ನ ಕಳ್ಕೊಂಡ್ಬಿಡುತ್ತೆ. ಈ ತಕ್ಕಡಿ ಕಾಣ್ತಿದ್ಯಾ ಇಲ್ಲಿ ನೋಡಿ, ಭೌತಿಕ ಕಡೆಗೆ ಹೆಚ್ಚು ಹಿಂಗೇ ವಾಲ್ತಾ ಇದ್ರೆ ನೋಡಿ ಹಿಂಗೆ ಅಪ್ಸೈಡ್ ಡೌನ್, ಯಾತಂ ದೂತಂ ಅಂತ ಕೇಳಿ ಆಟ ಆಡಿದೀರಾ ನಿಮ್ಮ ಚಿಕ್ಕ ಮಕ್ಕಳಾಗ? ಹಾ ಪ್ರಭುಜಿ, ಆ ಕಡೆ ಈ ಕಡೆ, ಕೆಳಗಡೆ ಮೇಲ್ಗಡೆ ಕೆಳಗಡೆ. ನೋಡಿ ಹಿಂಗೆ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ಒನ್ ಸೈಡ್ ಆಗ್ಬಿಡುತ್ತೆ. ನೋಡಿ ಎತ್ತಿನ ಬಂಡಿನೂ ಕೂಡ ಇಂಬಾರ ಮುಂಬಾರ ಅಂತ ಬರುತ್ತೆ.
ನೋಡಿ ಇದು ನೀವು ಏನೇ ಭೌತಿಕವಾದ ಸಾಧನೆಗಳನ್ನ ಏನೇ ಆಗ್ಲಿ ಅದು ಮಾಡ್ತಾ 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 ನೀವು ಸಾಧನೆ ಕೂಡ ಮಾಡ್ಬಿಡ್ತೀರಿ, ಸಾಧಕರಾಗ್ತೀರಿ. ಕೆಲವು ಸತಿ ನೋಡಿ ಸಫಲರಾಗ್ತೀರಿ, ಕೆಲವರು ವಿಫಲ ಆಗ್ತೀರಿ ಕೆಲವು ಸಂದರ್ಭದಲ್ಲಿ. ಕೆಲವರು ಸಫಲನೇ ಆಗ್ಬಿಟ್ರಿ ಅನ್ಕೊಳ್ಳಿ, ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾನೆ ಹೋದ್ರಿ ಅನ್ಕೊಳ್ಳಿ. ನೋಡಿ ನೋಡಿ ಅದನ್ನೇ ಇಲ್ಲಿ ಅರ್ಜುನ ನೋಡಿ ಈ ಸಾಲನ್ನ ಹೇಳಿದ್ದು. ನೋಡಿ ಈ ಭೂಮಿನೇ ಅಲ್ಲ, ಇಡೀ ರಾಜ್ಯ 3 ಲೋಕಗಳನ್ನು ಕೊಟ್ಟರೂ ನನಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿದ್ವು ಇಲ್ಲಿ ಹೇಳಿದ್ರು ಪ್ರಭು. ಹೇಳ್ದ. ಧನ್ಯವಾದ. ನೋಡಿ ನಾನೇ ಅದನ್ನೆಲ್ಲ ಓದ್ಕೊಂಡು ಬಂದೆ ನಾನು. ಇಲ್ಲಿ 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 ಯಾವುದೋ ಒಂದು ಶ್ಲೋಕದಲ್ಲಿ ನಾನು ಈಗ ಅದನ್ನೇ ವಿಚಾರ ಮಾಡ್ಕೊಂಡು ಬಂದೆ. ನೋಡಂಗೆ ಈ ಭೂಮಿ ಅಲ್ಲ 3 ಲೋಕಗಳನ್ನು ಕೊಟ್ರೇನು ಕೂಡ ಯಾಕಿಂಗೆ 3 ಲೋಕಗಳನ್ನು ಕೊಟ್ರೇನು ಕೂಡ ಆತನಿಗೆ ಸಮಾಧಾನ ಆಗಲ್ಲ, ಯಾಕಂಗೆ? ಅವ್ರದ್ದು ರಿಲೇಶನ್ ಇದು ಭೌತಿಕವಾಗಿ ಹೆಚ್ಚು ಇದೆ ಪ್ರಭುಜಿ, ಆಧ್ಯಾತ್ಮಿಕವಾಗಿದ್ರೆ ಮಾತ್ರ ತೃಪ್ತಿ ಪ್ರಭುಜಿ. ಅದೇ ಯಾಕಂಗೆ ಆಧ್ಯಾತ್ಮಿಕದಲ್ಲಿ ಇರ್ಬೇಕು ಅಂತ. ನಾವು ಕೃಷ್ಣನ ಅಂಶ ಪ್ರಭುಜಿ, ಹಂಗಾಗಿ ನಮ್ಗೆ ಯಾವ್ದ್ರಲ್ಲೂ ತೃಪ್ತಿ ಭೌತಿಕವಾಗಿ ಸಿಗಲ್ಲ. ವೆರಿ ಗುಡ್. ಕೃಷ್ಣನಾಗಿ ಮಾಡಿದ್ರೆ ಮಾತ್ರ ನಾವು ಅದ್ರ ತೃಪ್ತಿ ಕಾಣ್ತೀವಿ. ನೋಡಿ ಪರ್ಫೆಕ್ಟ್. ನೋಡಿ ನಾವು ಕೃಷ್ಣನ ಅಂಶ. ನೋಡಿ ಕೃಷ್ಣನ ಅಂಶ ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಸನಾತನವಾಗಿ ನಾವೆಲ್ಲರೂ ಕೃಷ್ಣನ ಅಂಶ. ಈಗ ನೋಡಿ ಈ ಶ್ಲೋಕಗಳಲ್ಲಿ ಹೇಳ್ತಾರೆ ಅರ್ಜುನ, ಕುಂತಿಯ ಮಗನಾದ ಅರ್ಜುನನೇ. ನೋಡಿ ನೋಡಿ ಇಲ್ಲ 1ನೇ ಅಧ್ಯಾಯಕ್ಕೆ ಬಂದ್ರೆ ನೋಡಿ 1ನೇ ಅಧ್ಯಾಯದಲ್ಲಿ ಈಗ ನಾವು ಇಷ್ಟೊಂದು ಎಲ್ಲ ಓದ್ಕೊಂಡು ಬಂದ್ವಿ ಅಲ್ವಾ. ಕಿಮ್ನೋ ರಾಜೇನ ಗೋವಿಂದ ಅಂತೆಲ್ಲ ಹೇಳ್ತಾನಂತೆ. ಯಾರಿಗೋಸ್ಕರ ನಾವು ರಾಜ್ಯ ಸುಖವನ್ನು ಬದುಕನ್ನು ಸಹ ಬಯಸ್ತೀವಿ. ನೋಡಿ ಹಿಂಗೆಲ್ಲ ನೋಡಿ 3 ಲೋಕಗಳನ್ನ ಕೊಟ್ರೇನು ಕೂಡ ನಮ್ಗೆ ಅದರಿಂದ ಉಪಯೋಗ ಏನು ಉಪಯೋಗ? ಈ ಒಂದು ರಾಜ್ಯ ಅಷ್ಟೇ ಅಲ್ಲ, 3 ಲೋಕ ಕೊಟ್ರೆ ಕೂಡ ತೃಪ್ತಿ ಆಗಲ್ಲ. ಯಾಕೆಂದ್ರೆ ನಾವೆಲ್ಲ ಕೃಷ್ಣನ ಅಂಶ, ಸಚ್ಚಿದಾನಂದ. ನೋಡಿ ಅದು ಆಧ್ಯಾತ್ಮಿಕವಾದದ್ದು. ಈ ನೋಡಿ ಆಧ್ಯಾತ್ಮಿಕವಾದದ್ದಕ್ಕೆ ಆಧ್ಯಾತ್ಮಿಕವಾದದ್ದೇ ಊಟ ಬೇಕು, ಅದೇ ಖುಷಿ ಬೇಕು, ಅದೇ ಸಂತೋಷ ಬೇಕು. ಅದು ಸಿಕ್ಕಿದ್ರೇನೆ ಅದಕ್ಕೆ ಖುಷಿ ಆಗೋದು. ಈಗ ಮೀನಿಗೆ ನೋಡಿ ನೀರಿಂದ ಹೊರಗಡೆ ತೆಗೆದ್ಬಿಟ್ಟು ಅದಕ್ಕೆ ಏನ್ ಕೊಡ್ತೀವಿ, ಏನ್ ಕೊಟ್ರೆ ಅದಕ್ಕೆಲ್ಲನೂ ಲೆಕ್ಕನೇ ಇಲ್ಲ, ಬೆಲೆನೇ ಇಲ್ಲ, ಅದ್ರ ಮೌಲ್ಯನೇ ಇಲ್ಲ. ನೀರೊಳಗಡೆ ಹಾಕ್ಬಿಟ್ರೆ ಸಾಕು. ನೋಡಿ ಹಂಗೆ ನಾವು ಕೂಡ ಆಧ್ಯಾತ್ಮಿಕವಾದಂತ ಈ ಆತ್ಮ ಕೃಷ್ಣನ ಅಂಶವಾಗಿರೋದಕ್ಕೆ ಕೃಷ್ಣನ್ ಸಂಬಂಧಿತವಾದೇ ಬೇಕು. ನೋಡಿ ಅದಕ್ಕೆ ಕೆಲವು ಯೋಗಿಗಳು ನೋಡಿ, ತ್ಯಾಗಿಗಳು, ಭಕ್ತರು, ಇವರೆಲ್ಲ ಯಾರಿದ್ದಾರೆ ನೋಡಿ, ರೂಪ ಸನಾತನ ಗೋಸ್ವಾಮಿಗಳು ಒಂದು ಕಾಲದಲ್ಲಿ ಅವರು ಪ್ರಧಾನ ಮಂತ್ರಿಗಳಾಗಿದ್ರು ನೋಡಿ. ಈ ಬಂಗಾಲ ಪ್ರಾಂತದ ವಾಬನ ಪ್ರಧಾನಮಂತ್ರಿ, ಹಣಕಾಸಿನ ಮಂತ್ರಿಗಳಾಗಿದ್ರು ರೂಪ ಸನಾತನ ನೋಡಿ. ಆಮೇಲೆ ಎಲ್ಲ ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಆಶ್ರಯಕ್ಕೆ ಬಂದು ಒಂದು ಲಂಗೋಟಿ ಕೌಪಿನ ಒಂದು ಹಾಕೊಂಡಿರ್ತಾರೆ ನೋಡಿ. ನೋಡಿ ನೋಡಿ ಜೀವ ಗೋಸ್ವಾಮಿಗಳು ನೋಡಿರ್ತೀರಿ ನೀವು ಅಲ್ವಾ, ನಿಮ್ಮ ಮನೆಗಳಲ್ಲಿ ನಿಮ್ ಆಲ್ಟರ್ ಅಲ್ಲಿ ಫೋಟೋಗಳೆಲ್ಲ ಇಟ್ಕೊಂಡಿರ್ತೀರಿ. ಆ ಷಡ್ ಗೋಸ್ವಾಮಿ ಅಷ್ಟಕಂ ಯಾರಾದ್ರೂ ಹಂಗೆ ಓದಿದ್ರೆ ನೋಡಿ ಅದರಲ್ಲಿ ಇವೆಲ್ಲ ಬರ್ತವೆ, ಅವರ ಗುಣಗಾನನೇ ಬರುತ್ತೆ ನೋಡಿ. ಅವರು ಮತ್ತೆ ಯಾರಾದ್ರೂ ಅನುವಾದನೇ ಓದ್ತೀರಾ ಷಡ್ ಗೋಸ್ವಾಮಿ ಅಷ್ಟಕಂ ನೋಡಿ. ಆದ್ರೆ ಅವರು ಎಲ್ಲವನ್ನ ಬಿಟ್ಟಿರ್ತಾರೆ, ಆದ್ರೆ ದೇ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್ ನೋಡಿ. ಯಾವ ಮಟ್ಟಕ್ಕೆ ಅಂತಂದ್ರೆ ನೋಡಿ ಇವೆಲ್ಲ ಬಿಟ್ಟು ಬಂದಿರ್ತಾರ ನೋಡಿ. ಅವ್ರೀಗ ಕೌಪೀನವನ್ನ ಹಾಕೊಂಡು ಈ ವೃಂದಾವನದಲ್ಲಿ ನೋಡಿ ಅವ್ರಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ ಅವ್ರಿಗೆ ಮಹಾಪ್ರಭುಗಳು. ಏನದು? ಪುಸ್ತಕಗಳು ಬರೆಯೋದು ನೋಡಿ. ಈ ಮರ್ತೋದಂತ ಕಳೆದೋದಂತವುಗಳನ್ನ ವಾಪಸ್ ಹುಡುಕೋದು, ಆ ಸ್ಥಳಗಳು, ಲೀಲಾ ಸ್ಥಳಗಳನ್ನ ಹುಡುಕೋದು ನೋಡಿ. ಅಲ್ಲಿ ಮಂದಿರಗಳ ಸ್ಥಾಪನೆ ಮಾಡೋದು ನೋಡಿ. ಈ ಭಕ್ತಿ ಆಂದೋಲನ ಮತ್ತೆ ಶುರು ಮಾಡೋದು ನೋಡಿ. ಈ ತರದ ಒಂದು ಸೇವೆ ಕೊಟ್ಟಿರ್ತಾರೆ ನೋಡಿ. ಅದನ್ನೇ ಅವರು ಕೇಂದ್ರೀಕರಿಸಿ ನೋಡಿ ಚೈತನ್ಯ ಮಹಾಪ್ರಭುಗಳ ಆಜ್ಞೆ ಪ್ರಕಾರ ನಡ್ಕೊಳ್ತಾರೆ ನೋಡಿ. ಅದು ಮುಂದುವರೆದ ಭಾಗನೇ ಇದು ಇಸ್ಕಾನ್ ನೋಡಿ. ಆ ಒಂದು ಆಂದೋಲನ ಒಳಗಡೆ ಇರೋರೇ ನಾವೆಲ್ಲರೂ ನೋಡಿ. ಹಂಗೆ ನೋಡಿ ರೂಪಾನುಗರು, ನಾವು ರೂಪ ಗೋಸ್ವಾಮಿಗಳು ಅನುಯಾಯಿಗಳು ನೋಡಿ. ಹಂಗೆ
ನೋಡಿ ಇವತ್ತಿನ ಶ್ಲೋಕ ನಮಗೆ ಕರ್ಮ ಫಲಗಳಿಗೆ ಅಂಟ್ಕೊಂಡಿರೋದು. ನೋಡಿ ಆ ಫಲಗಳನ್ನ ಸವಿಯಕ್ ಬಯಸೋದು, ಲೋಭಿತರ ಬದುಕೋದು. ನೋಡಿ ಅಸೂಯೆಗಳು. ಹರೇ ಕೃಷ್ಣ. ಇದು ಓದ್ಬೇಕಮ್ಮ ಪ್ರಭುಜಿ, ಓದ್ಲಮ್ಮ ಹಾ, ಪ್ರಭುಜಿ. ಓದಿ. ಅಷ್ಟಕಮ್ಮ ಶ್ರೀನಿವಾಸ ಆಚಾರ್ಯ ಚರಿತ್ರ. ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವಪೂರ್ವಕವಾದ ಪ್ರಣಾಮಗಳು. ಅವರು ಸದಾ ಶ್ರೀಕೃಷ್ಣನ ದಿವ್ಯ ನಾಮಗಳನ್ನು ಜಪಿಸುತ್ತಾ, ಕೀರ್ತಿಸುತ್ತಾ, ನರ್ತಿಸುತ್ತಾ ಇರುತ್ತಾರೆ. ಅವರು ಭಗವತ್ ಪ್ರೇಮದ ಸಾಗರರು. ಅವರನ್ನು ಸಾಧುಗಳು ಮಾತ್ರವಲ್ಲ, ದುಷ್ಟರು ಸಹ ಇಷ್ಟಪಡುತ್ತಾರೆ. ಏಕೆಂದರೆ ಅವರು ಯಾರೆಡೆಗೂ ಅಸೂಯೆ ಹೊಂದುವುದಿಲ್ಲ. ಅವರು ಯಾವ ಕಾರ್ಯಗಳನ್ನು ಮಾಡಿದರೂ ಅವು ಎಲ್ಲರಿಗೂ ಸಂತೃಷ್ಟಿಯನ್ನುಂಟು ಮಾಡುತ್ತವೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯ ಸ್ವರೂಪರು. ಆ ವಿಧದಲ್ಲಿ ಅವರು ಭೌತಿಕ ಜಗತ್ತಿನಲ್ಲಿ ಬದ್ಧ ಜೀವಿಗಳನ್ನು ಮುಕ್ತರನ್ನಾಗಿಸಲು ಪ್ರಚಾರ ಕಾರ್ಯಗಳಲ್ಲಿ ನಿಮಗ್ನರಾಗಿರುತ್ತಾರೆ. ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಅವರು ಇಡೀ ಮಾನವ ಜಾತಿಯ ಶ್ರೇಯಸ್ಸಿಗಾಗಿ ಸನಾತನ ಧರ್ಮವನ್ನು ಸ್ಥಾಪಿಸಲು ಎಲ್ಲ ಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವುದರಲ್ಲಿ ನಿಪುಣರು. ಆದ್ದರಿಂದ ಅವರು 3 ಲೋಕಗಳಲ್ಲಿಯೂ ಗೌರವಿಸಲ್ಪಡುವರು. ಅವರು ಗೋಪಿ ಭಾವದಿಂದ ಶ್ರೀ ಶ್ರೀ ರಾಧಾಕೃಷ್ಣರ ದಿವ್ಯವಾದ ಸೇವೆಯಲ್ಲಿ ನಿಮಗ್ನರಾಗಿ ಇರುವವರಾದ್ದರಿಂದ ಅವರು ಆಶ್ರಯ ಪಡೆಯಬೇಕು. ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅರಿತು ಅವರ ದಿವ್ಯ ಗುಣಗಳನ್ನು ವರ್ಣಿಸುವವರಲ್ಲಿ ಪ್ರಣಿವರು. ಮಹಾಪ್ರಭುಗಳಿಗೆ ಸಂಬಂಧಿಸಿದ ವಿಜ್ಞಾನದಲ್ಲಿ ಅವರು ಕುಶಲರು. ದಿವ್ಯವಾದ ಗೋವಿಂದನ ಗಾನಾಮೃತವನ್ನು ಬದ್ಧ ಜೀವಿಗಳಿಗೆ ನೀಡಿ ಅವರ ಪಾಪ ಕಾರ್ಯಗಳ ಪ್ರತಿಕ್ರಿಯೆಗಳಿಂದ ಅವರನ್ನು ಪವಿತ್ರರನ್ನಾಗಿ ಮಾಡಬಲ್ಲರು. ಈ ರೀತಿಯಲ್ಲಿ ಅವರು ದಿವ್ಯಾನಂದದ ಸಾಗರದ ರಸಹದ್ದುಗಳನ್ನು ವಿಸ್ತರಿಸುವುದರಲ್ಲಿ ನಿಪುಣರು ಮತ್ತು ಜೀವಿಗಳನ್ನು ಸಾಯುಜ್ಯ ಮುಕ್ತಿಯು ನುಂಗಿ ಹಾಕದಂತೆ ಕಾಪಾಡುವ ರಕ್ಷಕರು. 4ನೇದು, ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಪಾಲ ಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು. ಅವರು ಉನ್ನತವಾದ ಉದ್ಯೋಗಗಳನ್ನು ಕೂಡ ತುಚ್ಛವೆಂದು ಭಾವಿಸಿ ಅವನ್ನು ತ್ಯಜಿಸಿದರು. ಬದ್ಧ ಜೀವಿಗಳನ್ನು ಮುಕ್ತರನ್ನಾಗಿ ಮಾಡಲು ಅವರು ಕೌಪೀನ ವಸ್ತ್ರಗಳನ್ನು ಸ್ವೀಕರಿಸಿ ತಮ್ಮನ್ನು ತಾವು ಭಿಕ್ಷುಕರೆಂದು ತಿಳಿದರು. ಆದರೆ ಅವರು ಸದಾ ಕೃಷ್ಣನ ಗೋಪಿ ಪ್ರೇಮ ಭಾವದಲ್ಲಿ ಆನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಯಾವಾಗಲೂ ಆ ಸಾಗರದ ಅಲೆಗಳಲ್ಲಿ ಪುನಃ ಪುನಃ ಸ್ನಾನ ಮಾಡುತ್ತಾ ಇದ್ದರು. 5ನೇದು, ಷಡ್ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಗೋಪಾಲ ಸ್ವಾಮಿ
ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು. ಅವರು ದಿವ್ಯ ವೃಂದಾವನದ ಧಾಮದಲ್ಲಿ ಸದಾ ರಾಧಾಕೃಷ್ಣರನ್ನು ಪೂಜಿಸುತ್ತಿದ್ದರು. ವೃಂದಾವನ ಧಾಮವು ಸುಂದರವಾದ ಮರಗಳು, ಹೂವುಗಳು ಮತ್ತು ಹಣ್ಣುಗಳಿಂದ ತುಂಬಿದ್ದವು. ವಿವಿಧ ಬಗೆಯ ರತ್ನಗಳನ್ನು ತಮ್ಮ ಬೇರುಗಳ ಕೆಳಗೆ ಹೊಂದಿದ್ದವು. ಗೋಸ್ವಾಮಿಗಳು ಜೀವಿಗಳಿಗೆ ಜೀವನ ಲಕ್ಷ್ಯವೆಂಬ ಉತ್ತಮವಾದ ವರವನ್ನು ಅತ್ಯಾನಂದದಿಂದ ನೀಡುವರು. 6ನೇದು, ಷಡ್ ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು. ಅವರು ಭಗವಂತನ ನಾಮದ ಜಪವನ್ನು ಮತ್ತು ಪ್ರಣಾಮಗಳನ್ನು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಅವರು ತಮ್ಮ ಅಮೂಲ್ಯವಾದ ಜೀವನವನ್ನು ಉಪಯೋಗಿಸಿದರು. ಈ ಭಗವಂತನ ಸೇವಾ ಕ್ರಮಗಳಲ್ಲಿ ನಿಮಗ್ನರಾಗಿ ಭಗವಂತನ ದಿವ್ಯ ಗುಣಗಳನ್ನು ಸ್ಮರಿಸುತ್ತಾ ಅವರು ತಮ್ಮ ನಿದ್ರಾ ಮತ್ತು ಆಹಾರಗಳನ್ನು ಜಯಿಸಿದ್ದರು. ಅವರು ಸದಾ ನಮ್ರ ಭಾವದಿಂದ ನಡೆದುಕೊಂಡರು. 7ನೇದು, ಷಡ್ ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಸ್ವಾಮಿಯವರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು. ಅವರು ಆಗಾಗ ರಾಧಾಕುಂಡದ ಹತ್ತಿರ ಅಥವಾ ಯಮುನಾ ನದಿಯ ತೀರದಲ್ಲಿ ಅಥವಾ ಕೆಲವೊಮ್ಮೆ ವಂಶೀವಟ ಹತ್ತಿರ ಇರುತ್ತಿದ್ದರು. ಅಲ್ಲಿ ಅವರು ಕೃಷ್ಣನೆಡೆಗಿನ ಪ್ರೇಮದಿಂದ ವಿವಿಧ ದಿವ್ಯ ಅನುಭೂತಿಗಳನ್ನು ಪ್ರದರ್ಶಿಸುತ್ತಾ ಕೃಷ್ಣ ಪ್ರಜ್ಞೆಯ ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಷಡ್ ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳು. ಅವರು ವೃಂದಾವನದಲ್ಲಿ ಉಚ್ಚ ಸ್ವರದಲ್ಲಿ ಈ ರೀತಿಯಾಗಿ ಕೂಗುತ್ತಿದ್ದರು: ಓ ವೃಂದಾವನೇಶ್ವರಿ ರಾಧಾರಾಣಿ, ಓ ಲಲಿತಾ, ಓ ನಂದಕುಮಾರ, ಈಗ ಎಲ್ಲಿದ್ದೀರಾ? ಈಗ ಗೋವರ್ಧನ ಪರ್ವತದ ಹತ್ತಿರವಿದ್ದೀರಾ ಅಥವಾ ಯಮುನಾ ನದಿಯ ದಡದ ಮೇಲಿನ ಮರದ ಕೆಳಗಿದ್ದೀರಾ? ನೀವು ಎಲ್ಲಿದ್ದೀರಾ? ಅವರು ಈ ರೀತಿ ಭಾವನೆಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುತ್ತಿದ್ದರು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ನೋಡಿ, ಹಿಂಗೆ ಚೈತನ್ಯ ಮಹಾಪ್ರಭುಗಳ ಒಂದು ಆಜ್ಞೆ ಮೇರೆಗೆ ನೋಡಿ ಇವ್ರು ಏನ್ ಮಾಡ್ತಾರೆ, ಒಂದು ಪ್ರಾಂತದ ಪ್ರಧಾನ ಮಂತ್ರಿಗಳಾಗಿದ್ದವರು ನೋಡಿ ಕೌಪೀನವನ್ನು ವಸ್ತ್ರ ಧಾರಣೆ ಮಾಡಿಕೊಂಡು ನೋಡಿ ವೃಂದಾವನಕ್ಕೆ ಬಂದು ನೋಡಿ ಈ ತರದ ಸೇವೆಗಳಲ್ಲಿ ತೊಡಗಿರ್ತಾರೆ. ಮಹಾಪ್ರಭುಗಳ ಆಜ್ಞೆ ನೋಡಿ, ಇವರು ಭೌತಿಕವಾದದನ್ನೆಲ್ಲ ಬಿಟ್ಬಿಡ್ತಾರೆ. ನೋಡಿ, ಸಂಪೂರ್ಣ ಆಧ್ಯಾತ್ಮಿಕದ ಕಡೆಗೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ, ಅವ್ರ ಬದುಕಿಗೆ ಒಂದು ಉದ್ದೇಶ ಅಂತ ಇರುತ್ತೆ, ಅವ್ರ ಆಜ್ಞೆ ಅಂತ ಇರುತ್ತೆ ನೋಡಿ. ಅಂಥದ್ರಲ್ಲಿ ಸದಾ ಆ ಪ್ರೇಮದಲ್ಲಿ ನೋಡಿ, ಅಲ್ಲಿ ಇವಾಗ ಓದಿದ್ರು ಮಾತಾಜಿಯವರು, ಆ ಅಲೆಗಳಲ್ಲಿ ತೇಲ್ತಾ ಇದ್ರು ರಾಧಾಕೃಷ್ಣ ಪ್ರೇಮದಲ್ಲಿ ನೋಡಿ. ಹಂಗೆ ಈ ನಮ್ಮ ಬದುಕು ಅಂದ್ರೆ ನೋಡಿ ಚಿತ್ರಣ ಇಲ್ಲಿ ಕಾಣ್ತಿದ್ಯಲ್ವಾ, ಈ ತರ ನಾವು ಅತಿಯಾಗಿ ಭೌತಿಕದ ಕಡೆಗೆ ವಾಲಿದ್ರೆ ನೋಡಿ ಅದು ಇಂಬ್ಯಾಲೆನ್ಸ್ ಆಗತ್ತೆ. ಅತಿಯಾಗಿ ಆಧ್ಯಾತ್ಮಿಕ ಕಡೆ ವಾಲಿದ್ರೆ ಅದರಲ್ಲಿ ಏನು ಇಂಬ್ಯಾಲೆನ್ಸ್ ಆಗೋದಿಲ್ಲ ನೋಡಿ, ಆಗೋದಿಲ್ಲ. ಆದ್ರೆ ಕೌಟುಂಬಿಕವಾಗಿ ಭೌತಿಕವಾಗಿ ನೋಡೋರಿಗೆ ನೋಡಿ ಇದು ಇಂಬ್ಯಾಲೆನ್ಸ್ ಅಂತ ಅನ್ಸುತ್ತೆ. ಆದ್ರೆ ಬದುಕಲ್ಲಿ ಈ ಜನ್ಮ ಅಲ್ಲ ಮುಂದಿನ ಜನ್ಮ, ಅದ್ರಲ್ಲ ಇನ್ನೊಂದು ಜನ್ಮದಲ್ಲಿ ಯಾವಾಗ್ಲಾದ್ರೂ ನೋಡ ಅದು ಆಗ್ಲೇಬೇಕು ಸಾಧನೆ. ಅದೇ ಆ ಒಂದು ಆತ್ಮದ ಮೂಲ ತತ್ವ ಗುಣ. ಇಲ್ಲ ನಾವ್ ಎರಡು ಬ್ಯಾಲೆನ್ಸ್ ಮಾಡ್ತೀವಿ ನೋಡಿ, ಭೌತಿಕ ಆಧ್ಯಾತ್ಮಿಕ. ಇಲ್ಲಿ ನನ್ನ ಮೊಬೈಲ್ ಚಿತ್ರದಲ್ಲಿ ಕಾಣ್ತಿದ್ಯಾ? ಮೊಬೈಲ್ ಅಲ್ಲಿ ಸ್ವಲ್ಪ ಭೌತಿಕ ಸ್ವಲ್ಪ ಆಧ್ಯಾತ್ಮಿಕ, ಭೌತಿಕ ಆಧ್ಯಾತ್ಮಿಕ.
ನೋಡಿ ಪ್ರಸ್ತುತ ಇವೆರಡನ್ನೂ ನಾವು ಸರಿ ತೂಗಿಸ್ಕೊಂಡು ಹೋಗ್ತೀವಿ ಅಂದ್ರೇನು ಕೂಡ ಪರವಾಗಿಲ್ಲ. ನೋಡಿ ಮುಂದೆ 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 ಹೋಗ್ತಾ ಹೋಗ್ತಾ ನೋಡಿ ಹೆಂಗೆ ಸೈಕಲ್ ಕಲಿಯೋರು ಮುಂದೆ ಕಲಿತಾ ಕಲಿತಾ ಕೈ ಬಿಟ್ಟು ಕಲಿತಾರೆ ನೋಡಿ. ನೋಡಿ ಅರ್ಜುನನ್ ತರ ನೋಡಿ ಅರ್ಜುನ ನೋಡಿ ಎಕ್ಸ್ಪರ್ಟ್ ಆರ್ಚರ್, ಬಿಲ್ಲುಗಾರ. ನೋಡಿ ಆತ ಎಡಗೈಯಲ್ಲೂ ಬಾಣ ಹೊಡಿತಿದ್ದ, ಬಲಗೈಯಲ್ಲೂ ಬಾಣ ಬಿಡ್ತಿದ್ದ. ಶಬ್ದವೇದಿ ನೋಡಿ, ಶಬ್ದ ಬಂದ ಕಡೆಗೆ ಬಾಣ ಗುರಿ ಇಟ್ಟು ಹೊಡಿತಿದ್ದ. ನೋಡಿ ಆತರ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ನೋಡಿ ಹಿಂಗೆ ಮುಂದೆ ಗುರುಗಳ ಆದೇಶ ತಗೊಂಡು ಏನ್ ಬದುಕ್ತಾರೆ ನೋಡಿ, ಗುರುಗಳ ಆದೇಶ. ಅರ್ಜುನ ಈಗ ಕೊಲೆ ಮಾಡಕ್ಕೆ ಕೃಷ್ಣ ಅರ್ಜುನನ್ಗೆ ಪ್ರೇರಣೆ ಕೊಡಕ್ಕೆ ಹೋಗ್ತಿದ್ದ ಯುದ್ಧದಲ್ಲಿ. ಅಂದ್ರೆ ಕೊಲೆಗಳು, ಕೊಲ್ತಾ ಹೋಗೋದು. ಒಂದ್ ದಿನಕ್ಕೆ ಎಷ್ಟು ಜನನ್ ಕೊಂದೆ ಅನ್ನೋದು ಅಲ್ವಾ. ನೋಡಿ ಭೀಷ್ಮ ಎಷ್ಟು ಜನನ್ ಕೊಂದ, ದಿನ ಎಷ್ಟು ಜನನ್ ಕೊಲ್ತಿದ್ದ, ಪ್ರತಿಜ್ಞೆ ಮಾಡಿದ್ದ ಭೀಷ್ಮ, ದಿನ ಇಷ್ಟು ಜನನ್ ಕೊಲ್ತೀನಿ ಅಂತ. ನೋಡಿ ಈಗ ಈ ತರ ಮಾಡಿದ್ರೆ ಭೌತಿಕವಾಗಿ ಇರುವಂತದ್ದು ಭೌತಿಕವಾಗಿ ಕಂಡ್ರೇನು ಕೂಡ ಅದು ಆಧ್ಯಾತ್ಮಿಕವಾಗಿಯೇ ಇರುತ್ತೆ ಅನ್ನೋದು ವಿಷಯ. ನೋಡಿ ಕೆಲವರೆಲ್ಲರೂ ಭಕ್ತರು ಬದುಕದಂತ ರೀತಿ. ಅಂಬರೀಷ್ ಮಹಾರಾಜ ನೋಡಿ, ಅಂಬರೀಷ್ ಮಹಾರಾಜ ಅಲ್ಲಿವರೆಗೂ ನಾವು ಪುರಾಣ ವ್ಯಕ್ತಿಗಳಿಗೆ ಯಾಕೆ ಹೋಗೋಣ, ನಮ್ ಜೊತೆ ಇರುವಂತ ವ್ಯಕ್ತಿಗಳು ಭೌತಿಕವಾಗಿ ಇರೋರ್ನೇ ನೋಡಿದ್ರೇನು ಕೂಡ ನೋಡಿ. ಅಂಬರೀಷ್ ಪ್ರಭು ಅಂತ ಪ್ರಭುಪಾದ ಡಿಸೈಪಲ್ ಇದ್ದಾರೆ, ಆಲ್ಫರ್ಡ್ ಫೋರ್ಡ್. ಕೇಳಿದಿರಾ? ಅಂಬರೀಷ್ ಕೇಳಿದ್ದೀವಿ ದಾಸ ಸರ್. ನೋಡಿ ಅವರು ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಅವರು ಒಬ್ರು. ನೋಡಿ ಫೋರ್ಡ್ ಕಾರ್ ಅಂತ ಏನಿದೆಯೋ ಅದ್ರ ಓನರ್ ಅವರು. ನೋಡಿ ಆಲ್ಫ್ರೆಡ್ ಫೋರ್ಡ್, ನೋಡಿ ಅಂಬರೀಷ ದಾಸ. ಈ ತರ ಇವತ್ತು ನಮ್ ಜೊತೆ ಬದುಕ್ತಿರೋರು ಇದ್ದಾರೆ ನೋಡಿ. ಅವರ ಆಸ್ತಿ ಅಂತಸ್ತು ಸಂಪತ್ತೆಲ್ಲ ಇದೆಯೋ ಅದೆಲ್ಲ ಭಗವಂತನ ಸೇವೆಗೆ ವಿನಿಯೋಗಿಸ್ತಿರೋರು ಇದ್ದಾರೆ ನಮ್ ಜೊತೆ ನೋಡಿ. ಮೊನ್ನೆ ರಥಯಾತ್ರೆ ಆನಂದ್ ಪ್ರಭುಜಿಯವರು ಒಬ್ರು ಭಕ್ತರ ಬಗ್ಗೆ ಹಂಚ್ಕೊಳ್ತಾ ಇದ್ರು, ನಿಮ್ಗೆ ಜ್ಞಾಪಕ ಇದೆಯಾ? ಯಾವ ಬಲ್ಬ್ ಹೆಸರು ಹೇಳ್ತೀರಾ? ಸೂರ್ಯ ಬಲ್ಬ್ಸ್ ಕೇಳಿದ್ದೀರಾ? ನೋಡಿ ಅವ್ರ ಹೆಸರು ವೇದವ್ಯಾಸ ಪ್ರಿಯ ಪ್ರಭು ಅಂತ, ವೇದವ್ಯಾಸ ಪ್ರಿಯದಾಸ್. ನೋಡಿ ಅವರು ದೊಡ್ಡ ಶ್ರೀಮಂತರು ಅಂದ್ರೆ ನೋಡಿ ಎಷ್ಟೋ ಕಂಪನಿಗಳ ಓನರ್ ಅವರು. ನೋಡಿ ಅವ್ರನ್ನ ನಾನು ಬಹಳ ಹತ್ರದಿಂದ ನೋಡಿ, ಸ್ಕಾನಲ್ಲಿ ಡೆಲ್ಲಿಲಿದ್ದವ್ರು ಎಲ್ಲರಿಗೂ ಗೊತ್ತು. ನೋಡಿ ಅವರು ಪ್ರತಿದಿನ ಬೆಳಗ್ಗೆ ಮಂಗಳಾರತಿ ಬರ್ತಾರೆ. ಎಲ್ಲ ಇಡೀ ಭಕ್ತರು ಯಾರು ಬ್ರಹ್ಮಚಾರಿಗಳು ದೇವಸ್ಥಾನದಲ್ಲಿ ವಾಸ ಇರ್ತಾರೋ ನೋಡಿ, ಇವರು ಬೆಳಗ್ಗೆ ಮಂಗಳಾರತಿಗೆ ಅಲ್ಲಿ ಬರ್ತಾರೆ ದೇವಸ್ಥಾನಕ್ಕೆ. ಜಪ ಮಾಡಕ್ ಮೊದ್ಲು ಎಲ್ಲರೂ ಇವರಿಗೆ ದಂಡವತ್ ಪ್ರಣಾಮ ಮಾಡಿ ಜಪ ಕೂತ್ಕೊಂತಾರೆ. ಇವರೊಬ್ರು ಗೃಹಸ್ಥರು, ಒಬ್ರು ಬಿಸ್ನೆಸ್ ಮ್ಯಾನ್. ಆಕ್ಚುಲಿ ಬಿಸ್ನೆಸ್ ಮ್ಯಾನ್ ನೋಡಿ. ಅವರು ಬಾಲ್ಯದಲ್ಲಿ, ಅವರು ಯೌವನದಲ್ಲಿ ಇವರು ಗುರು ಮಹಾರಾಜರ ಸಂಪರ್ಕಕ್ಕೆ ಬಂದಾಗ, ಪರಮ ಪೂಜ್ಯ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರ ಸಂಪರ್ಕಕ್ಕೆ ಬಂದಾಗ, ಅವರು ದೊಡ್ಡ ಶ್ರೀಮಂತರ ಮಗ. ಅವ್ರ ಮನೆಯಲ್ಲಿ ಅವ್ರು ಯಾವ ರೀತಿ ಅಭ್ಯಾಸ ಮಾಡ್ಕೊಂಡ್ರು ಅಂದ್ರೆ, ಹಾಸಿಗೆ ಮೇಲೆ ಮಲಗ್ತಿರ್ಲಿಲ್ಲ ಅಂತ, ಚಾಪೆ ಮೇಲೆ ಮಲಗ್ತಿದ್ರು. ಅವ್ರ ಅಪ್ಪಾಜಿ ನೋಡಿ ಮಹಾರಾಜರಿಗೆ ಕಾಲ್ ಮಾಡಿ ಕೇಳ್ಕೊತಾರೆ, ಕೊನೇ ಪಕ್ಷ ನನ್ನ ಮಗನ್ಗೆ ಚಾಪೆ ಅಲ್ಲ ಒಂದು ಹಾಸಿಗೆ ಮೇಲೆ ಮಲ್ಕೊಳಕ್ ಹೇಳಿ ಅನ್ನೋ ತರ. ನೋಡಿ ಹಿಂಗೆ ನಮ್ಮ ಜೊತೆಗಿರುವಂತವ್ರೇ ಎಷ್ಟೋ ಜನರನ್ನ ಕಾಣ್ಬೋದು. ಏನವ್ರದ್ದು ಆಸ್ತಿ ಸಂಪತ್ತು ನೋಡಿ. ಭಕ್ತಿ ವಿನೋದ್ ಠಾಕೂರ್ ನೋಡಿ, ನಾವು ಯಾರ್ಯಾರೋ ಪುರಾಣದ ವ್ಯಕ್ತಿಗಳು ನೋಡಿ, ನಮ್ಗೆ ಈ ತರದ್ ಇದ್ರೇನು ಕೂಡ ನಮ್ ಜೊತೆಲೆ ಇದ್ದವ್ರನ್ನೆಲ್ಲ ನೋಡಿ. ಭಕ್ತಿ ವಿನೋದ್ ಠಾಕೂರ ನೋಡಿ ದೊಡ್ಡ ಮ್ಯಾಜಿಸ್ಟ್ರೇಟ್ ಜಡ್ಜ್ ಆಗಿದ್ದವರು ನೋಡಿ, ದೊಡ್ಡ ಅಧಿಕಾರದಲ್ಲಿ ಇದ್ದವರು ನೋಡಿ. ಅವ್ರು ಹೇಳ್ತಾರೆ ಗೋಪಿನಾಥನಿಗೆ ನೋಡಿ ಪ್ರಾರ್ಥನೆ ಮಾಡ್ತಾರೆ, ಮೊಮ್ಮ ನಿವೇದನ ಸುನು ಗೋಪಿನಾಥ್. ನೋಡಿ ನನ್ನ ಹೆಂಡತಿ, ನನ್ನ ಮಕ್ಕಳು ಇವರೆಲ್ಲ ಯಾರು ಅಂದ್ರೆ ನಿನ್ ಸೇವಕರು. ಹಾಗಿದ್ರೆ ನಾನ್ ಯಾರು ಅಂದ್ರೆ ನಿನ್ನ ಸೇವಕರಾಗಿದ್ದಾರೆ ನೋಡಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ಅವ್ರ ಸೇವಕ ನಾನು ಅಂತ, ಅವ್ರಿಗೆ ಸೇವೆ ಮಾಡ್ತೀನಿ ಅಂತ ಅವ್ರ ಭಾವ. ಅರ್ಥ ಆಗ್ತಿದ್ಯಾ? ಅವ್ರ ಗೃಹಸ್ಥರು, ಅವ್ರಿಗೊಂದು ಡಜನ್ ಮಕ್ಕಳಿದ್ದಾರೆ. ಭಕ್ತಿ ವಿನೋದ್ ಠಾಕೂರ್ಗೆ 1 ಡಜನ್ ಮಕ್ಕಳು ನೋಡಿ. ಅವರು ಗೃಹಸ್ಥರು, ದೊಡ್ಡ ಅಧಿಕಾರದಲ್ಲಿದ್ದಾರೆ ನೋಡಿ. ಮನೆ ತುಂಬಾ ಮಕ್ಕಳು. ಈ ಹೆಂಡತಿ ಮಕ್ಕಳು ಇವ್ರು ಯಾರು ಅಂತ ಅವರು ಬದುಕ್ತಿದ್ದಾರೆ ಅಂದ್ರೆ ಯಾವ ತರ, ಏನ್ ತರ ಬದುಕ್ತಿದ್ದಾರೆ? ಯಾರಾದ್ರೂ ರಿಪೀಟ್ ಮಾಡ್ತೀರಾ ನಾ ಹೇಳಿದ್ದು? ಅವ್ರ ಸೇವಕರ ತರ ಅವ್ರು ಬದುಕ್ತಿದಾರಂತ.
ಕೃಷ್ಣನ ಯಾರು ಸೇವಕ. ಅವರು ಭಗವಂತನ ಭಕ್ತರು, ಅವರ ಅವ್ರ ಸೇವಕರಾಗಿ ನಾನು ಇವ್ರು ಅಂತ. ನೋಡ, ಅವರ ಪತ್ನಿ, ಅವ್ರ ಮಕ್ಕಳು ಎಲ್ಲನೂ ಗೋಪಿನಾಥನ ನೋಡಿ ಭಕ್ತರಂತೆ. ಇವ್ರು ಯಾರು ಅಂದ್ರೆ ಅವ್ರಿಗೆ ಸೇವೆ ಮಾಡ್ತಾರಂತೆ. ಯಾರಿಗೆ? ಗೋಪಿನಾಥನ ಭಕ್ತರು ಯಾರಿದಾರೋ ಅವ್ರ ಹೆಂಡತಿ, ಅವ್ರ ಮಕ್ಕಳು. ಆ ತರ ಒಂದು ಭಾವ ನೋಡಿ. ಸಂಸಾರ ಮಾಡೋದು, ಬದುಕೋದು ನೋಡಿ, ಗಂಡ ಹೆಂಡತಿ ಸಂಬಂಧ, ಮಕ್ಕಳು ಎಲ್ಲ ಇರದೆ ಭೌತಿಕವಾಗೂ ಕೂಡ ಬದುಕಬಹುದು. ನಾಯಿಗಳು ಕೂಡ ನೋಡಿ, ನೀವು ಕಾಣ್ಬೋದು, ಗಂಡ ಹೆಂಡತಿ ತರ ಗಂಡ ಹೆಂಡತಿಯನ್ನು ಬದುಕ್ತಾರೆ ನಾಯಿಗಳು ನೋಡಿ, ನರಿಗಳು ನೋಡಿ, ಇವು ಪಕ್ಷಿಗಳು, ಇವು ಕೂಡ ಸಂಸಾರ ಮಾಡ್ತವೆ. ನೋಡಿದ್ರೆ ನಮ್ಗಿಂತಲೂ ಚೆನ್ನಾಗ್ ಮಾಡ್ತಾರೆ ನೋಡಿ. ಅವು ಇನ್ನೂ ಚೆನ್ನಾಗ್ ಮಾಡ್ತವೆ, ತುಂಬಾ ಅವರು ವ್ಯವಸ್ಥಿತವಾಗಿ. ಅಲ್ಲೂ ಕೂಡ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ತೃಪ್ತಿ ಪಡ್ತಾರೆ, ಸಂತೋಷದಿಂದ. ನೋಡಿ, ನಾವು ಆ ತರನೇ ಪ್ರಾಣಿಗಳ ತರನೇ ಇದೀವಿ. ಈಗ ಭಕ್ತಿವಿನೋದ್ ಠಾಕೂರ್ ನಮಗೆ ಹೇಳ್ಕೊಡ್ತಿದ್ದಾರೆ ನೋಡ್ರಿ, ಹಿಂಗ್ ಬದುಕುವುದು, ಬದುಕಿ ಅಂತ ನೋಡಿ. ಅದನ್ನೇ ಈಗ ನಾನು ಬ್ಯಾಲೆನ್ಸ್ ಇದು ಬರೆದು ತೋರಿಸಿದ್ನಲ್ಲ ನೋಡಿ. ಒಂದು ತಕ್ಕಡಿ ನೋಡಿ, ಇದು ತಕ್ಕಡಿ ನೋಡಿ, ಇದು ಭೌತಿಕವಾದದ್ದು, ಇದು ಆಧ್ಯಾತ್ಮಿಕವಾದದ್ದು ನೋಡಿ. ಇಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ನೋಡಿ, ಅವಾಗ ಇಲ್ಲಿ ನಿಂತಿರುತ್ತೆ ನೋಡಿ. ಈ ಕಡೆ ಜಾಸ್ತಿ ಹೋಗ್ಬಿಟ್ರೆ ನೋಡಿ ವಾಲ್ ಬಿಡ್ತೀವಿ ನೋಡಿ. ಈ ಕಡೆಗೆ ಆಧ್ಯಾತ್ಮಿಕದ ಕಡೆ ಜಾಸ್ತಿ ಹೋದ್ರೆ ಅದು ನಮ್ಮ ಮೂಲ ಸ್ವರೂಪ, ಜೀವಿಯರ ಸ್ವರೂಪ ಕೃಷ್ಣೇರ ನಿತ್ಯದಾಸನ. ಅದ್ರಲ್ಲಿ ಏನು ಇಂಬ್ಯಾಲೆನ್ಸ್ ಆಗೋದಿಲ್ಲ. ಇಲ್ಲ ನಮ್ಗೆ ಅದು ಬೇಡ ಇದು ಬೇಡ ಅಂದ್ರೆ ಕೊನೆಯಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ನೋಡಿ ನಾವು ಬದುಕಿದ್ರೆ ಹಿಂದಿನ ಶ್ಲೋಕದಲ್ಲಿ ಓದಿದ್ವಲ್ವಾ, ಸತ್ವ ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ಮಿಥ್ಯ ಅಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ ನೋಡಿ. ಧರ್ಮಶಾಸ್ತ್ರಗಳ ಪ್ರಕಾರ ಗುರುಗಳ ಮಾರ್ಗದರ್ಶನದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡೋದು ನೋಡಿ. ಅದನ್ನ ಮಾಡೋದು ನೋಡಿ. ನೋಡಿ, ಈ ತರದ ಉದಾಹರಣೆಗಳು ನಮ್ಮ ಜೊತೆಲೆ ಬದುಕಿದವರು ಎಷ್ಟೋ ಜನ ಉದಾಹರಣೆಗಳು. ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಅನಂತಾಳ್ವಾರ್ ಕೂಡ ಅವರನ್ನ ನೋಡಿ ತಿರುಮಲ ದೇವಸ್ಥಾನದ ಕೂಡ ಹೂಗಳನ್ನ ಕಟ್ಟೋ ಸೇವೆಗೆ ಕಳಿಸ್ತಾರೆ ರಾಮಾನುಜಾಚಾರ್ಯರು. ಅವ್ರ ಪತ್ನಿನ ಕರ್ಕೊಂಡು ಹೋಗ್ತಾರೆ, ತುಂಬಾ ಗರ್ಭಿಣಿ ನೋಡಿ. ಅಂತ ಸಂದರ್ಭದಲ್ಲೂ ಅವ್ರು ಒಂದು ಬಾವಿ ತೋಡ್ತಾರೆ ನೋಡಿ. ಒಂದು ಬಾವಿ ತೋಡ್ ನೀರ್ ತೆಗೆದು ನೋಡಿ ಅಲ್ಲಿ ಕೃಷಿ ಮಾಡ್ತಾರೆ, ಹೂ ತೋಟ ಮಾಡ್ತಾರೆ, ಹೂ ಬೆಳಿತಾರೆ, ಹೂ ಮಾಲೆಗಳನ್ನ ಸ್ವಾಮಿಗೆ ಅರ್ಪಣೆ ಮಾಡುತ್ತಾರೆ ನೋಡಿ. ಅವರು ನೋಡಿ ಸಂಸಾರನೇ ಮಾಡ್ತಾರೆ, ಕುಟುಂಬ ಬದುಕು ನೋಡಿ, ಫ್ಯಾಮಿಲಿ ಲೈಫ್, ಪತ್ನಿ ಮಕ್ಕಳು ಅಂತಾನೂ ಇರ್ತಾರೆ ನೋಡ. ಅನಂತ ಆಳ್ವಾರರ ಮುಂದುವರೆದ ಸಂತಾನ ನೋಡಿ. ನಾನು ಒಂದ್ಸತಿ ಮೇಲ್ಕೋಟೆಗೆ ಹೋಗಿದ್ದೆ. ಮೇಲ್ಕೋಟೆಯಲ್ಲಿ ಯಾರೋ ಒಬ್ಬರು ಶ್ರೀ ವೈಷ್ಣವ ಭಕ್ತರನ್ನ ಭೇಟಿ ಮಾಡಿದೆ ನೋಡಿ. ಅವರು ನನ್ಗೆ ಸಂಪರ್ಕ, ನರಸಿಂಹನ್ ಅಂತ ಅವ್ರ ಹೆಸರು. ಅವರು ಸಂಸ್ಕೃತ ವಿದ್ವಾಂಸರಂತೆ, ಪಂಡಿತ್ ನೋಡಿ. ಅವ್ರು ಹೇಳಿದ್ರು ನಾವು ಆ ವಂಶದವರು ಅಂತ ಹೇಳಿದ್ರು. ಅನಂತ ಆಳ್ವಾರ್ ಬಗ್ಗೆ ನಾವು ಮಾತಾಡ್ತಿದ್ದೆ ಅವ್ರ ಜೊತೆ. ಅವ್ರು ಹೇಳಿದ್ರು ನಾವು ಕೂಡ ಅದೇ ವಂಶದವರೇ, ಮುಂದುವರೆದ ವಂಶ ನಮ್ದು ಎಷ್ಟೋ ತಲಾಂತರದ ಹೆಸರು ಹೇಳಿದ್ರು. ಇಷ್ಟು ತಲಾಂತರದ ಹಿಂದೆ ನೋಡಿ ನಾವು ನೋಡಿ ಅನಂತ ಆಳ್ವಾರ ವಂಶನೇ ನಮ್ದು ಕೂಡ ಅಂತ ಹೇಳ್ಕೊತಿದ್ವಿ. ಹಂಗೆ ನೋಡಕ್ಕೆ ಈ ಬದುಕು ಅಂದ್ರೆ ನೋಡ್ರಿ, ಈ ತರನು ಬದುಕ್ಬೋದು, ಆ ತರನು ಬದುಕ್ಬೋದು. ಭೌತಿಕ ಆಧ್ಯಾತ್ಮಿಕ ಎರಡು ಮಿಶ್ರಣ ನೋಡಿ. ಪ್ರಾರಂಭದಲ್ಲಿ ಎರಡು ಜೊತೆ ಕೂಡಿಸ್ಕೊಂಡು ಹೋಗ್ಬೇಕು. ಭೌತಿಕವಾದದ್ದು ಮುಂದೆ ಗುರುಗಳ ಮಾರ್ಗದರ್ಶನದಲ್ಲಿ ಏನು ನಾವು ಭೌತಿಕವಾಗಿ ಬದುಕ್ತೀವೋ ಅದು ಆಧ್ಯಾತ್ಮಿಕವಾಗಿಯೇ ಕಾಣುತ್ತೆ. ಉದಾಹರಣೆಗೆ ಅಡುಗೆ ಮಾಡೋದು ನೋಡಿ. ಆಧ್ಯಾತ್ಮಿಕವಾಗಿ ಅಡುಗೆ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಆಧ್ಯಾತ್ಮಿಕವಾದಂಥದ್ದು ಪ್ರಸಾದ ಊಟ ಅಂತ ಮಾಡ್ಬೋದಾ? ಮಾಡ್ಬೋದು. ಎಲ್ಲ ಆಧ್ಯಾತ್ಮಿಕವಾಗಿನೇ ಮಾಡ್ಬೋದು. ಭೌತಿಕವಾದದ್ದನ್ನ ಕಂಡು ಕಾಣುವವರೆಗೆ ಇವರು ಕೂಡ ಭೌತಿಕವಾಗಿ ಈ ತರನೇ ಬದುಕ್ತಿದ್ದಾರೆ ಅಂದ್ರೇನು ಕೂಡ, ಆದ್ರೆ ಅದು ಆಧ್ಯಾತ್ಮಿಕವಾಗಿರುತ್ತೆ ನೋಡಿ. ಹಂಗೆ ನೋಡಿ, ಈ ತರ ಬದುಕದವ್ರು ಏನಾಗುತ್ತೆ, ಅಸೂಯೆ ಇರೋದಿಲ್ಲ, ಲೋಭಿಗಳಾಗಿರೋದಿಲ್ಲ ನೋಡಿ, ಅಶುಚಿ ಅನ್ನುವಂಥದ್ದಿಲ್ಲ, ಸುಖ ದುಃಖಗಳ ವಿಚಲಿತ ಅಂತೂ ಆಗೋದೇ ಇಲ್ಲ ನೋಡಿ. ಇಂತಹ ಕರ್ತರನ್ನು ನೋಡಿ ಇಲ್ಲಿ ರಾಜಸ ಸ್ವಭಾವದವರು ಅಂತ ಹೇಳ್ತಿದ್ದಾರೆ ನೋಡಿ. ಇದು
ಈ ರಾಜಸ ಸ್ವಭಾವವನ್ನ ಮೀರುವಂತ ಒಂದು ಪ್ರಯತ್ನ. ಭಾವಾರ್ಥದಲ್ಲಿ ಅದೇ ತರ ಪ್ರಭುಪಾದರು ಹೇಳ್ತಾರೆ, ಪ್ರಾಪಂಚಿಕತೆ, ಮನೆ, ಹೆಂಡತಿ, ಮಕ್ಕಳು ಇವರಲ್ಲಿ ಅತಿಮೋಹದ ಕಾರಣದಿಂದ ಒಂದು ಬಗೆಯ ಕರ್ಮಕ್ಕೆ ಅಥವಾ ಫಲಕ್ಕೆ ಮನುಷ್ಯನು ಅಂಟಿಕೊಳ್ಳುತ್ತಾನೆ. ನೋಡಿ ಅರ್ಜುನನ್ ಬಗ್ಗೆ ಈಗ ಓದಿದ್ವಲ್ವಾ, ನೋಡಿ ಅರ್ಜುನಂದು ಓದಿದ್ದು ನೋಡಿ ಸಾಲು ಹಂಗೆ ಇದೆ. ನೋಡಿ ಅರ್ಜುನನು ಕೂಡ ಹಂಗೇನೆ ನೋಡಿ ಇದ್ದ. ಭಗವದ್ಗೀತೆ ಕೇಳಿ ನೋಡಿ ಅರ್ಜುನ ಬದಲಾಗ್ಬಿಡ್ತಾನೆ. ನೋಡಿ ಅರ್ಜುನ ಯಾವಾಗ್ಲೂ ಕೃಷ್ಣನ ಜೊತೆಗಿದ್ದವನೇ. ನಮಗೋಸ್ಕರ ನೋಡಿ ಕೃಷ್ಣ ಭಗವಂತ ಈ ಲೀಲೆಯನ್ನ ಮಾಡಿ ತೋರಿಸ್ತಾನೆ. ಅರ್ಜುನನ ಅಂದ್ರೆ ಗುಡಾಕೇಶ, ಆತ ಯಾವತ್ತೂ ಅಜ್ಞಾನಕ್ಕೆ ಬೀಳ್ತಿರ್ಲಿಲ್ಲ. ನಮಗೊಂದು ಭಗವದ್ಗೀತೆ ಪಾಠ ಕಲ್ಸ್ಕೊಡ್ಬೇಕು, ಹೇಳ್ಕೊಡ್ಬೇಕು ಅಂತೇಳಿ ಆ ತರ ಒಂದು ನೋಡಿ ಸಂದರ್ಭ ಆಗತ್ತೆ. ನೋಡಿ ಹಂಗೆ ಹೆಂಡತಿ, ಮನೆ, ಪ್ರಾಪಂಚಿಕತೆ, ಮಕ್ಕಳು ನೋಡಿ ಮೋಹ, ಅತಿ ಮೋಹ ಕಾರಣದಿಂದ ಒಂದು ಬಗೆಯ ಕರ್ಮಕ್ಕೆ ಅಥವಾ ಫಲಕ್ಕೆ ಮನುಷ್ಯ ಅಂಟ್ಕೊಳ್ತಾನೆ ಅನ್ನೋದು ವಿಚಾರ. ನೋಡಿ ಹಂಗಿದ್ರೆ ಅಂಟ್ಕೋಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಇಂತಹ ಮನುಷ್ಯನಿಗೆ ಬದುಕಿನಲ್ಲಿ ಮೇಲೇರಬೇಕೆಂಬ ಅಪೇಕ್ಷೆ ಏನೂ ಇರುವುದಿಲ್ಲ. ಈ ಜಗತ್ತನ್ನು ಐಹಿಕವಾಗಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಮಾಡಿಕೊಳ್ಳುವುದೇ ಅವನ ಕಾಳಜಿ. ನೋಡಿ ಸಾಮಾನ್ಯವಾಗಿ ಅವನಿಗೆ ದುರಾಸೆ. ತಾನು ಗಳಿಸುವುದೆಲ್ಲ ಶಾಶ್ವತ ಎಂದು ಎಂದೂ ಕಳೆದುಕೊಳ್ಳುವುದಿಲ್ಲ ಎಂದು ಅವನು ಭಾವಿಸುತ್ತಾನೆ. ಹೌದಾ? ನೀವೆಲ್ಲ ಎಷ್ಟು ಜನ ಸಾಯೋದ್ ನೋಡಿರ್ತೀರಲ್ವಾ ನಿಮ್ ಬದುಕಲ್ಲಿ? ನೋಡಿರ್ತೀರಲ್ವಾ? ಸತ್ತ ಏನಾದ್ರೂ ತಗೊಂಡೋಗ್ ನೋಡಿ ಬದುಕಿದ್ದಾಗ ನೋಡಿ ಹೆಂಗ್ ಬದುಕ್ತಿರ್ತಾರೆ ಅಂದ್ರೆ ಸಾಯೋದೇ ಇಲ್ಲ ಅನ್ನೋ ತರ ಬದುಕ್ತಿರ್ತಾರೆ. ಇದನ್ನೇ ಯುಧಿಷ್ಠಿರ ಮಹಾರಾಜ ನೋಡಿ ಹೇಳೋದು. ಯಕ್ಷ ಪ್ರಶ್ನೆಯಲ್ಲಿ ಈ ವಿಚಾರ ಬರುತ್ತೆ. ಏನು ಆಶ್ಚರ್ಯಕರವಾದದ್ದು ಅಂದ್ರೆ, ಜನಗಳು ನೋಡ್ತಾರೆ, ದಿನಾ ಸಾಯ್ತಿರ್ತಾರೆ, ಸಾಯೋದನ್ನ ಓದ್ತಾರೆ, ಕೇಳ್ತಾರೆ, ನೋಡ್ತಾರೆ. ಆದ್ರೂ ಕೂಡ ಅವ್ರು ಹೆಂಗ್ ಬದುಕ್ತಿರ್ತಾರೆ ಅಂದ್ರೆ ಇವ್ರು ಮಾತ್ರ ಸಾಯೋದೇ ಇಲ್ಲ ಅನ್ನೋ ತರ ಬದುಕ್ತಿರ್ತಾರೆ. ಇದು ನನಗೆ ಅತ್ಯಂತ ಆಶ್ಚರ್ಯಕರವಾದದ್ದು ಅಂತ ನೋಡಿ ಯಕ್ಷ ಪ್ರಶ್ನೆಯಲ್ಲಿ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ. ನೋಡಿ ಹಂಗೆ ಶಾಶ್ವತವಾಗಿ ನಾವು ಬದುಕ್ತೀವಿ ಅಂತ ಬದುಕ್ತಿರ್ತೀವಿ, ಆದ್ರೆ ಬದುಕಂಗಲ್ಲ. ನಿಜವಾಗ್ಲೂ ಹಂಗಲ್ಲ. ನಾವು ತಯಾರಿ ಮಾಡ್ಕೋಬೇಕು, ಅರಿವಿರ್ಬೇಕು. ನೋಡಿ ಹಂಗೆ ಇಂತಹ ಮನುಷ್ಯನಿಗೆ ಇತರರನ್ನು ಕಂಡರೆ ಅಸೂಯೆ. ನೋಡಿದೀರಾ? ಅಸೂಯೆ ನೋಡಿರ್ತೀವಿ, ಚಿಕ್ಕ ಮಕ್ಕಳಲ್ಲಿಂದನೇ ನೋಡ್ತೀವಿ. ಒಂದ್ ಮನೆಗೆ ಒಂದ್ ಮಗು ಇದ್ರೆ ಇನ್ನೊಂದ್ ಮಗು ಬಂದ್ರೆ ಅದಕ್ಕೆ ಅಸೂಯೆ ಹೆಂಗ ಕಾಣುತ್ತೆ ನೋಡಿರ್ತೀರಾ? ಇನ್ನೊಂದ್ ಮಗುನ್ ಸೇರ್ಸಲ್ಲ ಮನೆಗೆ. ಅವ್ರ ಅಪ್ಪ ಅಮ್ಮ ಅಂತೂ ಯಾವ ಮಗುನು ಎತ್ಕೋಬಾರ್ದು. ನೋಡಿದೀರಾ? ಮಗುನ್ ಎತ್ಕೊಂಡು ತಳ್ತಾರೆ, ಹೊಡಿತಾರೆ, ಗಿಲ್ತಾರೆ. ಅಪ್ಪ ನನ್ ಮಗುನ್ ಏನಾದ್ರು ಇಟ್ಕೊಂಡು ಆ ಮಗು ಅಷ್ಟೆ ಪರ್ಚಾಡಿ ನೋಡಿ. ಅದಕ್ಕೆ ನೋಡಿ ಈ ತರದನ್ನೆಲ್ಲ ಕಾಣ್ಬೋದು, ಮಕ್ಕಳಲ್ಲೇ ಕಾಣ್ಬೋದು. ನೋಡಿ ಅವ್ರ ಹತ್ರ ಇರೋದು ಏನೂ ಕೊಡಲ್ಲ ಬೇರೆಯವರು. ಈ ತರದೆಲ್ಲ ನೀವು ಗಮನಿಸಿರ್ತೀರಿನೋ? ನಾವೆಲ್ಲನೂ ನೋಡಿ ಹಂಗೆ ಆ ಬಾಲ್ಯದಲ್ಲಿ ಆ ತರ ಗುಣ ಕಾಣ್ತೀರಿ. ಅದೇ ಮಗು ಸ್ವಲ್ಪ ಬೆಳವಣಿಗೆ ಆದ್ರೆ ಅದೇ ತರನೇ ನಡ್ಕೊಳುತ್ತಾ? ಸ್ವಲ್ಪ ಬದಲಾವಣೆ ಕಾಣುತ್ತೆ, ಮೆಚೂರಿಟಿ ಬರ್ತಾ ಹೋಗುತ್ತೆ. ಹಂಗೆ ನಮ್ಮ ಬದುಕಲ್ಲೂ ಕೂಡ ಆ ತರ ಮೆಚುರಿಟಿ ಬರಬೇಕು. ನಾವು ಕೂಡ ನೋಡ್ರಿ ಹಿಂಗೆ ಮನುಷ್ಯನಿಗೆ ಇತರನ್ನು ಕಂಡರೆ ಅಸೂಯೆ. ನೋಡಿ ಇವೆಲ್ಲನೂ ನೋಡಿ ಬಾಲ್ಯದಲ್ಲಿ ನೋಡಿ ಬೇಬೀಸಲ್ಲಿ ಈ ತರ ಕಾಣ್ತೀರಿ. ಆಮೇಲೆ ಒಂದ್ ಸ್ವಲ್ಪ ಬೆಳೆದಂತ ಮಗು ಬೆಳೆದಾಗ ನೋಡಿ ಆ ತರದ್ ಇರೋದಿಲ್ಲ. ಸ್ವಲ್ಪ ಬದಲಾವಣೆಗಳು ಆಗ್ತವೆ ಅಲ್ವಾ? ನಮ್ಮಲ್ಲೂ ಕೂಡ ನೋಡಿ ಈ ತರ ಬದಲಾವಣೆಗಳನ್ನು ನಾವು ಗಮನಿಸ್ಬೇಕು. ನೋಡಿ ಇಂದ್ರಿಯ ಸುಖಕ್ಕಾಗಿ ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡಲು ಅವನು ಸಿದ್ಧ. ನೋಡಿ ಪ್ರಾಣಿಗಳನ್ನು ನೀವು ನೋಡಿರ್ತೀರಲ್ಲ, ನೋಡಿ ಒಂದು ಬೆಕ್ಕು ನೋಡಿ ಒಂದು ಪಕ್ಷಿಯನ್ನ ಅದರ ನಾಲ್ಗೆ ಚಪ್ಪಲಕ್ಕೋಸ್ಕರ ನೋಡಿ ಅದ್ರ ಇಂದ್ರಿಯ ಸುಖಕ್ಕೋಸ್ಕರ ಹಿಡ್ಕೊಂಡು ತಿನ್ಬಿಡುತ್ತೆ. ನೋಡಿರ್ತೀರಾ? ಒಂದು ಹಾವು ಪಕ್ಷಿಗಳ ಮೊಟ್ಟೆಯನ್ನ ಹೊಡ್ಕೊಂಡು ನುಂಗ್ಬಿಡುತ್ತೆ. ನೋಡಿ ಒಂದು ಜಿಂಕೆಯನ್ನ ಒಂದು ಚಿರತೆನೋ ಒಂದು ಹುಲಿ ನೋಡಿ ಅದಕ್ಕೆ ಕಷ್ಟ ಆಯ್ತು ಅನ್ನೋದು ಕೂಡ ಯೋಚನೆ ಮಾಡಲ್ಲ. ಏನ್ ಮಾಡುತ್ತೆ? ಅದು ಹೊಟ್ಟೆ ತುಂಬಿಸ್ಕೋಬೇಕಲ್ವಾ? ಇಂದ್ರಿಯ ಸುಖ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಏನ್ ಮಾಡುತ್ತೆ ಹುಲಿ? ಆ ಜಿಂಕೆಗೆ ನೋವಾಗತ್ತೆ ಅಂತ ಯೋಚನೆ ಮಾಡುತ್ತಾ? ಅದು ಹಿಡ್ದು ಸಿಕ್ಕಿದ ತಕ್ಷಣ ಹಿಡ್ಕೊಂಡು ತಿನ್ಬಿಡುತ್ತೆ. ಅದಕ್ಕೆ ನೋವಾಗತ್ತೆ ನೋಡಿ, ಅದಕ್ಕೊಂದು ಮರಿ ಇರುತ್ತೆ, ಈ ತರ ಎಲ್ಲ ಯೋಚನೆ ಮಾಡಲ್ಲ. ನಾವು ಮನುಷ್ಯರು ಕೂಡ
ಅದೇ ಹಂತದಲ್ಲಿ ಮೃಗಗಳ ತರನೇ ನಮ್ಮ ಆಹಾರಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಮೃಗಗಳ ತರ ನೋಡಿ, ಅಯ್ಯೋ ಪಾಪ ಪ್ರಾಣಿಗಳ ಬಗ್ಗೆ ನೋಡಿ ದಯೆ ಇಲ್ಲದೆ ನೋಡಿ, ಇದು ಆಧ್ಯಾತ್ಮಿಕ ಬದುಕಿನ ಪ್ರಾರಂಭ. ಇದು ಪ್ರಾರಂಭ ಹಂತದಲ್ಲೇ ನೋಡಿ ದಯೆ ತೋರಿಸೋದು ಇತರೆ ಪ್ರಾಣಿಗಳಿಗೆ. ನೋಡಿ ಇದನ್ನೇ ಎಲ್ಲಾ ಧರ್ಮಗಳಲ್ಲೂ ಇದನ್ನೇ ಹೇಳೋದು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಸಕಲ ಪ್ರಾಣಿಗಳಲ್ಲಿ ಅಂತ ಕೇಳ್ತಾರೆ ನೋಡಣ್ಣ ಬಸವಣ್ಣವ್ರು. ನೋಡಿ ಹಂಗೆ ಇಂದ್ರಿಯ ಸುಖಕ್ಕೋಸ್ಕರ, ನನ್ನ ನಾಲ್ಗೆ ಚಪ್ಪಲಕ್ಕೋಸ್ಕರ ನೋಡಿ ಇತ್ತೀಚೆಗೆ ವಿಪರೀತ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಇಷ್ಟೊಂದು ಹಿಂಗಿರ್ಲಿಲ್ಲ ನೋಡಿ. ಇಡೀ ಒಂದು 10 ಊರಿಗೆ ಒಂದು ಮಿಲಿಟರಿ ಹೋಟ್ಲ್ ಇರ್ತಿತ್ತೇನೋ ಹಿಂದಿನ ಕಾಲಗಳಲ್ಲಿ. ಇವತ್ತು ನೋಡ್ರಿ ನೋಡಿ ನಾಲ್ಗೆ ಚಪ್ಪಲಕ್ಕೋಸ್ಕರ ಪ್ರಾಣಿಗಳನ್ನ ಕೊಲ್ಲಕ್ಕೆ ಹೇಸೋದೇ ಇಲ್ಲ. ಅದೇ ರೂಢಿ ಆಗ್ಬಿಡುತ್ತೆ ನೋಡಿ. ಅದೇ ತರನೇ ಮನುಷ್ಯರನ್ನು ಕೂಡ ಏನ್ ಮಾಡೋದಕ್ಕೂ ಹೇಸೋದಿಲ್ಲ, ಅವರ ಇಂದ್ರಿಯ ಸುಖಕ್ಕೋಸ್ಕರ. ಏನೇನೋ ಆಗ್ತಾ ಇದೆ ಇವತ್ತು ಪ್ರಪಂಚದಲ್ಲಿ ನೋಡಿ. ಇದು ಹಂಗೇ ಟ್ರೈನ್ ಅಪ್ ಆಗ್ಬಿಡುತ್ತೆ ಸಮಾಜ ನೋಡಿ. ನಮಗೆ ಪಠ್ಯಕ್ರಮದಲ್ಲಿ, ಶಿಕ್ಷಣದಲ್ಲಿ ಈ ಈ ಆಧ್ಯಾತ್ಮಿಕ ವಿಷಯಗಳು ತುಂಬಾ ಬೇಕು. ಇವತ್ತೇನು ಹೇಳ್ಕೊಡ್ತಿದ್ದಾರೆ ಅಂದ್ರೆ ಡಾರ್ವಿನ್ ಥಿಯರಿ ಹೇಳ್ಕೊಡಿದ್ರೆ ಅದ್ರಲ್ಲಿ ಏನ್ ಹೇಳ್ಕೊಡ್ತಾರೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಹಂಗಂದ್ರೆ ಏನು, ಯಾರು ಬದುಕ್ತಾರೆ ಅಂತಂದ್ರೆ ಯಾರು ಬಲಿಷ್ಠರೋ ಅವರೇ ಬದುಕ್ತಾರೆ. ಇದು ಪ್ರಾಣಿ ಜಗತ್ತಲ್ಲಿ. ಪ್ರಾಣಿ ಜಗತ್ತಲ್ಲಿ ಹಿಂಗೆ ಇರೋದು. ಏನದು, ಯಾರು ಬಲಿಷ್ಠರೋ ಅವ್ರು ಬದುಕೋದು. ಅಂದ್ರೆ ಉಳಿದವ್ರನ್ನೆಲ್ಲ ಏನ್ ಮಾಡೋದು, ಹೊಡೆದಾಕೋದು, ಕೊಂದಾಕೋದು ನೋಡಿ. ತನ್ನ ಇಂದ್ರಿಯ ಸುಖಕ್ಕಾಗಿ ತನಗೇನಿಷ್ಟನೋ ಪ್ರಾಣಿಗಳು ಹಿಂಗೆ ಮಾಡೋದು ನೋಡಿ. ಮನುಷ್ಯ ನೋಡಿ ಅದೇ ತರ ಅನುಸರಿಸಕ್ಕೆ ಹೋಗ್ತಿದ್ದಾನೆ, ಅದರಿಂದ ಪ್ರೇರಣೆ ಪಡ್ಕೊಂಡು ಅದೇ ತರ ಹೋಗ್ತಿದ್ದಾನೆ. ಮಾನವೀಯತೆಯನ್ನ ನೋಡಿ ಮರಿತಾ ಇದೀವಿ. ಹಂಗಾಗಿ ಇಂದ್ರಿಯ ಸುಖಕ್ಕಾಗಿ ಎಂತ ಕೆಟ್ಟ ಕೆಲಸವನ್ನಾದ್ರೂ ಮಾಡಲು ಅವನು ಸಿದ್ಧ. ಅವನ ಇಂದ್ರಿಯಗಳಿಗೆ ತೃಪ್ತಿ ಬೇಕು ನೋಡಿ, ಅವನ ಇಂದ್ರಿಯಗಳಿಗೆ ಖುಷಿ ಆಗ್ಬೇಕು. ಅದಕ್ಕೋಸ್ಕರ ಅವನು ಏನ್ ಮಾಡಕ್ಕಾದ್ರೂ ಸಿದ್ಧ ಇರ್ತಾನೆ ನೋಡಿ. ನೋಡಿ ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ, ಡ್ರಗ್ಸ್ ತಗೊಂತಾರಲ್ವಾ ನೋಡಿ, ಇವರೆಲ್ಲರೂ ಅವರ ಸ್ವಂತ ದೇಹದ ಮೇಲೆನೆ ಅವ್ರಿಗೆ ಕರುಣೆ ಇಲ್ಲ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಬೇರೆಯವ್ರ ದೇಹ ಬಿಡಿ ನೋಡಿ, ನಿಮ್ ದೇಹನ ನೋಡಿ ಹಾಳು ಮಾಡಿ ನೋಡಿ. ಈಗ ಹುಲಿ, ಚಿರತೆ, ಜಿಂಕೆ ಉದಾಹರಣೆ ಹೇಳಿದ್ನಲ್ಲ ನೋಡಿ, ಅದೇ ತರನು ಕೂಡ ಮನುಷ್ಯರ ಮಧ್ಯದಲ್ಲೂ ಕೂಡ ನೋಡಿ, ನಾನು ನನಗೋಸ್ಕರ ನಿಮ್ಮನ್ನ ಏನಾದ್ರೂ ಮಾಡ್ಬೋದು, ನನ್ನ ಸುಖಕ್ಕೋಸ್ಕರ. ಇದು ಒಂದು ವಿಚಾರ ಆಯ್ತು ಅಂದ್ರೆ, ಇನ್ನೂ ಮುಂದಿನ ವಿಚಾರಕ್ಕೆ ಹೋದ್ರೆ ಆತನ ಸುಖಕ್ಕೋಸ್ಕರ ಆ ದೇಹನೇ ಹಾಳು ಮಾಡ್ಕೋತಾರೆ. ನೋಡಿದೀರಾ? ಸ್ವಂತ ದೇಹನ ಹಾಳು ಮಾಡ್ಕೋತಾರೆ. ಏನ್ ಮಾಡ್ಕೋತಾರೆ? ಡ್ರಗ್ಸ್ ತಗೊಂತಾರೆ ನೋಡಿ. ಎಲ್ಲ ವ್ಯಸನಗಳು ಏನೇನೆಲ್ಲ ಇರ್ತವೆ ನೋಡಿ, ಆ ದೇಹನ ಹಾಳು ಮಾಡುತ್ತೆ ನೋಡಿ. ಅವರ ಲಿವರ್ ಹಾಳಾಗತ್ತೆ, ಕಿಡ್ನಿ ಹಾಳಾಗತ್ತೆ. ಯಥೇಚ್ಛವಾಗಿ ಮದ್ಯಪಾನ ಮಾಡ್ತಾರೆ ನೋಡಿ. ಅವ್ರಿಗೆ ಅದರಿಂದ ಖುಷಿ ಸಿಗುತ್ತೆ, ಆದ್ರೆ ಅವ್ರ ದೇಹಕ್ಕೆ ಏನಾಗುತ್ತೆ? ಮನೇನೆ ಹಾಳಾಗುತ್ತೆ, ಮನೆ ಹಾಳಾಗುತ್ತೆ ನೋಡಿ, ಜಮೀನ್ ಹಾಳಾಗುತ್ತೆ. ಎಲ್ಲ ಮನೆ ಜಮೀನು ಒಂದು ಹೊರತಾಗಿದ್ರೆ ತನ್ನ ದೇಹನೇ ಹಾಳು ಮಾಡ್ಕೋತಾರೆ ಜನ ನೋಡಿ. ಆ ಸುಖಕ್ಕೋಸ್ಕರ ತನ್ನ ಕಿಡ್ನಿ ಹಾಳಾಗತ್ತೆ, ತನ್ನ ಲಿವರ್ ಹಾಳಾಗತ್ತೆ ನೋಡಿ. ಇದರಿಂದ ತನ್ನ ದೇಹನೇ ಹಾಳಾಗತ್ತೆ ಅಂದ್ರೆ ಕೂಡ ಅವ್ರಿಗೆ ಅರ್ಥನೇ ಆಗಲ್ಲ ಅವ್ರಿಗೆ. ಅದ್ರ ತಿಳ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ, ನೀವು ಕುಡಿಬಾರ್ದು, ನಿಮ್ ಲಿವರ್ ಡ್ಯಾಮೇಜ್ ಆಗಿದೆ, ಇನ್ಮೇಲೆ ನೀವು ಕುಡಿದ್ರೆ ನಿಮ್ಗೆ ಇನ್ನೂ ತೀವ್ರ ತೊಂದರೆ ಆಗತ್ತೆ ಅಂದ್ರೆ ಕುಡಿಯೋರು ಕುಡಿತವನ್ನು ಬಿಡ್ತಾರ? ಬಿಡೋದಿಲ್ಲ. ಕೊಡಲ್ಲ ಪ್ರಭುಜಿ. 55 ವರ್ಷಕ್ಕೆ ಹೋದ್ರು ಪ್ರಭುಜಿ ನಮ್ಮ ಮನೆಯವರು. ಹಂಗೆ ಆಗಿ ನೋಡಿ, ಹಿಂಗೆ ಇಂದ್ರಿಯ ಸುಖಕ್ಕಾಗಿ ಎಂತಹ ಕೆಟ್ಟ ಕೆಲಸನಾದ್ರೂ ಮಾಡಲು ಅವರು ಸಿದ್ಧ ಅಂದ್ರೆ ಹಿಂಗೆ ನೋಡಿ. ಅವ್ರಿಗೆ ಏನ್ ಬೇಕು, ಏನ್ ಅವಶ್ಯಕತೆ ಇದೆ ಈ ಸಮಾಜಕ್ಕೆ ಇಂಥವ್ರಿಗೆ ಅಂದ್ರೆ ಕೃಷ್ಣ ಪ್ರಜ್ಞೆ ಅವಶ್ಯಕತೆ ಇದೆ. ಕೃಷ್ಣ ಪ್ರಜ್ಞೆ ನೋಡಿ. ಪ್ರಭುಪಾದರು ಎಷ್ಟೋ ಜನ ಹಿಪ್ಪಿಗಳನ್ನ ನೋಡಿ ಈ ಹಂತದಲ್ಲಿದ್ದವರನ್ನ ಕಾಪಾಡ್ತಾರೆ ಪ್ರಭುಪಾದ ನೋಡಿ. ಕೃಷ್ಣ ಪ್ರಜ್ಞೆ ಅಂದ್ರೆ ಹಂಗೆ ನೋಡಿ. ಈ ತರ ಸಾಧುಗಳು ಪ್ರಭುಪಾದರ ಅಂತವ್ರು ಅಂದ್ರೆ ಹಿಂಗೆ ನೋಡಿ. ಇಂಥವ್ರನ್ನೆಲ್ಲ ರಕ್ಷಿಸ್ತಾರೆ ನೋಡಿ. ಒಬ್ರು ಲಿಂಗಾಯತ ಸ್ವಾಮೀಜಿಗಳಿದ್ದಾರೆ ನೋಡಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಬಹಳ ವಿಶೇಷ. ಅವರು ಜೋಳಿಗೆ ತಗೊಂಡು ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಅವ್ರ ಮನೆಗಳಲ್ಲಿ ಇರುವಂತ ಆ ದುರ್ವ್ಯಸನ ದುಶ್ಚಟಗಳ
ನೋಡಿ ಏನೇನೆಲ್ಲ ಇರ್ತಾವ ನೋಡಿ, ಎಂಡ ಸಾರಾಯಿ, ಬೀಡಿ, ತಂಬಾಕು, ಸಿಗರೇಟು, ಇವುಗಳನ್ನ ಬೆಗ್ ಮಾಡ್ತಾರೆ, ಭಿಕ್ಷೆ ಕೇಳ್ತಾರೆ ಅವ್ರು ನೋಡಿ. ಈ ತರದ್ದು ಆಮೇಲೆ ನೋಡಿ ಅದನ್ನೆಲ್ಲ ನೋಡಿ ಇವ್ರು ಹಾಕ್ತಾರೆ, ಅದಕ್ಕೆ ಹಾಕಿ ಅವ್ರಿಗೆ ಕಾಲಿಗೆ ಬಿದ್ದು ಶರಣಾಗಿ ಇನ್ಮೇಲೆ ನೋಡಿ ಆ ಮದ್ಯ ವ್ಯಸನ ಮುಕ್ತ ಸಮಾಜವನ್ನ ಮಾಡುವಂತ ಒಬ್ರು ಮಠಾಧೀಶರಿದ್ದಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಈ ತರದ್ದು ಕೂಡ ಪ್ರಯತ್ನಗಳು ಆಗ್ತಾ ಇದಾವೆ. ಒಳ್ಳೊಳ್ಳೆ ಸ್ವಾಮೀಜಿಗಳು ಈ ತರದ್ದು ಸಮಾಜ ನೋಡಿ ಒಳ್ಳೇದ್ ಮಾಡೋದಕ್ಕೋಸ್ಕರ ತುಂಬಾ ಈ ತರ ಪ್ರಯತ್ನಗಳು ಕೂಡ ಮಾಡ್ತಾರೆ. ನಾನು ಹೇಳಿದ ಅರ್ಥ ಆಯ್ತಾ? ಮನೆ ಮನೆಗೆ ಹೋಗೋದು, ಭಿಕ್ಷೆ ಜೋಳಿಗೆ ತಗೊಂಡು ಹೋಗೋದು, ಭಿಕ್ಷೆ. ಆ ಭಿಕ್ಷೆಯಲ್ಲಿ ಏನ್ ಹಾಕೋದು? ಭಿಕ್ಷೆಯಲ್ಲಿ ಏನ್ ಹಾಕ್ಬೇಕು? ಬಾಟ್ಲಿಗಳು ಅವೆಲ್ಲ ಹಾಕ್ತಾರೆ ನಾವೆಲ್ಲ ಕೊಪ್ಪಳದಲ್ಲಿ ನೋಡಿ ಈ ತರದ್ದು ನೋಡ ಪಾಪ ಆ ಕರ್ಮಗಳೆಲ್ಲ ಅವರೇ ತಗೋಬೇಕಾಗತ್ತೆ. ಅವರು ಮುಕ್ತ ಆಗ್ಬಿಟ್ರೆ ಸಾಕು ಅಂತ ನೋಡಿ. ಇಂದ್ರಿಯ ಸುಖಕ್ಕಾಗಿ ಎಂತ ಕೆಟ್ಟ ಕೆಲಸನಾದ್ರೂ ಮಾಡಲು ಅವನು ಸಿದ್ಧ ನೋಡಿ. ಅವ್ರನ್ನ ಮಧ್ಯ ವ್ಯಸನ ಮುಕ್ತರನ್ನಾಗಿ ಮಾಡಕ್ಕೆ ಈ ತರದೆಲ್ಲ ಮಾಡ್ತಾರೆ ನೋಡಿ ಸಮಾಜದಲ್ಲಿರುವಂತ ಸ್ವಾಮೀಜಿಗಳು ನೋಡಿ. ಹಂಗಾಗಿ ಸಮಾಜ ಸ್ವಲ್ಪ ಸ್ವಲ್ಪ ಉಳ್ಕೊಂಡು ಅಂತ ಒಂದು ಭರವಸೆ ಎಲ್ಲೋ ಇದೆ. ಯಾಕೆಂದ್ರೆ ಇಂತಿಂತ ಮಹಾತ್ಮರಿಂದ ನೋಡಿ. ಹಂಗೆ ನೋಡಿ ಆದುದರಿಂದ ಇಂತಹ ಮನುಷ್ಯನು ಅಶುಚಿ, ತನ್ನ ಸಂಪಾದನೆ ಪರಿಶುದ್ಧವೇ ಅಲ್ಲವೇ ಎನ್ನುವ ಯೋಚನೆಯೇ ಅವನಿಗಿಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು ನೋಡಿ, ಹೆಚ್ಚೆಚ್ಚು ಆಸ್ತಿ ಗಳಿಸ್ಬೇಕು. ಅವ್ರಿಗೆ ಪರಿವೇ ಇಲ್ಲ ನೋಡಿ. ಅದರಿಂದ ಮಾಡುವಂತ ಪಾಪದ ಒಂದು ಪ್ರಜ್ಞೆನೇ ಇರೋದಿಲ್ಲ. ಆ ತರ ಆಸ್ತಿ ಮಾಡಿಟ್ಟಿರ್ತಾರೆ. ಯಾವ ಮಟ್ಟಕ್ಕ ನಾನು ಕಣ್ಣಾರೆ ಕಂಡಿದ್ದೀನಿ ಅಂದ್ರೆ, ಅವ್ರ ಆಸ್ತಿ ಮಾಡಿಟ್ಟಿರ್ತಾರೆ, ಅವ್ರ ಮಕ್ಕಳ ಅವ್ರನ್ನ ತಲೆ ಹೊಡೆದಾಕ್ತಾರೆ ನೋಡಿರ್ತೀರಾ. ಅವರು ಒಂದು 10 ಜನ 100 ಜನ ತಲೆ ಹೊಡೆದು ಆಸ್ತಿ ಮಾಡಿರ್ತಾರೆ, ಅವ್ರ ಮಕ್ಕಳು ಅವ್ರ ತಲೆ ಹೊಡೆದು ನೋಡಿ ಅವ್ರ ಆಸ್ತಿಯನ್ನ ಅನುಭವಿಸ್ತಾರೆ. ಅವ್ರ ಮಕ್ಕಳು ಬಂದು ಅವ್ರ ತಲೆಯನ್ನು ಹೊಡೆದು ಮತ್ತೆ ಅವ್ರ ಮಕ್ಕಳು ಅನುಭವಿಸ್ತಾರೆ ನೋಡಿ. ಈ ತರದನ್ನ ರಾಜ ಮಹಾರಾಜರುಗಳಲ್ಲೂ ಕೂಡ ಕಾಣ್ತೀವಿ. ಮೊಘಲರ ಕತೆ ಓದಿದ್ರೆ ಇದೇ ತರನೇ ಕಾಣ್ತೀರಿ. ಅಶೋಕನ ಕತೆ ಓದಿದ್ರೆ ಇದೇ ತರನೇ ಕಾಣ್ತೀರಿ. ಓದಿದಿರಾ ಈ ತರ ಕತೆಗಳು? ಔರಂಗಜೇಬ್ ನೋಡಿ ತನ್ನ ತಂದೆಯನ್ನ ಜಹಾಂಗೀರ್ ಜೈಲಿಗೆ ಹಾಕ್ತಾನೆ ನೋಡಿ. ಇದು ಇತಿಹಾಸದಲ್ಲಿ ಕಾಣ್ಬೋದು. ತನ್ನ ಅಣ್ಣನ್ನೇ ಕೊಂದ್ಬಿಡ್ತಾನೆ ಅವನು. ಈ ತರ ಓದಿದ್ದೀರಾ, ಕೇಳಿದ್ದೀರಾ ನೋಡಿ. ಕಂಸ ತನ್ನ ನೋಡಿ ರಾಜ್ಯಕ್ಕೋಸ್ಕರ ತನ್ನ ತಂದೆಯನ್ನೇ ಜೈಲಿಗೆ ಹಾಕ್ತಾನೆ, ಹಾಕಲ್ವ? ಹಾಕ್ತಾನೆ. ಹಾಕ್ತಾರೆ ನೋಡಿ ಇದೇ ತರ ನೋಡಿ ಪುರಾಣಗಳಲ್ಲೂ ಕಾಣ್ಬೋದು, ಇತಿಹಾಸಗಳಲ್ಲೂ ಕಾಣ್ಬೋದು, ನಮ್ಮ ಸುತ್ತಮುತ್ತ ಬದುಕಲ್ಲೂ ಕಾಣ್ಬೋದು ನೋಡಿ. ಹಂಗೆ ಇಂದ್ರಿಯ ಸುಖಕ್ಕಾಗಿ ಎಂತಹ ಕೆಟ್ಟ ಕೆಲಸನಾದ್ರೂ ಮಾಡಲು ಅವನು ಸಿದ್ಧ. ಆದುದರಿಂದ ಇಂತಹ ಮನುಷ್ಯನು ಅಶುಚಿ, ತನ್ನ ಸಂಪಾದನೆ ಪರಿಶುದ್ಧವೇ ಅಲ್ಲವೇ ಎನ್ನುವ ಯೋಚನೆಯೇ ಅವನಿಗಿಲ್ಲ. ತನ್ನ ಕೆಲಸವು ಯಶಸ್ವಿಯಾದರೆ ಅವನಿಗೆ ಬಹಳ ಖುಷಿ ನೋಡಿ. ಈ ತರದ್ದು ಸಮಾಜವನ್ನು ನಾವು ಕಾಣ್ಬೋದು. ತನ್ನ ಖುಷಿಗೋಸ್ಕರ ಅವನು ಏನು ಮಾಡಕ್ಕೂ ಹೆಸಲ್ಲ. ತನ್ನ ಕೆಲಸದಲ್ಲಿ ಅಪಜಯವಾದರೆ ತುಂಬಾ ದುಃಖ ಪಡುತ್ತಾನೆ. ಹೀಗೆ ಕರ್ಮ ಮಾಡುವ ಅನ್ನೋದು ರಾಜಸ ಸ್ವಭಾವ ನೋಡಿ. ಹಿಂಗೆ ಇವತ್ತು ರಾಜಸ ಸ್ವಭಾವದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ವಾ? ಯಾರಾದ್ರೂ ಒಂದ್ ಸಾಲಲ್ಲಿ ಇವತ್ತೇನ್ ಕಲ್ತ್ಕೊಂಡ್ವಿ ಅಂತ 1-2-3 ಮಾತನ್ನ ಹೇಳಕ್ಕಾಗತ್ತಾ? ಕೊನೆಯಲ್ಲಿ ಇದು ಮುಖ್ಯ ಆಗುತ್ತೆ. ಹರೇ ಕೃಷ್ಣ ಪ್ರಭುಜಿ, ನಾವೇನೇ ಒಂದ್ ಕೆಲಸ ಮಾಡಿದ್ರೂ ಅದನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಬೇಕು ಅಂತ ಅರ್ಥ ಆಯ್ತು. ಎಕ್ಸಲೆಂಟ್ ನೋಡಿ. ಇದೇ ಒಂದೇ ಸಾಲಲ್ಲಿ ಸಾರಾಂಶ. ಭೌತಿಕ ಆಶೆಗಳೆಲ್ಲ ಬಿಟ್ಟು ಬಿಡ್ಬೇಕು ಪ್ರಭುಜಿ. ಭೌತಿಕ ಆಶೆಗಳೆಲ್ಲ ಬಿಡ್ಬೇಕು ನೋಡಿ. ಭೌತಿಕ ಆಸೆಗಳು, ಭೌತಿಕ ಇವೆಲ್ಲ ಇದ್ರೇನು ಕೂಡ ನೋಡಿ, ಅರ್ಜುನ ಯುದ್ಧ ಮಾಡೋದು ಕಣ್ಣಿ ನೋಡೋರ್ಗೆ ಇದು ಭೌತಿಕ ಅಂತಾನೆ ನೋಡಿ. ನೋಡಿ ಒಂದ್ ಸಾಲಲ್ಲಿ ಹೇಳಿದ್ರಲ್ಲ, ಇಷ್ಟ ಅರ್ಥ ಆಯ್ತು, ಇಷ್ಟು ಒಂದು ಕಲ್ತ್ಕೊಂಡ್ವಿ, ಇದೇ ವಿಚಾರ ಅಂದ್ರೆ ಅಷ್ಟೇ, ಇನ್ನೇನಿಲ್ಲ. ಕಲ್ತ್ಕೊಳಕ್ಕೆ, ಹೇಳಕ್ಕೆ, ಕೇಳಕ್ಕೆ ಇನ್ನೇನು ಇಲ್ಲ. ಅಷ್ಟೇ. ಏನೆಲ್ಲ ಮಾಡ್ತೀರಿ ಅದು
ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು. ಕೃಷ್ಣನಿಗೆ ಅದು ಸರಿ ಅನ್ಸ್ಬೇಕು, ಧರ್ಮಶಾಸ್ತ್ರಗಳ ಪ್ರಕಾರ ಇರಬೇಕು. ನೋಡಿ ರಾಜಸ ಅಂತಂದ್ರೆ ನೋಡ್ರಿ ಹಿಂಗಿರ್ತಾರೆ, ಅವರು ಕರ್ಮಫಲಗಳಿಗೆ ಅಂಟ್ಕೊಂಡಿರ್ತಾರೆ, ಹೆಚ್ಚು ಹೆಚ್ಚು ಕರ್ಮಗಳನ್ನು ಉತ್ಪನ್ನ ಮಾಡ್ಕೊಂತಾರೆ. ಅದರಿಂದ ಹೆಚ್ಚು ಹೆಚ್ಚು ಮುಂದಿನ ಜನ್ಮಗಳು, ದೇಹಗಳೆಲ್ಲ ಸೃಷ್ಟಿಯಾಗ್ತವೆ. ನೋಡಿ ಬದುಕುವ ಕಲೆ ಅಂದ್ರೆ ಹೆಂಗೆ ಅಂದ್ರೆ ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕೋದು. ಹೆಂಗ್ ಬದುಕ್ತೀವಿ ಅಂತಂದ್ರೆ ನೋಡಿ ಕರ್ಮ ಫಲಗಳೆಲ್ಲ ಕಳ್ಕೋದು, ಕೃಷ್ಣನಿಗೆ ಇಷ್ಟ ಆಗ್ಬೇಕಷ್ಟೇ. ಇಷ್ಟೇ ಒಂದೇ ಒಂದು, ಕೃಷ್ಣನಿಗೆ ಇಷ್ಟ ಆಗ್ಬೇಕು. ಕೃಷ್ಣನಿಗೆ ಏನ್ ಇಷ್ಟನೋ ಅದು ಬದುಕು. ಕೃಷ್ಣನಿಗೆ ಏನ್ ಇಷ್ಟ ಇಲ್ವೋ ಅದು ಬದುಕಲ್ಲ. ನೋಡಿ ಕೃಷ್ಣ ಅಂತಂದ್ರೆ ನಮ್ ಕೃಷ್ಣ ಸಿಗೋದಿಲ್ಲ ಇಲ್ಲಿ ಹತ್ರ. ನೋಡಿ ಆತನ ಪ್ರತಿನಿಧಿಗಳಿದ್ದಾರೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಾಗತಿ ಕುತೋಪಿ. ನೋಡಿ ಹಿಂಗೆ ನೋಡಿ ಗುರುಗಳಿಗೆ ಇದರಿಂದ ಸರಿ ಅನಿಸ್ತಿದ್ಯಾ? ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದ ನಾಗತಿ ಕುತೋಪಿ ಅಂತ. ಹರಿ ಕೃಷ್ಣ. ಯಾರಿಗೂ ಏನು ಪ್ರಶ್ನೆ ಇಲ್ದಿದ್ರೆ ಮತ್ತೆ ಇವತ್ತೇನಾದ್ರು ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಬರ್ತ್ಡೇ ಆದ ಪ್ರಭುಜಿ ಇವತ್ತು. ಹೇಳಿ ಮಾತಾಜಿ. ಹರೇ ಇನ್ನೊಂದ್ಸತಿ ಕೃಷ್ಣ ಸರಿ ಪ್ರಭುಜಿ. ಇದು ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ, ಕೇಳ್ತೈತೆ. ಹೇಳಿ ಮಾತಾಜಿ. ಇದು ಮಕ್ಳು ಮೊಬೈಲ್ ತುಂಬಾ ಅಡಿಕ್ಟ್ ಆಗ್ತಾ ಇದಾರೆ. ಈಗ ನಾವು ಗಂಡ ಹೆಂಡತಿ ಇಬ್ರು ಈ ಕೃಷ್ಣ ಪ್ರಜ್ಞೆ ಎಲ್ಲ ಇದೆ. ಮಕ್ಳನ್ನ ಹೇಗ್ ತಿದ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮೊಬೈಲ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗೋದು, ಹೇಳಕ್ ಹೋದ್ರೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು, ಈ ತರ ಎಲ್ಲ ಮಾಡ್ತಾರಲ್ಲ. ಅವ್ರನ್ನ ಯಾವ ರೀತಿ ದಾರಿಯಲ್ಲಿ ತಗೋಬೇಕು? ಈ ತರ ಬನ್ನಿ, ಈ ತರ ಕೇಳಿ ಅಂತಂದ್ರೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹೇಗ್ ಬರ್ಬೇಕು, ತಗೊಂಡ್ಬರ್ಬೇಕು ಅವ್ರನ್ನ ಅಂತ ಗೊತ್ತಾಗ್ತಿಲ್ಲ. ಹೌದು ನೋಡಿ, ಇವತ್ತು ಈ ತಂತ್ರಜ್ಞಾನದಲ್ಲಿ ಅತ್ಯಂತ ಹೆಚ್ಚು ಆಕರ್ಷಣೆ ಆಗಿರೋದು ಮೊಬೈಲೇ. ನನ್ಗೆ ಗೊತ್ತಿರೋ ಇಂಟರ್ನೆಟ್ ವಿತ್ ಮೊಬೈಲ್. ಇನ್ನು ಬಾಕಿ ಏನೇನೋ ತಂತ್ರಜ್ಞಾನಗಳಿದಾವೆ, ಆದ್ರೆ ಈ ತರ ಎಲ್ಲೂ ಆಗಿಲ್ಲ ನೋಡಿ. ಅದರಿಂದ ಹೊರಗಡೆ ತರುವಂಥದ್ದು ತುಂಬಾ ಕಷ್ಟ ನೋಡಿ. ಅದನ್ನ ರಾಹು ಅಂತ ಹೇಳ್ತಾರೆ ವಿಶೇಷವಾಗಿ. ನೋಡಿ ರಾಹು ಹಿಂಗೆ ಬೇಕು ಅಂತ ನೋಡಿ ಒಂದು ಇಟ್ಕೊಂಡಿದ್ದನ್ನ ಸಾಧಿಸಕ್ಕೆ ಏನಾದ್ರೂ ಮಾಡ್ತಾರೆ ನೋಡಿ. ಆ ತರ ಮೊಬೈಲ್ಗಳಾಗಿದ್ದಾವೆ ನೋಡಿ. ಇದಕ್ಕೆಲ್ಲ ಏನು ಮಾಡಕ್ಕಾಗಲ್ಲ. ಪರ್ಯಾಯ ಆಲ್ಟರ್ನೇಟ್ ಟೇಸ್ಟ್ ಕೊಡ್ಬೇಕಾಗತ್ತೆ. ಬೇರೆ ರುಚಿ ಕೊಟ್ರೆ ನೋಡಿ ಒಂದು ಹಂತದಲ್ಲಿ ನಾವು ನಮ್ಮ ಮಕ್ಕಳೇ ಆದ್ರೆ ಸ್ವಲ್ಪ ಕಠಿಣವಾದಂಥದ್ದೇ ತಗೋಬೇಕು. ನಮ್ಮ ಟೀಚರ್ಸ್ ಎಲ್ಲ ಕೆಲವರು ಹೇಳ್ತಾರೆ ನೋಡಿ, ಸಮಯ ಇದಕ್ಕೆ ಅಂತ ಒಂದೆಲ್ಲ ಭಾಗ ಮಾಡ್ಬಿಡ್ಬೇಕು. ಏನ್ ಮಾಡ್ಬೇಕು, ಇದಕ್ಕಿಷ್ಟು, ಇದಕ್ಕಿಂತ ಸಮಯ ಇಂಥದ್ದಲ್ಲಿ ಇದೇ ಮಾಡ್ಬೇಕು ನೋಡಿ ಅನ್ನುವಂಥದ್ದು ನಿಶ್ಚಿತ ಮಾಡ್ಬೇಕು. ವಿಶೇಷವಾಗಿ ನಮ್ಮನ್ನ ನೋಡಿ ಮಕ್ಕಳು ನಡ್ಕೊಂತಾರೆ. ನಾವೇನ್ ಮಾಡ್ತೀವೋ ಅದನ್ನೇ ಮಾಡ್ತಾರೆ ಅವರು. ಇದನ್ನ ನಾವು ಬಾಯಲ್ಲಿ ಹೇಳ್ಕೊಟ್ಟು ನಮ್ಮ ವೃತ್ತಿಯಲ್ಲಿ ನಾವು ಈ ತರದ್ದೇ ನಾವು ಅಡಿಕ್ಟ್ ಆಗಿದ್ರೆ ಅದನ್ನ ಬಿಡ್ಸಕ್ ಕಷ್ಟ. ಉದಾಹರಣೆ ಮುಖಾಂತರ ನಮ್ಮ ಬದುಕೆ ಎಕ್ಸಾಂಪಲ್ ತರ ನೋಡಿ ಅವ್ರಿಗೆ ಕಲ್ಸ್ಕೊಡೋ ಪ್ರಯತ್ನ ಮಾಡ್ಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಮಕ್ಕಳೇ ಆದ್ರೆ ಸ್ವಲ್ಪ ಕಠಿಣ ಆಗ್ಬೇಕಾಗುತ್ತೆ. ಅವ್ರಿಗೆ ಒಂದು ಶಿಸ್ತು ತರ ಫಸ್ಟ್ ನಮ್ಮನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾರೆ ಅವರು. ನಮ್ಮ ನಡತೆಯಲ್ಲಿ ಅವ್ರಿಗೆ ಎಕ್ಸಾಂಪಲ್ ಆಗಿ ನಾವು ತೋರಿಸಿದ್ರೆ ಬಾಕಿ ನಾವು ಏನ್ ಮಾಡ್ಬೇಕೋ ಜವಾಬ್ದಾರಿಗಳ ಅಂತವುಗಳಲ್ಲಿ ರುಚಿ ಸಿಕ್ಕಿದ್ರೆ ಮೊಬೈಲ್ಗೆ ಅಡಿಕ್ಷನ್ ಆಗಲ್ಲ. ಕೆಲವು ಸತಿ ನೋಡಿ ನಮ್ಮ ಕಾಲೇಜಲ್ಲಿ ಮೊಬೈಲ್ಗಳು ತರಬೇಡ ಅಂದ್ರೆ ತರ್ತಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ, ಬ್ಯಾನ್ ನೋಡಿ. ಆ ತರದ್ ಒಂದು ಯಾವುದೋ ಒಂದು ಹಂತದಲ್ಲಿ ಕಠಿಣವಾಗಿ ತಗೋಬೇಕಾಗತ್ತೆ, ನಿರ್ಧಾರಗಳು ತಗೋಬೇಕಾಗತ್ತೆ ನೋಡಿ. ಆ ತರ ಮಾಡ್ಲೇಬೇಕಾಗತ್ತೆ. ಯಾರಿಗೆ ಕಾಳಜಿ ಮುತುವರ್ಜಿ ಇರುತ್ತೋ ಅವರು ಈ ತರದ್ದು ನೋಡಿ ಬ್ಯಾನ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ. ಅವ್ರ ಮೇಲೆ ಕಠಿಣ ಕ್ರಮನೂ ಕೂಡ ತಗೋತಾರೆ. ನಮ್ಮ ಕಾಲೇಜಿನ ಉದಾಹರಣೆ ಬಗ್ಗೆ ಹೇಳ್ತಿದ್ದೀನಿ. ಅದೇ ತರನೇ ಕೆಲವು ಸ್ಕೂಲ್ಗಳು ಕಾಲೇಜುಗಳಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ ನೋಡಿ. ಅದು ಅಡಿಕ್ಷನ್ ಆಗಿದೆಯಾ ಅಂದ್ರೆ ತುಂಬಾ ಆಗಿದೆ. ಅದು ಮೊಬೈಲ್ ಕೊಟ್ಟು ಊಟ ತಿನ್ನಿಸ್ತಾರೆ ಮಕ್ಕಳು ನೋಡಿ. ಏನು ಡಿಸ್ಟರ್ಬ್ ಮಾಡಬಾರ್ದು ಅಂದ್ರೆ ಮೊಬೈಲ್ ಕೊಟ್ಟು ಬಿಟ್ಬಿಡ್ತಾರೆ. ಅವ್ರ ನಮ್ಮಲ್ಲೇ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ಭಾಗವತಂ ಕ್ಲಾಸ್ ನಡೀತಿರುತ್ತೆ, ಆರತಿ ನಡೀತಿರುತ್ತೆ, ಮಕ್ಕಳು ಡಿಸ್ಟರ್ಬ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ಕೈ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ. ಅವ್ರ ಅವ್ರು ಆಡ್ಕೊಂಡು ಇದ್ಬಿಡ್ತಾರೆ ಮೊಬೈಲಲ್ಲಿ ನೋಡಿ. ಇದೆಲ್ಲ ಇದೆ. ಇದರಿಂದ ನೋಡಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ ಆ ರೇಡಿಯೇಷನ್ ಅಲ್ಲಿ ತುಂಬಾ ಎಫೆಕ್ಟ್ ಇದೆ. ನಾನು ಮೊಬೈಲಲ್ಲಿ ಕೈಯಲ್ಲೇ ಇಟ್ಕೊಳ್ಳಲ್ಲ, ನಾನು ಒಂದು ಬಟ್ಟೆ ಹಾಕಿ ಇಟ್ಕೋತೀನಿ ಅಥವಾ ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀನಿ. ಆ ರೇಡಿಯೇಷನ್ ಎಫೆಕ್ಟ್ ಕೈಯಿಂದ ನರಗಳ ದೌರ್ಬಲ್ಯವನ್ನ ತರುತ್ತಂತೆ. ನಾನು ಒಬ್ಬರನ್ನ ಯಾರನ್ನೋ
ಹಾಸ್ಪಿಟ್ಲಿಗೆ ಆಯುರ್ವೇದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅವ್ರು ಹೇಳಿದ್ರು, ಕೈ ಅವ್ರಿಗೆ ಶೇಕ್ ಆಗ್ತಾ ಇತ್ತು, ನಡುಗ್ತಾ ಇತ್ತು. ನೀವು ಮೊಬೈಲ್ ಕೈಯಲ್ಲಿ ಜಾಸ್ತಿ ಹೊತ್ತು ಇಟ್ಕೊಂಡಿರ್ತೀರಿ, ಅದಕ್ಕೋಸ್ಕರನೇ ಹಿಂಗಾಗಿರೋದು ಅಂತ ಹೇಳಿದ್ರು. ವಿಶೇಷವಾಗಿ ಮಕ್ಕಳಿಗೆ ಮೊಬೈಲ್ಗಳ ಕೈಯಲ್ಲಿ ಇಟ್ಕೊಂಡಿದ್ರೆ ಆ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತಾರೆ ನೋಡಿ, ಕೈ ಶೇಕ್ ಆಗತ್ತೆ ಗೊತ್ತಾ, ಕೈಗಳು ಕಾಲುಗಳು ಈ ತರ ಬಂದ್ಬಿಡುತ್ತೆ. ಈಗ ಈ ತರ ಎಲ್ಲ ಗೊತ್ತಿದ್ದವ್ರು ಏನ್ ಮಾಡ್ಬೇಕಾಗತ್ತೆ, ಕಠಿಣ ಕ್ರಮ ತಗೊಳ್ಳೇಬೇಕಾಗತ್ತೆ. ಅವರು ಮೊಬೈಲ್ ಕಿತ್ಕೊಂಡೆ ಅಂದ್ರೆ ಅಳ್ತಾರೆ, ಅವರು ರಟ್ಟೆ ಹಿಡಿತಾರೆ ಅಂತ ಹೇಳಿ ಮತ್ತೆ ಕೊಟ್ರೆ ಮತ್ತೆ ಸಮಸ್ಯೆ ಆಗತ್ತೆ. ಆ ಮೊಬೈಲ್ ಕಣ್ಣು ನೋಡ್ತಾ ಇರ್ತಾರೆ ನೋಡಿ ತುಂಬಾ ಹೊತ್ತು, ಇದರಿಂದ ಕಣ್ಣಿಗೆ ತುಂಬಾ ಹಾನಿ ಆಗುತ್ತೆ ನೋಡಿ. ಹಂಗಾಗಿ ತಿಳ್ಕೊಂಡಂತೆ ಎಚ್ಚರಗೊಂಡಂತ ನೋಡಿ ತಂದೆ ತಾಯಿಗಳು, ಪೋಷಕರು ಸ್ವಲ್ಪ ಕಠಿಣ ಕ್ರಮವನ್ನು ತಗೊಳ್ಳಿ, ದಯದಾಕ್ಷಿಣ್ಯವನ್ನು ಬಿಡ್ಬೇಕು. ಅವ್ರಿಗೆ ಆಲ್ಟರ್ನೇಟ್ ಏನಾದ್ರು ಟೇಸ್ಟ್ ಕೊಡ್ಬೇಕು ನೋಡಿ. ಹಂಗ ಮಾಡಿದ್ರೆ ನೋಡಿ, ಇದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು, ಆಲ್ಟರ್ನೇಟ್ ಟೇಸ್ಟ್, ಹೈಯರ್ ಟೇಸ್ಟ್ ಕೊಡಿ ಅಂತ ಹೇಳ್ತಾರೆ ನೋಡಿ. ಆ ತರ ಒಂದು ಪ್ರಯತ್ನ ಮಾಡಿ ಮಾತಾಜಿ. ಇದು ಎಲ್ಲಾ ಕಡೆ ಇದು ತುಂಬಾ ಸಾಮಾನ್ಯ ಆಗ್ಬಿಟ್ಟಿದೆ ಮಾತಾಜಿ, ಆದ್ರೆ ಕ್ರಮ ತಗೊಳ್ಳೇಬೇಕು ಈಗ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಬರ್ತ್ಡೇ ಆದ ಪ್ರಭುಜಿ. ಒಂದ್ ನಿಮಿಷ ಅನ್ಸೂಯ ಮಾತಾಜಿ. ಮಾತಾಜಿ ನಿಮ್ಗೆ ಉತ್ತರ ಸಿಕ್ತಾ? ಧನ್ಯವಾದ ಪ್ರಶ್ನೆಗೂ? ಪ್ರಭುಜಿ. ಗೊತ್ತಾಯ್ತು. ಹರೇ ಹೀಗೆ ಕಠಿಣವಾದ ಕ್ರಮ ತಗೊಳಕ್ ಹೇಳಿದ್ರಿ, ಹೌದು. ಅರ್ಥ ಮಾಡ್ಕೊಂಡೆ ಪ್ರಭುಜಿ. ಹರೇ ಕೃಷ್ಣ. ಇದು ತುಂಬಾ ಅವಶ್ಯಕ, ಇಲ್ಲಿದ್ರೆ ತುಂಬಾ ಎಫೆಕ್ಟ್ ಇದೆ. ಇವತ್ತು ಗೊತ್ತಾಗೋದಿಲ್ಲ ಅದ್ರ ಎಫೆಕ್ಟ್. ನೀವು ತಂದೆ ತಾಯಿಗಳಾದವರು ನಿಮ್ಮ ಮಕ್ಕಳ ಮೇಲೆ ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಇರುತ್ತೆ, ನಾನು ಹಂಗೆ ಫಸ್ಟ್ ಮಾತಲ್ಲೇ ಹೇಳ್ಬಾರ್ದು, ಆದ್ರೆ ತುಂಬಾ ಕಾಳಜಿ ಏನಾದ್ರೂ ಇದ್ರೆ ಕಠಿಣ ಕ್ರಮ ತಗೋ, ಏನಾದ್ರೂ ಮಾಡಿ. ನಾವಿಲ್ಲ ಅದನ್ನ ಅಂದ್ರೂ ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗ್ಬಿಟ್ಟು ಅವರು ಮೊಬೈಲ್ ನೋಡೋದು ಈ ತರ ಎಲ್ಲ ಮಾಡ್ತಿದಾರೆ, ಮನೇಲಿ ಕೊಡಲ್ಲ ಅನ್ನೋ ಕಾರಣಕ್ಕೆ. ನಾವ್ ಇವ್ರನ್ನ ಅವಾಯ್ಡ್ ಮಾಡಿದ್ರು ಆ ಕಡೆ ಫ್ರೆಂಡ್ಸ್ ನಿಂದ ಎಲ್ಲ ಅವಾಯ್ಡ್ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ ಸ್ಕೂಲಿಗೆ ಹೋದಾಗ ಮಾಡಿದಾಗ. ಅದಕ್ಕೆ ನಾವ್ ಈ ಸ್ಪಿರಿಚುವಲ್ ಲೈನ್ ತಗೊಂಡ್ಬರ್ಬೇಕು ಅಂತ ಅಂದ್ರೆ ಅವ್ರೀಗ ಯಾವ ರೀತಿ ಸಾಧ್ಯ? ಈಗ 1 ಗಂಟೆ ತನಕ ಎಲ್ಲ ಕುತ್ಕೊಂಡು ಕೇಳಲ್ಲ ಅವ್ರು, ಯಾಕಂದ್ರೆ ಸ್ಕೂಲಿಂದ ಅದು ಇದು ಇರುತ್ತೆ ಅಂತ ಹೇಳಿ. ಯಾವ ರೀತಿ ತಗೊಂಡ್ ಹೋಗ್ಬೇಕು ಅದ್ ಗೊತ್ತಾಗ್ತಾ ಇಲ್ಲ ಪ್ರಭುಜಿ. ಅಷ್ಟೇ, ಕಠಿಣ ಕ್ರಮ ತಗೋತೀವಿ. ಈಗ ತುಂಬಾ ಸ್ಟ್ರಿಕ್ಟ್ ಹಾಕ್ತಿವಿ ಏನ್ರಿ, ಸ್ಟ್ರಿಕ್ಟ್ ಆದ ತಕ್ಷಣ ಅವ್ರು ಸ್ವಲ್ಪ ರ್ಯಾಶ್ ಆಗಿ ತುಂಬಾ ಬಿಹೇವ್ ಮಾಡೇ ಮಾಡ್ತಾರೆ. ವಿಜಿತ ಮಾತಾಜಿ ನೀವೇನಾದ್ರೂ ಹೇಳ್ತೀರಾ? ಪ್ರಭುಜಿ, ಅಂದ್ರೆ ಅದೇ ಹತ್ರದಲ್ಲಿ ಎಲ್ಲಾದ್ರೂ ಇಸ್ಕಾನ್ ಕಿಡ್ಸ್ ಪ್ರೋಗ್ರಾಮ್ ಏನಾದ್ರೂ ನಡೀತಿದ್ರೆ ಸೇರ್ಸಿದ್ರೆ ಬೆಟರ್ ಮಾತಾಜಿ. ಆತರ ಸ್ಪಿರಿಚುವಲ್. ಹೌದೌದು, ಯಾವ್ದಾದ್ರು ಹೌದು. ಸರಿ ಅನಿಸ್ತಾ ಇದೆ. ಆನ್ಲೈನ್ ಪ್ರೋಗ್ರಾಮ್ಸ್ ಕೂಡ ಇದಾವೆ, ಅದಕ್ಕೂ ಮೊಬೈಲ್ ಆಶ್ರಯನೇ ಪಡ್ಕೋಬೇಕು. ಅದೇ ಮೊಬೈಲ್ ಆಗುತ್ತೆ ಪ್ರಭುಜಿ. ಮೊಬೈಲ್ ಈಗ ನಾವು ಬೆಂಗಳೂರಲ್ಲಿ ಮಾಡ್ತಾರಲ್ಲ ಪ್ರಭುಜಿ, ಆತರ ಮಕ್ಳನ್ನ ಕಳಿಸ್ಬಿಟ್ರೆ ಅಲ್ಲಿಗೆ ಫ್ರೆಂಡ್ಸು ಆಗ್ತಾರೆ, ಜೊತೆಗೆ ನೀವ್ ಹೇಳಿ ಸರಿ ಇದೆ ಕ್ಯಾಂಪ್ ದೇವಸ್ಥಾನಗಳಲ್ಲಿ. ನೋಡಿ ಮಾತಾಜಿ ಅವರು ಒಂದು ಒಳ್ಳೆ ಸಲಹೆ ಕೊಡ್ತಿದ್ದಾರೆ. ಹೌದೌದು. ನಮ್ಮ ಚೈತನ್ಯ ಯೋಗೇಶ್ ಪ್ರಭು, ಚಂದ್ರಶೇಖರ್ ಮೇಟಿ ಪ್ರಭು, ಚಿತ್ರದುರ್ಗದಲ್ಲಿ ಅವರ ಆಶ್ರಮ ಇದೆ ನೋಡಿ. ಅಲ್ಲಿ ಮಕ್ಕಳಿಗೆ ದಸರಾ ಕ್ಯಾಂಪ್ ಈ ತರದೆಲ್ಲ ಮಾಡ್ತಾರೆ ಅವರು. ಆ ತರದ ಚಿತ್ರದುರ್ಗದಲ್ಲಿ ವಿಜೇತ ಮಾತಾಜಿಯವರು ಹೇಳ್ತಾರೆ ನಿಮ್ಗೆ ಆಮೇಲೆ. ನೋಡಿ ನಮ್ಮ ಕಮಲ್ ಪ್ರಭು ನೋಡಿ ಈ ತರದೊಂದು ಕ್ಯಾಂಪ್ಗಳು ಸೇರ್ಸೋದು ಅಥವಾ ಏನೋ ಆದ್ರೂ ಒಂದು ನೋಡಿ. ಕಮಲ್ ಪ್ರಭುಜಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಮಗಳನ್ನ ಗುರುಕುಲ ಶಿಕ್ಷಣವನ್ನ ಕೊಡಿಸ್ತಿದ್ದಾರೆ. ಇದೆಲ್ಲವನ್ನು ಎಚ್ಚರಿಕೆ ತಗೊಂಡು ಪ್ರಭುಜಿ. ಕಮಲ್ ಪ್ರಭು ತಾವೇನಾದ್ರೂ ಹೇಳಕ್ ಬಯಸ್ತೀರಾ? ಪ್ರಭು ಪ್ರಣಾಮ. ಆಕ್ಚುಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಾನೇನ್ ಅನ್ಕೊಂಡ್ರೆ ಅದಕ್ಕೆ ಕೆಲವೊಂದು ಆಪ್ಸ್ ಅನ್ನ ಬ್ಲಾಕ್ ಮಾಡಬಹುದಾಗ್ಲಿ, ಮೊಬೈಲ್ ಅನ್ನ ಬಹಳ ನಿಯಂತ್ರಣದಿಂದ ನಾವು ಬಳಸಲಿಕ್ಕೆ ಎಷ್ಟೊಂದರಲ್ಲೇ ನನಗೇನ್ ಅನ್ಸುತ್ತೆ ಅಂದ್ರೆ ಮೇ ಬಿ ಈ ವಿಷಯದ ಬಗ್ಗೆ ಮಕ್ಕಳನ್ನಾಗ್ಲಿ, ಮಕ್ಕಳಿಗಿಂತ ಮುಂಚಿತವಾಗಿ ನಾವು ಮೊಬೈಲ್ ಅಲ್ಲಿ ಹೇಗೆ ರಿಸ್ಟ್ರಿಕ್ಷನ್ ಆಗಿ ಇರ್ಬೋದು ಅಂತ ಹೇಳಿ ಒಂದು ಕ್ಲಾಸ್ ಅನ್ನ ಏನಾದ್ರು ಮಾಡ್ಲಿಕ್ಕೆ ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದ್ರೆ ನೀವು ಸ್ವಲ್ಪ ನೋಡಿ ಹೇಳಿಕೊಡು. ಇಲ್ಲ ಅಂದ್ರೆ ನನಗೊಂದ್ ಸ್ವಲ್ಪ ಸಮಯ ಕೊಟ್ರೆ ನನಗ್ ಗೊತ್ತಿರೋದನ್ನ ನಾನು ಶೇರ್ ಮಾಡಿ ಎಲ್ರಿಗೂ ಪ್ರಯೋಜನ ಆಗೋ ತರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತಾ ಅಂತ ನಾನು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಒಂದು ಸೆಷನ್ ತಗೊಳ್ಳಿ. ಏನ್ ಮಾಡ್ಬೋದು, ಏನೆಲ್ಲ ಆಲ್ಟರ್ನೇಟ್ಸ್ ಇದಾವೆ, ಇದಕ್ಕೆ ಪರ್ಯಾಯಗಳು, ಇದ್ರ ಬಗ್ಗೆ ಒಂದ್ಸತಿ ಚರ್ಚೆ ಮಾಡಿ. ನೀವು
ಹರೇ ವಿಜೇತಾ ಕೃಷ್ಣ ಮಾತಾಜಿ ಹೇಳಿ. ಮಾತಾಡಿ ಮಗು ಏಜ್ ಎಷ್ಟು? 13 ವರ್ಷ. 13 ವರ್ಷ ಪ್ರಭುಜಿ. ಗುರುಕುಲ 9 ಸೇರ್ಸಿದ್ದು ಬೆಸ್ಟ್ ಪ್ರಭುಜಿ ಆಕ್ಚುಲಿ. ಎಲ್ಲಿ ಗುರುಕುಲ ಮಾತಾಜಿ, ಎಲ್ಲಿ ಗುರುಕುಲ ಅಂತ ಹೇಳ್ತಿದ್ದೀರಾ? ಕಮಲ್ ಪ್ರಭುಜಿ ಅವರು ಫೋನ್ ನಂಬರ್ ನಿಮ್ ಜೊತೆ ವೈಯಕ್ತಿಕವಾಗಿ ನಾವು ಮಾತಾಡ್ತೀರಿ ಈ ವಿಷಯವಾಗಿ. ಬೇರೆ ಬೇರೆ ಆಯ್ಕೆಗಳಿದಾವೆ. ಗುರುಕುಲ CBSE ICSE ಸಿಲೆಬಸ್ ಅಲ್ಲೂ ಕೂಡ ಗುರುಕುಲ ಶಿಕ್ಷಣ ಸಿಗುತ್ತೆ ನಿಮ್ಗೆ. ವೃಂದಾವನದಲ್ಲಿ ಕೂಡ ಈ ತರದಿದೆ. ಇಸ್ಕಾನ್ ಗುರುಕುಲ ಇದೆ. ಈ ತರದೆಲ್ಲ ಆಯ್ಕೆಗಳಿದಾವೆ. ಮತ್ತೆ ನಿಮ್ ಜೊತೆ ಇಟ್ಕೊಂಡು ಕೂಡ ಕಲಿಸ್ಬೋದು. ಇದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಮಾತಾಡ್ತೀವಿ ಪ್ರಭುಜಿ. ಅದೊಂದ್ ಸಿಕ್ರೆ, ಆ ಒಂದ್ ದಾರಿ ಸಿಕ್ರೆ. ಇನ್ನೊಂದು ತುಂಬಾ ಇಷ್ಟ ಆಗಿದ್ದು ದೇವಸ್ಥಾನಗಳಲ್ಲಿ ಆ ತರದ್ರಲ್ಲಿ ನಾವು ಸ್ಪಿರಿಚುವಲ್ ಅಲ್ಲಿ ಸ್ವಲ್ಪ ಇನ್ವಾಲ್ವ್ ಮಾಡಿದ್ರೆ. ಹೌದು. ಅದು ತುಂಬಾ ಇಷ್ಟ ಆಯ್ತು. ಯಾತ್ರೆಗಳು ಹೋದಾಗ ಕರ್ಕೊಂಡ್ ಬರ್ಬೇಕು ಮಾತಾಜಿ ಕಂಪಲ್ಸರಿ. ಅವಾಗ ಅವರಿಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೌದು. ಸಂಡೇ ಪ್ರೋಗ್ರಾಮ್ಸ್ ನೋಡಿ. ನಮ್ಮ ಸಂಡೇ ಪ್ರೋಗ್ರಾಮ್ ಅಲ್ಲಿ ಪ್ರಹ್ಲಾದ ಕಿಡ್ಸ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ ನೋಡಿ. ಚಳ್ಳಕೆರೆಯಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಸಂಡೇ ಪ್ರೋಗ್ರಾಮ್ ಮಕ್ಕಳಿಗೆ ಅದಕ್ಕೆ ಅವ್ರಿಗೆ ಒಂದು ನಾಟಕ ಹೇಳ್ಕೊಡೋದು, ಈ ತರದೆಲ್ಲಾನು ವ್ಯವಸ್ಥೆ ಇದ್ದೇವೆ. ಈ ತರದ್ ಲಾಭ ಪಡ್ಕೊಳ್ಳಿ. ಮುಂದೆ ಇದ್ರ ಬಗ್ಗೆ ನಾವು ಚರ್ಚೆ ಇದ್ರ ಬಗ್ಗೆ ಒಬ್ರು ಎಕ್ಸ್ಪರ್ಟ್ ಪ್ರಸಾದ ಕೊಡ್ಬೇಕು ಪ್ರಭು ಜಾಸ್ತಿ. ಹಾಗೆ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ, ನಿಜವಾಗ್ಲು ತುಂಬಾ ಹೆಲ್ಪ್ ಆಯ್ತು. ತುಂಬಾ ಧನ್ಯವಾದ. ಹರೇ ಕೃಷ್ಣ, ತುಂಬಾ ಧನ್ಯವಾದ. ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅನಸೂಯ ಮಾತಾಜಿಯವರೇ, ಯಾರ್ದು ಬರ್ಡೇ? ಮೊಮ್ಮಗ ಪ್ರಭುಜಿ ಅನ್ವಿಕಾ ಅಂತ. ಅನ್ವಿಕಾ. ಮತ್ತೆ ಯಾರ್ದಾದ್ರು ಏನಾದ್ರು ಬರ್ಡೇಸ್ ಇದಾವ ಅಥವಾ ವಿಶೇಷ? ಶ್ವೇತಾ ಮಾತಾಜಿ. ಪ್ರಭುಜಿ ಬರ್ಕೊಳ್ತೀನಿ. ಇವತ್ತು ಯಾರ್ದು ಪ್ರಭುಜಿ? ಇವತ್ತು ಇವ್ರದೇ ಹೇಳಿದೆ. ಹರೇ ಕೃಷ್ಣ. ಹಾಗೇನೆ ಇವತ್ತು ಏಕಾದಶಿ ಕೂಡ ಇದೆ. ಪ್ರಭುಜಿ ಹಂಗೆ ನಿರ್ಮಲಾ ಮಾತಾಜಿ ಅವರು ಜಗನ್ನಾಥ ಇದು ಪುರಿಗೆ ಹೋಗ್ತಾ ಇದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಕೇಳಿದಾರೆ. ಅವ್ರಿಗೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ. ಇವರೆಲ್ಲರಿಗೂ ಶುಭವಾಗ್ಲಿ. ನೋಡಿ, ಅನಸೂಯ ಮಾತಾಜಿಯವರ ಮೊಮ್ಮಗ ಅನ್ವಿಕ್ ಅವ್ರ ಬರ್ಡೇ ಇದೆ. ಹಾಗೇನೆ ನಿರ್ಮಲಾ ಮಾತಾಜಿಯವರು ಇವತ್ತು ಜಗನ್ನಾಥಪುರಿ ಯಾತ್ರೆ ಇಸ್ಕಾನ್ ಬೆಳಗಾಂ ಟೆಂಪಲ್ ಜೊತೆ ಹೋಗ್ತಿದ್ದಾರೆ. ಅವರು ಅವ್ರ ಮಗ ರೇಣುಕೇಶ್ವರು ಕೂಡ. ಅವರಿಗೆಲ್ಲ ಒಳ್ಳೇದಾಗ್ಲಿ. ಹಾಗೇನೆ ಇವತ್ತು ಪಾಷಾಣ ಕುಶ ಏಕಾದಶಿನೂ ಕೂಡ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ 3 ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಪ್ರಭುಜಿ ತಮ್ಮೆಲ್ಲರಿಗೂ ತುಂಬಾ ಈ ದಿನ ತಮ್ಮೆಲ್ಲರಿಗೂ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿ ತಮಗೆ ತಮ್ಮ ಕುಟುಂಬಸ್ಥರೆಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಪಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಭಗವದ್ಗೀತಾ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮಗಳು. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಕೃಷ್ಣ ಪ್ರಭುಜಿ